ವೀಕ್ಷಕರೇ ನಮಸ್ಕಾರ. ಸುವರ್ಣ ಡಿಜಿಟಲ್ನ ಪಾಸಿಟಿವ್ ಪಲ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಘವೇಂದ್ರ ಗುಡಿ. ಈ ಪಾಸಿಟಿವ್ ಪಲ್ಸ್ನಲ್ಲಿ ಪ್ರತಿ ವಾರ ಪ್ರತಿಯೊಬ್ಬ ಸಾಧಕನನ್ನು ಕರೆಸಿ ಅವರ ಸಾಧನೆ, ಅವರ ಪಯಣ ಮತ್ತು ಅವರ ಕನಸುಗಳು, ಈ ವಿಚಾರದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಿರಂತರವಾಗಿ ಮಾತನಾಡ್ತಾ ಇದ್ದೀವಿ. ಸಾಕಷ್ಟು ಸಾಧಕರು ಹೇಗೆ ಬೆಳೆದು ಬಂದರು ಅನ್ನೋದು ಒಂದು ಕುತೂಹಲವನ್ನು ತರಿಸ್ತಾ ಇದ್ದರೆ, ಬೆಳೆದ ಮೇಲೆ ಏನು ಮಾಡಿದ್ರು ಅನ್ನೋದು ಮತ್ತೊಂದು ಕುತೂಹಲಕರವಾದಂಥ ಸಂಗತಿಯಾಗಿರುತ್ತೆ. ಇವತ್ತು ನಾನು ನಿಮ್ಮ ಜೊತೆಯಲ್ಲಿ ಈಗ ಬಂದಿರುವಂಥ ಅತಿಥಿಯನ್ನು ಇಂಟ್ರಡ್ಯೂಸ್ ಮಾಡೋದಾದರೆ ಬಹುತೇಕವಾಗಿ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ. ಸಾಹಿತ್ಯ ಕ್ಷೇತ್ರದಲ್ಲಿ ನೀವು ಆಸಕ್ತಿಯನ್ನು ಹೊಂದಿದರೆ ಅವರು ಸಾಹಿತಿ, ನೀವು ಸಿನಿಮಾದಲ್ಲಿ ಏನಾದರೂ ಆಸಕ್ತಿಯನ್ನು ಹೊಂದಿದರೆ ಅವರು ಚಿತ್ರ ಸಾಹಿತಿಯೂ ಹೌದು, ಚಿತ್ರಕಥೆಯನ್ನು ಬರೆದಂಥವರು. ನೀವು ಪತ್ರಕರ್ತರು ಅಥವಾ ಯಾವುದಾದ್ರೂ ಪೇಪರಲ್ಲಿ, ನ್ಯೂಸಲ್ಲಿ ಇಂಟ್ರೆಸ್ಟ್ ಆಗಿದ್ದರೆ ಅವರು ಕನ್ನಡ ಪ್ರಭದ ಸಂಪಾದಕರು ಕೂಡ ಹೌದು. ಜೋಗಿಯವರೇ ನಮಸ್ಕಾರ, ಸ್ವಾಗತ ನಿಮಗೆ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಒಬ್ಬ ಸಿನಿಮಾ ಪತ್ರಕರ್ತ ಒಂದು ಈ ರೀತಿಯಾಗಿರ್ತಕ್ಕಂಥ ಒಂದು ಉನ್ನತ ಮಟ್ಟದ ಪತ್ರಿಕೆಯ ಸಂಪಾದಕರಾಗಿದ್ದು ಬಹುತೇಕವಾಗಿ ಪ್ರಥಮ ಬಾರಿ ಅನಿಸುತ್ತೆ. ಹೌದು, ಸಿನಿಮಾ ಪತ್ರಕರ್ತರಿಗೆ ಅವರನ್ನು ಒಂಥರ ಸೈಡ್ ಲೈನ್ ಮಾಡಿದ್ರು ಅಂತಂಗೆ ಅನಿಸುತ್ತೆ ಭಾಳ ವರ್ಷಗಳಿಂದ. ಅಂದರೆ ಸಿನಿಮಾ ಒಂದು ಪತ್ರಿಕೆಯ ಮುಖ್ಯ ಭಾಗ ಆಗಿದ್ದು ಕನ್ನಡಪ್ರಭದಲ್ಲೇ. ಚಿತ್ರಪ್ರಭ ಅಂತ ಹೇಳುವ ಪುರವಣಿ ಆರಂಭಿಸಿದಾಗ ಅದು ಭಾಳ ಮುಖ್ಯ ಭಾಗ ಆಯಿತು. ಅದರ ಮುಂಚೆ ಇರಲಿಲ್ಲ. ಅದು ಮುಂಚೆ ಸಿನಿಮಾ ಸುದ್ದಿಗಳು ಬರೋದು ಚಿಕ್ಕ ಪುಟ್ಟದ್ದು ಅಷ್ಟೇ ಇತ್ತು. ಬಟ್ ಕನ್ನಡಪ್ರಭ ಮೊದಲ ಬಾರಿಗೆ 4 ಪುಟದ ಪುರವಣಿ ಆರಂಭಿಸ್ತು, ಚಿತ್ರಪ್ರಭ ಅಂತ. ಆಮೇಲೆ ಸ್ವಲ್ಪ ಇಂಪಾರ್ಟೆಂಟ್ ಸಿಗ್ತದೆ ಅದಕ್ಕೆ. ಆಮೇಲೆ ಸಿನಿಮಾ ಅಂದರೆ ಮಂತ್ಲಿ ಮ್ಯಾಗ್ಝಿನ್ಗಳು, ಸ್ಟಾರ್ಡಸ್ಟು, ಫಿಲ್ಮ್ ಫೇರು ಆ ಥರದ್ದಿದ್ವೇ ಹೊರತು ಮುಖ್ಯ ಪತ್ರಿಕೆಯ ಬಹಳ ದೊಡ್ಡ ಭಾಗವಾಗಿ ಸಿನಿಮಾ ಇರಲಿಲ್ಲ. ಸ್ಪೋರ್ಟ್ಸ್ ಇದ್ದಷ್ಟು ಸಿನಿಮಾಗೆ ಬಂದಿರಲಿಲ್ಲ. ಅಥವಾ ಆಮೇಲೆ ನಂತರ ನಿಧಾನವಾಗಿ ಕಲ್ಚರ್ ಮತ್ತು ಸಾಹಿತ್ಯ ಬಂತಲ್ಲ, ಅಷ್ಟು ಏನು ಪ್ರಾಮುಖ್ಯತೆ ಸಿನಿಮಾಗೆ ಸಿಗಲಿಲ್ಲ. ಹೀಗಾಗಿ ಸಿನಿಮಾ ರಿಪೋರ್ಟ್ರ್ಗಳನ್ನು ಮೇನ್ ಸ್ಟ್ರೀಮ್ ಭಾಳ ಸೀರಿಯಸ್ ಆಗಿ ಗಂಭೀರವಾಗಿ ಪರಿಗಣಿಸಲೇ ಇಲ್ಲ. ಇವತ್ತು ಎಷ್ಟೋ ಸಿನಿಮಾ ರಿಪೋರ್ಟ್ರ್ಗಳಿಗೆ ಒಂದು ಅಕ್ರೆಡಿಟೇಷನ್ ಕೊಡಲ್ಲ. ಸೊ ಹಾಗಾಗಿ ಅವರು ಒಂಥರ ಸೈಡ್ಲೈನಾಗಿ ಉಳಿದುಬಿಟ್ಟಿದ್ರು. ಬಟ್ ಇತ್ತೀಚೆಗೆ ಅಂದರೆ ಯಾವಾಗ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಒಂದು ಮೇಜರ್ ರೋಲ್ ಪ್ಲೇ ಮಾಡೋಕ್ಕೆ ಶುರು ಮಾಡ್ತು, ಅಂದರೆ ಅದು ಅದರ ಸಿನಿಮಾದ ಸುದ್ದಿಗಳು ಮುಖಪುಟದಲ್ಲೂ ಬರಲಿಕ್ಕೆ ಶುರುವಾದವು ಬೇರೆ ಬೇರೆ ಕಾರಣಕ್ಕೆ. ಆವಾಗ ಸ್ವಲ್ಪ ಇಂಪಾರ್ಟೆನ್ಸ್ ಸಿಕ್ತು ಅನಿಸುತ್ತೆ ನನಗೆ. ಅಲ್ಲ, ಮನರಂಜನೆಯೇ ಮುಖ್ಯ ಆಗಿದ್ದೇ ಇದಕ್ಕೆ ಈ ರೀತಿಯಾದಂಥ ಬೆಳವಣಿಗೆಗೆ ಕಾರಣ ಅನಿಸುತ್ತಾ ನಿಮಗೆ? ಯಾಕಂದರೆ ಈಗ ನಾವು ಸಾಹಿತ್ಯ ಅಂತ ಬಂದಾಗ ಅಲ್ಲಿ ವಿಭಿನ್ನವಾಗಿರ್ತಕ್ಕಂಥ ಸಾಹಿತ್ಯ ಪ್ರಕಾರಗಳು ಬಂತು. ಬಂಡಾಯ ಸಾಹಿತ್ಯ ಬಂತು, ಇನ್ನೊಂದು ಕಡೆ ವಚನ ಸಾಹಿತ್ಯ ಇದೆ, ಇನ್ನೊಂದು ನೋಡಿದರೆ ನಾವು ಆದಿ ಕವಿಯಿಂದ ಶುರುವಾಗುವಂಥದ್ದು ಸಾಕಷ್ಟು ಆಯಾ ಸಾಮಾಜಿಕ ಕಾಲಘಟ್ಟದಲ್ಲಿ ಬದಲಾವಣೆಗಳಿಗೆ ಮತ್ತು ಆ ಬದಲಾವಣೆಯ ಭಾಗವಾಗಿ ಕಂಡುಕೊಳ್ತಾ ಬಂತು. ನಮ್ಮಲ್ಲಿ ಸಿನಿಮಾ 2 ವಿಂಗ್ಗಳಾಯಿತು. ಒಂದು ಆರ್ಟ್ ಅಂತಾಯಿತು, ಇನ್ನೊಂದು ಮನರಂಜನೆ ಅಂತಾಯಿತು. ಆರ್ಟು ಪ್ರಶಸ್ತಿಗಳಿಗೋಸ್ಕರ, ಮನರಂಜನೆ ಸೇಳೆ ಚಪ್ಪಾಳೆಗೋಸ್ಕರ ಅಂತ. ಅದರ ಮಧ್ಯದಲ್ಲಿ ಸಿನಿಮಾ ಪತ್ರಕರ್ತರು ಒಂದು ರೀತಿಯಿಂದ ಕಣ್ಣನ್ನು ಕಟ್ಟಿ ಕಾಡಿನಲ್ಲಿ ಬಿಟ್ಟಂಥ ವ್ಯಕ್ತಿಗಳ ರೀತಿಯಾಗಿ ಹೋಗಿತ್ತಾ ಅಂತೇಳಿ. ಇಲ್ಲ, ಏನಾಗಿತ್ತಂದರೆ ನೋಡಿ, ಸಿನಿಮಾ ಯಾವಾಗ ಪತ್ರಕರ್ತನಿಗೆ ಒಂದು ಗೌರವ ಬರುತ್ತೆ ಅಂದರೆ ಅವನ ಮಾತಿಗೆ ಬೆಲೆ ಸಿಕ್ಕಾಗ. ಇವತ್ತು ನೀವೊಂದು ರಿವ್ಯೂ ಬರೆದು ಒಂದು ಸಿನಿಮಾನ ಗೆಲ್ಸೋಕ್ಕಾಗಲ್ಲ ಅಥವಾ ಸೋಲ್ಸೋಕ್ಕೂ ಆಗಲ್ಲ. ಹಾಗಾಗಿ ಇವತ್ತು ಏನಾಗಿರುತ್ತೆ ಅಂದರೆ ಸಿನಿಮಾ ಪತ್ರಕರ್ತ ಅಂತ ಹೇಳೋನು ಎಷ್ಟು ತಮಾಷೆ ಇದೆ ಅಂದರೆ, ಇವತ್ತು ಯಾರೋ ಸಿನಿಮಾ ಪತ್ರಕರ್ತನ ಕರೆದು ಭಾಳ ಎಕ್ಸ್ಕ್ಲೂಸಿವ್ ವಿಷಯಗಳನ್ನ ಹೇಳಲ್ಲ. ಅದನ್ನ ಅವ್ರ ಟ್ವೀಟಲ್ಲಿ ಅಥವಾ ಸೋಷಿಯಲ್ ಮೀಡ್ಯಾದಲ್ಲಿ ರಿಲೀಸ್ ಮಾಡಿಬಿಡ್ತಾರೆ. ಮೊದಲು ಸೋಷಿಯಲ್ ಮೀಡ್ಯಾದಲ್ಲಿ ಮಾಡ್ತಿರಲಿಲ್ಲ. ನಾನು ಇಲ್ಲಿಗೆ ಆರಂಭಕ್ಕೆ ಬಂದಾಗ ಉದಯ ಮರಕಣಿ ಇದ್ದರು, ಸೀತಾರಾಮ್ ಇದ್ದರು, ಸುಬ್ರಾವ್ VN ಸುಬ್ರಾವ್ ಇದ್ದರು, ವಿಜಯಮ್ಮ ಇದ್ದರು. ಹೀಗೆ ದೊಡ್ಡ ದೊಡ್ಡ ಸಿನಿಮಾ ಪತ್ರಕರ್ತರು ಇದ್ದಾಗ ಅವರು ಪತ್ರಿಕಾಗೋಷ್ಠಿ ಕರೆದು ದೊಡ್ಡ ಪತ್ರಿಕೆಯ ಅಥವಾ ಹಿರಿಯ ಸಿನಿಮಾ ಪತ್ರಕರ್ತರು ಬರೋ ತನಕ ಕಾದು ನಂತರ ಅನೌನ್ಸ್ ಮಾಡ್ತಿರೋದು. ಅಲ್ಲಿ ಒಂದು ಸ್ಯಾಂಕ್ಟಿಟಿ ಇತ್ತು, ಗೌರವ ಇತ್ತು ಪರಸ್ಪರ. ಕ್ರಮೇಣ ಏನಾಯ್ತು ಅಂದರೆ ಅವರಿಗೆ, ಸಿನಿಮಾದವರಿಗೆ ಸಿನಿಮಾ ಪತ್ರಿಕೋದ್ಯಮ ಅಂದರೆ ಅವರು ಪ್ರಚಾರಕರ್ತರ ಮುಂದುವರಿದ ಭಾಗ ಅಂತ. PROಗಳು ಇರ್ತಾವಲ್ಲ, ದಿಸ್ ದ ಎಕ್ಸ್ಟೆಂಡೆಡ್ ವರ್ಷನ್ ಆಫ್ PROs ಅಂತ ಅನ್ನಿಸ್ತು. ಅಂದರೆ ಇವರು ಇರೋದೇನೋ ಪ್ರಚಾರ ಮಾಡೋದಕ್ಕೆ, ನಾವು ದುಡ್ಡು ಹಾಕ್ತೀವಿ, ಸಿನಿಮಾ ಮಾಡಿದ್ದೀವಿ, ಪ್ರಚಾರ ಕೊಡಿ ಅಂತ. ಸೊ ಹೀಗಾದಾಗ ಒಂದು ಕೊಂಡಿ ತಪ್ಪಿ ಹೋಯಿತು ಅಂತ. ಅಂದರೆ ಇವನಿಗೆ ವಿಮರ್ಶೆ ಮಾಡುವಷ್ಟು ಒಂದು ಉತ್ಸಾಹವೂ ಇರಲಿಲ್ಲ, ನಿಜವಾದ ವಿಮರ್ಶೆಯನ್ನು ತಗೊಳ್ಳುವಷ್ಟು ಅವರಿಗೆ ಮನಸ್ಥಿತಿಯೂ ಇರಲಿಲ್ಲ. ಇಂಥ ಸ್ಥಿತಿಯಲ್ಲಿ ಅದೊಂದು ದಿಕ್ಕು ತಪ್ಪಿ ಹೋಯಿತು. ಇವತ್ತು ಯಾವುದೇ ಪ್ರೆಸ್ ಮೀಟಿಗೆ ಹೋದರೆ ಸರ್ ಆ ಕಾಲದಲ್ಲಿ ಭಾಳ ಚೆನ್ನಾಗಿತ್ತಂತೆ ಅಂತ ಹೇಳ್ತಾರೆ. ಯಾಕಂದರೆ ಈ ಕಾಲದ ಪ್ರಶ್ನೆಗಳನ್ನು ತಡ್ಕೊಳ್ಳೋ ಶಕ್ತಿ ಇಲ್ಲ ಇವರಿಗೆ. ಅಂದರೆ ಇವ್ರ ಕತೆ ಏನು ಅಂತ ಹೇಳಲ್ಲ, ಅಥವಾ ಆ ಸಿನಿಮಾದ ಒಂದು ಅಂತಃಸತ್ವ ಇದೆಯಲ್ಲ ಅದನ್ನು ಹೇಳೋಕ್ಕೆ ಹೋಗಲ್ಲ ಅವರು. ಈಗೇನು ಹೇಳ್ತಾರೆ ಅಂದರೆ, ಸರ್ 400 crores ಬಜೆಟ್ ಹಾಕಿದ್ದೀವಿ,
ಅಂತ ಹೇಳ್ತಾರೆ. ಸಿನಿಮಾ ಮುಗಿದ ಮೇಲೆ ಸರ್ 400 ಹಾಕಿದ್ವಿ 800 ಬಂತು ಅಂತಾರೆ. ಸೊ ಇಟ್ ಟೋಟ್ಲಿ ಹ್ಯಾವ್ ಬಿಕಮ್ ಎ ಬಿಸ್ನೆಸ್ ಪ್ರಪೋಸಿಷನ್. ನನಗೆ ಕನ್ನಡ ಸಾರಸ್ವತ ಜಗತ್ತಿರ್ಬೋದು ಅಥವಾ ಕರ್ನಾಟಕ ಸರ್ಕಾರದ ಮಟ್ಟ ರಾಜಕೀಯ ಜಗತ್ತಿರ್ಬೋದು ಅಥವಾ ಯಾವುದೇ ಎಂಟರ್ಟೈನ್ಮೆಂಟ್ ಇರ್ಬೋದು, ಒಂದು ಗಹನವಾದಂಥ ಪ್ರಶ್ನೆ ಕೇಳುವಂಥ ಸಮಯ ಬಂದಿದೆ ಮತ್ತು ನಾವು ಅದನ್ನು ಕಠೋರ ಅನಿಸಿದ್ರೂ ಕೇಳಲೇಬೇಕಾಗಿರುವಂಥದ್ದು. ಯಾವ ಭಾಷೆ ಅನ್ನವನ್ನು ಕೊಡೋದಿಲ್ಲ, ಯಾವ ಭಾಷೆ ಭವಿಷ್ಯವನ್ನು ಕಟ್ಟಿಕೊಡೋದಿಲ್ಲ, ಆ ಭಾಷೆ ಇರುತ್ತಾ ಅನ್ನುವಂಥ ಪ್ರಶ್ನೆ ಜೊತೆಗೆ ನಮ್ಮ ಭಾಷೆ ಇರಬೇಕಾದ್ರೆ ನಾವು ಏನು ಮಾಡಬೇಕು? ಇವತ್ತು ನೋಡ್ತೀವಿ, ಈಗ ಹಳ್ಳಿಗಳು ಇಂಗ್ಲೀಷ್ ಮೀಡಿಯಂ ಬಂತು. ಯಾಕೆ ಇಂಗ್ಲೀಷ್ ಮೀಡಿಯಂ ಬಂದಿದ್ದು? ಕನ್ನಡದಲ್ಲಿ ಕಲ್ತ್ರೆ ಆಗಿದ್ದರೆ ಅವಕಾಶ ಸಿಗೋದಿಲ್ಲ ಅನ್ನೋ ಕಾರಣಕ್ಕೆ, ಆಹಾರವನ್ನು ಹುಟ್ಟಿಸೋದಕ್ಕಾಗೋದಿಲ್ಲ ಅನ್ನೋ ಕಾರಣಕ್ಕೆ. ಭಾಷೆ ಗತಿ ಏನು? ಭಾಷೆಯನ್ನು ಉಳಿಸಿ ಬೆಳೆಸ್ಬೇಕು ಹೇಗೆ? ಯಾವಾಗ ಈ ಪ್ರಶ್ನೆಯನ್ನು ನಾವು ಕೇಳೋದು? ಇದು ಪ್ರಶ್ನೆ 3 ಆಯಾಮದಲ್ಲಿದೆ. 3 ಮಹತ್ವದ ಬದಲಾವಣೆಯನ್ನು ನಾನು ಸಾಮಾನ್ಯವಾಗಿ ಹೇಳ್ತಾ ಇರ್ತೀನಿ. ಒಂದು, ದ ಚೇಂಜಸ್ ಹ್ಯಾಪನ್ಡ್ ಇನ್ ದ ಫೀಲ್ಡ್ ಆಫ್ ಹೆಲ್ತ್. ಅಂದರೆ ನಾನು ಚಿಕ್ಕವನಿದ್ದಾಗ 70ನೇ ವರ್ಷ ತನಕ ಯಾರೂ ಇನ್ಶೂರೆನ್ಸ್ ಮಾಡಿಸ್ತಿರ್ಲಿಲ್ಲ, ಎವ್ರಿ ಇಯರ್ ಚೆಕ್ಕಿಂಗ್ ಮಾಡ್ತಿರಲಿಲ್ಲ. ಅದೊಂದು ಉದ್ಯಮ ಆಯ್ತದು. ಉದ್ಯಮ ಆದಮೇಲೆ ನೀವು ಮೊನ್ನೆ ಒಬ್ಬರು ಡಾಕ್ಟ್ರ್ ಹೇಳಿದ್ರು 17ನೇ ವರ್ಷಕ್ಕೆ ನೀನು ಫುಲ್ ಬಾಡಿ ಚೆಕಪ್ ಮಾಡ್ಕೋಬೇಕು ಅಂತ. ಅಂದರೆ ನಮ್ಮ ದೇಹದ ಮೇಲಿನ ನಂಬಿಕೆ ಕಳ್ಕೊಂಬಿಟ್ವಿ. ಅಂದರೆ ಈ ದೇಹವನ್ನು ಈ ಪ್ರಕೃತಿ ನಮಗೆ ಕೊಟ್ಟಿದೆ, ದೇವರನ್ನು ನಂಬುವವರು ದೇವರು ನಮಗೆ ಕೊಟ್ಟಿದೆ. ಆದರೆ ಇದಕ್ಕೆ ಒಂದು ಆಯಸ್ಸಿದೆ. ಅಂದರೆ ನಾವು ಜೆನೆಟಿಕ್ಕಾಗಿ ನೋಡಿದ್ರೆ ನಿಮ್ಮಪ್ಪ ಅಜ್ಜ 90 ವರ್ಷ ಬದುಕಿದರೆ ನೀನು 90 ವರ್ಷ ಬದುಕ್ತೀಯ ಜೆನೆಟಿಕಲಿ, ಅನ್ಲೆಸ್ ಬೇರೆ ದೊಡ್ಡ ಕಾಯಿಲೆಗಳು ಆಕ್ಸಿಡೆಂಟು ಆಗದೆ ಹೋದರೆ. ಹಾಗಾಗಿ ಈ ದೇಹಕ್ಕೆ ಅಷ್ಟು ಆಯಸ್ಸಿದೆ, ಅಷ್ಟು ಇಟ್ ಕ್ಯಾನ್ ಸಸ್ಟೈನ್ಸ್ ದ್ಯಾಟ್ ಮಚ್ ಆಫ್ ಇಯರ್ಸ್. ಹೀಗಾಗಿ ಮಧ್ಯದಲ್ಲಿ ಯಾಕೆ ವರಿ ಮಾಡ್ತೀಯ ಅಂತ ಇದಿಲ್ಲ ಈಗ. ಅಂದರೆ ಚಿಕ್ಕನ್ನಲ್ಲೇ ಒಂದು ಸಾವಿನ ಭಯವನ್ನು ನಮ್ಮಲ್ಲಿ ತುಂಬಲಾಗ್ತದೆ. ಪ್ರತಿ ವರ್ಷ ಚೆಕ್ ಮಾಡೋ, ಇಲ್ಲದ್ರೆ ಹಾರ್ಟ್ ಅಟ್ಯಾಕ್ ಆಗ್ಬೋದು, 8ನೇ ವರ್ಷಕ್ಕಾಗ್ಬೋದು, 9ನೇ ವರ್ಷಕ್ಕಾಗ್ಬೋದು. ಹೀಗೆ ಇದೊಂದು ಮುಖ್ಯವಾದ ಬದಲಾವಣೆ ಆಗಿದ್ದು. ಎರಡನೇದ್ದು ಎಜುಕೇಷನಲ್ಲಿದೆಯಲ್ಲ. ಎಜುಕೇಷನ್ ಮುಂಚೆ ಹೆಂಗಿತ್ತಂದರೆ ವೃತ್ತಿಪರ ಎಜುಕೇಷನ್ ಇತ್ತು. ನಮ್ಮ ಅಪ್ಪ ಅಡುಗೆಯವನಾಗಿದ್ದರೆ ನಾನು ಅಡುಗೆಯವನಾಗಿರ್ತಿದ್ದೆ, ನನಗೆ ಒಂದು ಕೆಲಸ ಗೊತ್ತಿರ್ತಿತ್ತು. ಒಬ್ಬ ಕುಂಬಾರನ ಮಗ ಅದೇ ಕೆಲಸ ಮಾಡ್ಕೊಂಡಿರ್ತಿದ್ದ, ಒಬ್ಬ ಕಮ್ಮಾರನ ಮಗ ಅದೇ ಕೆಲಸ ಮಾಡ್ಕೊಂಡಿರ್ತಿದ್ದ. ಹೀಗಾಗಿ ಯಾರಿಗೂ ಕೂಡ ಈ ಎಜುಕೇಷನ್ ಹೊಟ್ಟೆಪಾಡು ಆಗಿರಲಿಲ್ಲ. ಆಮೇಲೆ ಇದ್ದಕ್ಕಿದ್ದಂಗೆ ಎಜುಕೇಷನ್ ಹೊಟ್ಟೆಪಾಡು ಅಂತ ಮಾಡೋಕ್ಕೋದ್ರು. ಆದರೆ ಹಿಂದೆ ಏನು ಬಂತಂದರೆ ಈ ಉದಾರವಾದ ಬಂದ ನಂತರ ನೀನು 25ನೇ ವರ್ಷಕ್ಕೆ 25 ಲಕ್ಷ ದುಡಿಯುವಂಥ ಒಬ್ಬ ವ್ಯಕ್ತಿ ಆಗ್ಬೋದು ಅಂತ ವರ್ಷಕ್ಕೆ ಶುರುವಾಯಿತು. ಅದೇನು ಅದು ಅಂಥ ಕೆಲಸಗಳನ್ನು ಕೊಡುವ ಸಂಸ್ಥೆಗಳಲ್ಲಿ ಮಾತಾಡೋರು ಇಂಗ್ಲೀಷ್ನಲ್ಲಿದ್ದಾರೆ. ಹೀಗಾಗಿ ನಿಮ್ಮ ಮಗ ಇಂಗ್ಲೀಷ್ ಕಲಿತ್ರೆ ಅವನಿಗೆ 25ನೇ ವರ್ಷಕ್ಕೆ 25 ಲಕ್ಷ ಸಂಬಳ ಬರುತ್ತೆ. ಸೊ ಹೀಗೆ ತುಂಬಿ, ಅಂದರೆ ಈ ರೀತಿಯ ಭಾವನೆಗಳನ್ನು ತುಂಬಿ ಈ 25 ಲಕ್ಷ ನಿನ್ನ ಮಗನಿಗೆ ಬರುತ್ತೆ ಅಂದರೆ ನೀನು ಎಷ್ಟು ಅವನಿಗೆ ಖರ್ಚು ಮಾಡಬೇಕು? ಯು ಹ್ಯಾವ್ ಟು ಸ್ಪೆಂಡ್ 25 lakhs ಫಾರ್ ಎಜುಕೇಷನ್ ಮಿನಿಮಮ್. ಸೊ ಹಿಂಗೆ ಮಾಡಿ ಅದನ್ನೊಂದು ಉದ್ಯಮ ಮಾಡಿಬಿಟ್ರು. ಈ ಉದ್ಯಮ ಆದಾಗ ಅಂದರೆ ಎಲ್ರಿಗೂ ಇಂಗ್ಲೀಷ್ ಕಲಿತ್ರೆ ಒಳ್ಳೆ ಕೆಲಸ ಸಿಗುತ್ತೆ ಅಂತ ಶುರುವಾಯಿತು. ಇಂಗ್ಲೀಷ್ ಕಲಿತ್ರೆ ಹಿ ಕ್ಯಾನ್ ಬಿಕಮ್ ಇಂಟರ್ನ್ಯಾಷನಲ್ ಕ್ಯಾಂಡಿಡೇಟ್ ಅಂತ ಶುರುವಾಯಿತು. ಮಲ್ಟಿನ್ಯಾಷನಲಲ್ಲಿ ಅವನಿಗೆ ಅವಕಾಶ ಸಿಗೋದು ಶುರುವಾಯಿತು. ಹೀಗೆ ಜನರನ್ನು ಬೇರೆ ರೀತಿಯಲ್ಲಿ ಸೆಳೆಯೋಕ್ಕೆ ಶುರು ಮಾಡಿಬಿಟ್ರು. ಅಂದರೆ ತನ್ನ ಮಗನಲ್ಲಿ ಅಥವಾ ಮಗಳಲ್ಲಿ ಇರುವ ಸಹಜ ನಂಬಿಕೆ, ದೇಹದ ಮೇಲಿನ ನಂಬಿಕೆ ಹೆಂಗೆ ಹೋಯಿತೋ ಹಾಗೆ ಮಕ್ಕಳ ಮೇಲೆ ನಂಬಿಕೆ ಹೋಯಿತು. ಅವ್ರಿಗೆ ಎಜುಕೇಷನ್ ಮಾತ್ರ ಸಸ್ಟೈನ್ ದೇಮ್, ಓನ್ಲಿ ಎಜುಕೇಷನ್ ಕುಡ್ ಮೇಕ್ ದೇಮ್ ಸರ್ವೈವ್ ಇನ್ ದ ಸೊಸೈಟಿ. ಹೀಗೆಲ್ಲ ಬಂತು. ಈ 2 ಬಹಳ ದೊಡ್ಡ ಬದಲಾವಣೆ ಆಗಿದ್ದು. 3ನೇದ್ದು ಇದು ಇನ್ವೆಸ್ಟ್ಮೆಂಟು. ಮೊದಲೆಲ್ಲ ಇನ್ವೆಸ್ಟ್ಮೆಂಟ್ ಅಂತಿರಲಿಲ್ಲ, ಅಮ್ಮನ ಡಬ್ಬನೇ ಇನ್ವೆಸ್ಟ್ಮೆಂಟ್ ಆಗಿತ್ತು. ಈಗ ಇಫ್ ಯು ಡೋಂಟ್ ಇನ್ವೆಸ್ಟ್ ಯು ವಿಲ್ ನಾಟ್ ಸರ್ವೈವ್. 10 ವರ್ಷದ ನಂತರ ಏನಾಗುತ್ತೆ, ಈ ಪ್ರಶ್ನೆಗಳನ್ನ ಕೇಳಕ್ಕೆ ಶುರು ಮಾಡಿದರು. ಈ 3 ಇದೆಯಲ್ಲ ಮನುಷ್ಯನನ್ನು ಹಾಳು ಮಾಡಿದ್ದಂತ. ಅದರಲ್ಲಿ ಭಾಷೆಯನ್ನು ಹಾಳು ಮಾಡಲಿಕ್ಕೆ ಸಾಧ್ಯವಾಗಿದ್ದು ಈ ದೊಡ್ಡ ಸಂಬಳದ ಹಪಾಹಪಿಯಿಂದಾಗಿ. ಇದು ಅನ್ನದ ಭಾಷೆಯೇ, ಬಟ್ ಇದು ಚಿನ್ನದ ಭಾಷೆ ಆಗೋಯಿತು. ನಿಮಗೆ ಇಂಗ್ಲೀಷ್ ಇದೆಯಲ್ಲ, ಕನ್ನಡ ಅನ್ನದ ಭಾಷೆ ಆಗಿದ್ದರೆ ಇದು ಚಿನ್ನದ ಭಾಷೆ. ಅಂದರೆ 4 ಇಂಗ್ಲೀಷ್ ಕಲ್ತ್ಬಿಟ್ರೆ ಈಸ್ ಎ ಗೋಲ್ಡ್ ವಿನ್ನರ್ ಅಂತ ಹಿಂಗೆ ಶುರು ಆಯ್ತಲ್ಲ. ಅದಕ್ಕೆ ಸರ್ಕಾರಗಳು ಕುಮ್ಮಕ್ಕು ಕೊಟ್ಟವು. ನಿಮ್ಮ ಇಂಟರ್ವ್ಯೂ ಅದೇ ಭಾಷೆಯಲ್ಲಿ ನಡೀತಾ ಇತ್ತು. ಎಲ್ಲೋ ಕನ್ನಡಿಗನ ಬಂದರೆ ಒಂದು ಹೋಟ್ಲಿಗೆ ಹೋದರೆ ಸಹ ಒಬ್ಬ ಕನ್ನಡಿಗನಿಗೆ ಕೀಳರಿಮೆ ಬರುವಂತೆ ಮಾತಾಡ್ತಾರೆ. ಅಲ್ಲಿ ಯಾರೋ ಹಿಂದಿ ಇರ್ತಾರೆ, ಯಾರೋ ಇಂಗ್ಲೀಷ್ ಇರ್ತಾರೆ, ಕನ್ನಡದವನು ಇರಲ್ಲ ಅಲ್ಲಿ. ಹೀಗಾಗಿ ಒಂದು ಮೆಟ್ರೋದಲ್ಲಿ ಹೋದಾಗಲೂ ನಮಗೆ ಕನ್ನಡ ಪುಸ್ತಕ ಮಾತಾಡೋಕ್ಕೆ ಸಂಕೋಚ ಆಗುವಂಥ ಪರಿಸ್ಥಿತಿ ಇರುತ್ತೆ. ಅವರು ಇಡೀ ಜಗತ್ತೇ ಬೇರೆ ಆಗಿರುತ್ತೆ. ಹೀಗೆ ಕನ್ನಡಿಗನನ್ನು ಒಂದು ಸಂಕೋಚದಕ್ಕೆ ಅಥವಾ ಸಂಕುಚಿತ
ಮನೋಭಾವ ಕೀಳರಿಮೆಗೆ ತಳ್ಳುವಂಥ ಸಂಗತಿಗಳು ಇದ್ದಾವೆ ಈ ಜಗತ್ತಲ್ಲಿ. ಅದನ್ನು ಮಾಡ್ಕೊಂಡಿದ್ದು ನಾವೇ ಅಲ್ವಾ? ನಾವಲ್ಲ, ನಮ್ಮ ಸುತ್ತಲ ಜಗತ್ತು ಮಾಡಿದ್ದು ಅಂತ. ಅಂದರೆ ನೀವೆಷ್ಟೇ ನಮ್ಮ ಸಮಾಜ ನಾವೇ ಇಲ್ಲಿರುವಂಥ ಕನ್ನಡದವರೇ ಅದನ್ನು ಮಾಡ್ಕೊಂಡಿರೋದಲ್ವಾ ಅಂತ. ಯಾಕೆ ಇಲ್ಲಿ ತಮಿಳ್ ಇದೆ, ತೆಲುಗು ಇದೆ, ಮಲಯಾಳಂ ಇದೆ. ಇವತ್ತು ಕೂಡ ಅವ್ರಿಗೆ ಅವ್ರ ಭಾಷೆಗೆ ಇರ್ಬೇಕಂತ ಪ್ರಾಮುಖ್ಯತೆ ಕೊಡ್ತಾರೆ. ನಮ್ಮ ಕನ್ನಡದವ್ರಿಗೆ ಅಲ್ಲ, ಅವ್ರ ಭಾಷೆನೂ ಹಿಂಗೆ ಇದೆ ಅಂತ ಹೇಳೋದು. ನಾವು ಹೇಳೋದು ಅವರು ಅಂದರೆ ಒಂದು ನಂಬಿಕೆ ಇದೆ ನನಗೆ, ಅನಕ್ಷರತೆಯಲ್ಲಿರುತ್ತಲ್ಲ ಅಲ್ಲಿ ನಮಗೆ ಆ ಭಾಷೆ ಇದೆ ಅಂತ ಅನಿಸುತ್ತೆ. ಬಿಕಾಸ್ ಆಫ್ ಅದು ಪಾಸಿಟಿವ್ ಸೈಡ್ ಅಲ್ಲ, ಅದು ಅಲ್ಲಿ ಅನಕ್ಷರತೆ ಇದೆ. ಅನಕ್ಷರತೆ ಇದ್ದಲ್ಲಿ ಮಾತೃಭಾಷೆ ಜಾಸ್ತಿ ಇರುತ್ತೆ. ಇದನ್ನು ನೀವು ತಪ್ಪು ತಿಳ್ಕೊಬಾರ್ದು. ಅಂದರೆ ಅವ್ರಿಗೆ ಬೇರೆ ಭಾಷೆ ಬರಲ್ಲ ಅಂತ. ಅನಂತಮೂರ್ತಿ ಹೇಳ್ತಿದ್ರು 3 ಭಾಷೆ ಇದೆ, ಒಂದು ಮಾತೃಭಾಷೆ, ಒಂದು ಬೀದಿಯ ಭಾಷೆ, ಇನ್ನೊಂದು ಉಪ್ಪರಿಗೆಯ ಭಾಷೆ ಅಂತ. ಇದರಲ್ಲಿ ಮಾತೃಭಾಷೆ ಇರುತ್ತೆ ನೋಡಿ, ಮಾತೃಭಾಷೆ ಮತ್ತು ಬೀದಿ ಭಾಷೆ ಭಾಳ ಸುಲಭವಾಗಿ ಬಂದುಬಿಡುತ್ತೆ. ಅಕ್ಷರಸ್ಥ ಆಗದೆ ಹೋದರೆ ಇನ್ನೊಂದು ಭಾಷೆ ಬರಲ್ಲ, ಮೇಲುಸ್ತರದ ಭಾಷೆ. ಈ ಅನಕ್ಷರತೆಯನ್ನೇ ನಂಬಿಕೊಂಡು ನಾವು ಆ ಭಾಷೆಯನ್ನು ನಮ್ಮ ಭಾಷೆ ಅಂತ ನಂಬ್ಕೊಂಡು ಕೂತೀವಿ. ಬಟ್ ಅಕ್ಷರಸ್ಥರು ನಮ್ಮ ಭಾಷೆಯನ್ನು ಕಲಿಯುವಂತೆ ಮಾಡಬೇಕಿದ್ರೆ ಆ ಭಾಷೆಯಲ್ಲಿ ಶಿಕ್ಷಣ ಸಿಗಬೇಕು. ಇವತ್ತು ಭಾಳ ಈಸಿ. ನಾವು ಭಾಳ ಹಿಂದೆ ನಾನು ಓದ್ತಿದ್ದಾಗ ಬಾಷ್ಪೀಭವನ ಕ್ರಿಯೆ, ಚಯಾಪಚಯ ಕ್ರಿಯೆ ಅಂತೆಲ್ಲ ಪದಗಳಿದ್ದವು, ಭಾಳ ಕಷ್ಟ ಇತ್ತು. ಇವತ್ತು ಸುಲಭವಾದ ಪದಗಳನ್ನು ಕಂಡುಹಿಡಿದಿದ್ದಾರೆ. ಹಾಗಾಗಿ ಇವತ್ತು ಕನ್ನಡದಲ್ಲಿ ಯಾವುದೇ ಶಾಸ್ತ್ರೀಯವಾದ ಸಬ್ಜೆಕ್ಟನ್ನು ಕೂಡ ಕಲಿಸೋಕ್ಕೆ ಸಾಧ್ಯ ಇದೆ. ಜಿಯಾಲಜಿನ ಕಲಿಬೋದು, ಅಥವಾ ಫಿಸಿಕ್ಸು, ಕೆಮಿಸ್ಟ್ರಿ, ಇದನ್ನೆಲ್ಲ ಕನ್ನಡದಲ್ಲಿ ಒಂದು ಹಂತದವರೆಗೆ ಅಭ್ಯಾಸ ಮಾಡ್ಬೋದು. ಇಷ್ಟು ಚಾಲೆಂಜಸ್ ಜೊತೆಗೆ ಇನ್ನೊಂದು ದುರ್ದೈವ ಅಥವಾ ನಮ್ಮ ಸಮಸ್ಯೆನೋ ಗೊತ್ತಿಲ್ಲ, ಒಂದು ಸರಿಯಾದ ರೀತಿಯಲ್ಲಿ ಯುನಿಕೋಡ್ ಇಲ್ಲ ನಮ್ಮ ಕನ್ನಡಕ್ಕೆ. ಯಾವುದೋ ಆ್ಯಪ್ಗಳನ್ನ ಡೌನ್ಲೋಡ್ ಮಾಡ್ಕೋಬೇಕು, ಅದು ಒಂದು ಕಡೆ ವರ್ಕ್ ಆಗುತ್ತೆ, ಒಂದು ಕಡೆ ಆಗಲ್ಲ, ಮತ್ತೆ ಕನ್ವರ್ಷನ್ ಮಾಡು, ಇದು ಮಾಡು. ಈ ನಿಟ್ಟಿನ ಒಂದು ಬೇಸಿಕ್ಕಾಗಿ ಭಾಷೆಯನ್ನು ಸರಿಯಾಗಿ ಟೈಪ್ ಮಾಡೋದಕ್ಕೆ, ಕಂಪ್ಯೂಟರ್ ಭಾಷೆಯಾಗಿ ಪರಿವರ್ತಿಸೋದಕ್ಕೆ ಬೇಕಾಗಿರುವಂಥ ಬೇಸಿಕ್ ಇನ್ವೆಸ್ಟ್ಮೆಂಟನ್ನು ಕೂಡ ನಾವು ನಮ್ಮ ಸರ್ಕಾರಗಳು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದಾದರೆ ಇನ್ನೇನು ಮಾಡ್ತವೆ? ಅದನ್ನು ನಮಗೆ ಫಸ್ಟ್ ಮಾಡಿದ್ದು ವಿಂಡೋಸ್ ಅನಿಸುತ್ತೆ, ಮೈಕ್ರೋಸಾಫ್ಟಲ್ಲಿ ಈಗ ಒಂದು ಯೂನಿಕೋಡ್ ಇದೆ, ಅದು ಇನ್ಬಿಲ್ಟ್. ಆಮೇಲೆ ಈ ಫೋನಲ್ಲಿ ಟ್ರಾನ್ಸ್ಲಿಟ್ರೇಷನ್ ಇದೆ. ಅದು ಇದು ಬಂದಿದೆ ಅಂದರೆ ಬಿಡಿಯಾಗಿ ಬಂದಿದೆ. ಒಂದು ಕಡೆ ಕೆಲಸ ಮಾಡಿದರೆ ಇನ್ನೊಂದು ಕಡೆ ಮಾಡೋದಿಲ್ಲ. ಒಂದು ಸಾರ್ವತ್ರಿಕವಾಗಿ ನಾವು ಹೇಗೆ ಯಾವುದೇ ಸಿಸ್ಟಮನ್ನು ಓಪನ್ ಮಾಡಿದ್ರು ಇದು ವಿಂಡೋಸ್ ಇಂಗ್ಲೀಷ್ ಆಗಿರೋದಿಲ್ಲ, ಅಥವಾ ಇದು ನುಡಿ ಇಂಗ್ಲೀಷ್ ಆಗಿರೋದಿಲ್ಲ, ಅಥವಾ ಇದು ಯಾವುದು ಆ್ಯಪಲ್ ಇಂಗ್ಲೀಷ್ ಆಗಿರೋದಿಲ್ಲ. ಅದು ಇಂಗ್ಲೀಷೇ ಆಗಿರುತ್ತೆ. ನಮ್ಮಲ್ಲಿ ಸಮಸ್ಯೆ ಆಗ್ತಿರೋದು ಇದು ನುಡಿ ಇಂಗ್ಲೀಷ್ ಆಗಿರುತ್ತೆ, ಇಲ್ಲ ಬರಹ ಇಂಗ್ಲೀಷ್ ಆಗಿರುತ್ತೆ, ಇಲ್ಲ ಮತ್ತೊಂದು ಕನ್ನಡ ಆಗಿರುತ್ತೆ ಹೊರತು ಕನ್ನಡ ಆಗಿರೋದಿಲ್ಲ. ಅದೇ ನುಡಿ ಇದೆ, ಅಥವಾ ಶ್ರೀಲಿಪಿ ಇದೆ, ಪ್ರಕಾಶಕ್ಕಿದೆ, ಈಗ 4-5 ಇದೆ. ಆ ರೀತಿಯ ಕನ್ನಡಗಳಿದೆ ಹೊರತು ಕನ್ನಡ ಆಗಿಲ್ಲ. ಅಂದರೆ ಸಾರ್ವತ್ರಿಕವಾಗಿ ಸಿಗುವ ರೀತಿಯಾದಂಥ ಸರ್ವರು ಸುಲಭವಾಗಿ ಬಳಸಬಹುದು ಅಂತ ಒಂದು ಯೂನಿಕೋಡ್ ಇಲ್ಲ. ಯೂನಿಕೋಡ್ ಕೀ ಇಲ್ಲ, ಯೂನಿಕೋಡ್ ಕೀಬೋರ್ಡು ಇಲ್ಲ. ಅಂದರೆ ಕೀಬೋರ್ಡು ಬದಲಾಗ್ತಾ ಹೋಗಿದೆ. ಆಮೇಲೆ ಎಷ್ಟೋ ಜನ ನನಗೆ ಲೇಖನಗಳ ಕಳಿಸ್ತಾರೆ, ಅದು ಇದರಲ್ಲಿ ಓಪನ್ ಆಗಲ್ಲ. ಸೊ ಜಗತ್ತಿಗೆ ಸಾಫ್ಟ್ವೇರನ್ನು ನಾವು ಕಳಿಸ್ತಾ ಇದ್ದೀವಿ. ಆಮೇಲೆ ಕಿಂಡಲ್ ಅಂತ ಬಂತಲ್ಲ ಒಂದು ಕಾಲದಲ್ಲಿ, ಈಗ ಅಷ್ಟು ಫೇಮಸ್ ಇದೆಯಲ್ಲೋ ಗೊತ್ತಿಲ್ಲ, ನಾನು ಅದರಲ್ಲಿ ಓದೋದು ಬಿಟ್ಟೆ. ಕಿಂಡಲ್ ಬಂದಾಗ ಕನ್ನಡದ ಪುಸ್ತಕಗಳನ್ನು ಕಿಂಡಲ್ಗೆ ಹಾಕಬೇಕು ಅಂತಾಯಿತು, ಬಟ್ ಅವ್ರು ಹಾಕಲಿಲ್ಲ. ಯಾಕಂದರೆ ನಿಮ್ಮಲ್ಲಿ ಒಂದು ಭಾಷೆ ವೈವಿಧ್ಯ ಎಷ್ಟಿದೆ ಅಂದರೆ 10-12 ಕಿಲೋಮೀಟ್ರಿಗೆ ಒಂದು ಭಾಷೆ ಚೇಂಜ್ ಆಗುತ್ತೆ. ಆ ಭಾಷೆಯ ಪದಕೋಶ ಇಲ್ಲ ನಿಮ್ಮಲ್ಲಿ ಅಂತ. ಅಂದರೆ ಕಿಂಡಲಲ್ಲಿ ಒನ್ ಆಫ್ ದಿ ಫೀಚರ್ ಅಂದರೆ ಅಲ್ಲಿ ಒಂದು ಪದ ಒತ್ತಿದಾಗ ಅರ್ಥ ಬರ್ತಾಯಿತ್ತು. ಅರ್ಥ ಬರಬೇಕಿದ್ರೆ ಎಲ್ಲೋ ಬ್ಯಾಕ್ಗ್ರೌಂಡಲ್ಲಿ ಫುಲ್ ಒಂದು ಅರ್ಥಕೋಶ ಇರಬೇಕಲ್ಲ, ಅದನ್ನು ನಮ್ಮಲ್ಲಿ ತಯಾರೇ ಮಾಡಲಿಲ್ಲ. ಹೀಗೆ ತೇಜಸ್ವಿ ಹೇಳ್ತಾಯಿದ್ರು, ನಾನು ಇಲ್ಲೊಂದು ಕಲೆ ಟೈಪ್ ಮಾಡ್ತೀನಿ ಮಾರೆ, ಅದನ್ನು ಪ್ರಕಾಶಕರ ಹತ್ರ ಅವನು ಪುನಃ ಟೈಪ್ ಮಾಡ್ತಾನೆ, ಅಲ್ಲಿಂದ ಅದನ್ನು ಪ್ರೂಫ್ ರೀಡರ್ಗೆ ತೊಗೊಂಡೋದ್ರೆ ಅವನು ಪುನಃ ಅದನ್ನು ಡೌನ್ಲೋಡ್ ಮಾಡಿ ಮತ್ತೆ ಮಾಡಬೇಕು. ಹೀಗೆ ಅದು 3-4 ಕೀಬೋರ್ಡ್ ಬಳಕೆ ಆಗುತ್ತೆ. ಮತ್ತು ನಾನು ಇವನ್ ಪ್ರಕಾಶಕ್ಕೆ ಬೇಡ ರೀಪ್ರಿಂಟ್ ಮಾಡೋನ್ನೋದು ಇನ್ನೊಬ್ಬನ ಹತ್ರ ಹೋದರೆ ಪುನಃ ಟೈಪ್ ಮಾಡಿಸ್ಬೇಕು. ಇಲ್ಲಿ ಭಾಳ ಹಾಳು ಬಿದ್ದೋಗಿದೆ ಅಂತ ಭಾಳ ಒದ್ದಾಡಿದ್ರು ಅವರು. ಬಟ್ ಅಷ್ಟು ವರ್ಷ ಆದ ನಂತರನೂ ಈಗ ಸ್ವಲ್ಪ ಸುಧಾರಿಸಿದೆ ಅಂತ ಅನಿಸುತ್ತೆ. ಅಂದರೆ ಇಂಟರ್ಚೇಂಜ್ ಇಸ್ ಪಾಸಿಬಲ್. ಈಗ ನೀವು ಯೂನಿಕೋಡ್ ಟು ಆಸ್ಕಿ ಟು ಯೂನಿಕೋಡ್ ಒಂದು ಸಂಕ ಅಂತ ಬಂದಿದೆ, ಆ ಥರದ್ದು ಸಾಧ್ಯವಿದೆ. ಬಟ್ ಜನಸಾಮಾನ್ಯರ ಮಟ್ಟದಲ್ಲಿ ಸಾಧ್ಯ ಇದೆಯಲ್ಲ ನಂಗೆ ಗೊತ್ತಿಲ್ಲ. ಅಂದರೆ ಈಗಷ್ಟೇ ಕಂಪ್ಯೂಟ್ರನ್ನು ಮೊಬೈಲನ್ನು ಬಳಸುವಂಥ ವ್ಯಕ್ತಿ ಅದರಲ್ಲಿ ಎಷ್ಟು ಮಟ್ಟಿಗೆ ಮಾಡ್ತಾನೆ ನಂಗೆ ಗೊತ್ತಿಲ್ಲ. ಅಥವಾ ನನ್ನಲ್ಲಿ ಒಂದು ಕೀಬೋರ್ಡ್ ಇದೆ, ನಾನು ಯೂಸ್ ಮಾಡೋದು ಯೂನಿಕೋಡ್ಗೆ. ಆ ಕೀಬೋರ್ಡ್ ಇದೆಯಲ್ಲ ಅದು ಮೊಬೈಲಲ್ಲಿಲ್ಲ. ನಾನು ಮೊಬೈಲಲ್ಲಿ ಬೇರೆ ಕಲಿಬೇಕು, ಅಥವಾ ಮೊಬೈಲಿಗೆ ಒಂದು ಕೀಬೋರ್ಡ್ ಹಾಕ್ಕೊಂಡು ಟೈಪ್ ಮಾಡೋಣ ಅಂದರೆ ಸಿಗಲ್ಲ ಅದು. ಹೀಗೆ ಭಾಳ ಸಮಸ್ಯೆಗಳಿದೆ ಹೇಳ್ದಂಗೆ. ಅಂದರೆ
ತಂತ್ರಜ್ಞಾನವಾಗಿ ಸಮಸ್ಯೆ ಇದೆ, ಶೈಕ್ಷಣಿಕವಾಗಿ ಸಮಸ್ಯೆ ಇದೆ, ಔದ್ಯೋಗಿಕವಾಗಿ ಸಮಸ್ಯೆ ಇದೆ, ಓದಿನಲ್ಲಿ ಸಮಸ್ಯೆ ಇದೆ. ಯಾಕಂದರೆ ಇದನ್ನು ಓದಿಸೋದು ಯಾರಿಗೆ ಯಾರು ಓದ್ತಾರೆ ಅದು ಗೊತ್ತಾಗಲ್ಲ. ಆಮೇಲೆ ಮಾರಾಟದಲ್ಲಿ ಸಮಸ್ಯೆ ಇದೆ. ಅಂದರೆ ಬೆಂಗಳೂರು, ಮೈಸೂರು, ಈ ಥರದ ಶಿವಮೊಗ್ಗ, ಕೆಲವು ಆಯ್ದ ಜಿಲ್ಲೆಗಳನ್ನು ಬಿಟ್ಟರೆ ಬೇರೆ ಜಿಲ್ಲೆಗಳಲ್ಲಿ ಪುಸ್ತಕದ ಅಂಗಡಿಗಳೇ ಇಲ್ಲ. ಬರವಣಿಗೆಯಲ್ಲಿ ಸಮಸ್ಯೆ ಆಗೋಕ್ಕೆ ಶುರುವಾಗುತ್ತೆ. ಇವರು ಪ್ರಾಂಪ್ಟ್ ಬರಹಗಾರರ ಅಥವಾ ಪ್ರಾಂಪ್ಟ್ ಆಗಿ ಬರೆಯುವಂಥ ಬರಹಗಾರರ ಅಂತ, AI ಪ್ರಾಂಪ್ಟ್ ಬರಹಗಾರರ ಅಥವಾ ಪ್ರಾಂಪ್ಟ್ ಆಗಿ ಬರೆಯುವಂಥ ಬರಹಗಾರರ ಅಂತೇಳಿ. ಅಂದರೆ ಇತ್ತೀಚೆಗೆ ಇಂಗ್ಲೀಷ್ ಕಾದಂಬರಿಗಳನ್ನು ಅನುವಾದ ಮಾಡಿದ್ದು ಬಂದಿದೆ. ಆಮೇಲೆ ನನಗೆ ಇತ್ತೀಚೆಗೆ ಒಬ್ಬರು ಪುಸ್ತಕ ಕೊಟ್ಟರು, ಅದು ಓದ್ದಾಗ ಗೊತ್ತಾಯಿತು, ಓನ್ಲಿ ಟ್ರಾನ್ಸ್ಲೇಟೆಡ್ ಬೈ ರಿಟರ್ನ್ ಬೈ AI ಅಂತ. ಕೆಲವು ಸಣ್ಣ ಪುಟ್ಟ ಬದಲಾವಣೆ ಮಾಡ್ಕೊಂಡಿದ್ರು. ಸೊ AI ವಿಲ್ ಡೆಫಿನೆಟ್ಲಿ ಪ್ಲೇ ಮೇಜರ್ ಪಾರ್ಟ್ ಇನ್ ಲೈಫ್ ಆಫ್ ಎ ರೈಟರ್. ಅವನ ಹಲವು ದಿಸೆಗಳನ್ನು, ಸುಮಾರು ನನ್ನ ಸ್ನೇಹಿತರು ಒಂದು ಕಾದಂಬರಿ ಮುಕ್ಕಾಲು ಬರೋದಾದ್ರೆ ಕೊನೆ ಹೆಂಗೆ ಮಾಡೋದಂತ AI ಕೇಳ್ತಾರೆ. ಸೊ ಈ ಥರದ್ದು ನಡೆಯುತ್ತೆ. AI ಒಳ್ಳೆ ನಾಟಕ ಬರ್ಕೊಡುತ್ತೆ. ನೀವು ಅವರಿಗೆ ಒಂದು 4-5 ನಾಟಕಗಳನ್ನು ಕಳಿಸಿ ನಾಟಕ ಬರ್ಕೊಡೋದ್ರೆ ಬರ್ಕೊಡುತ್ತೆ ಅದು. ಹೌದು. ಸೊ ಈ ಥರದ ನೀವೇ ನನಗೆ ಒಂದು ಸಲ ಹೇಳಿದಿರಿ AI ಏನೇನು ಅನುಕೂಲಗಳಿದೆ ಅಂತ. ಆಮೇಲೆ ಎಷ್ಟೋ ಸಿನಿಮಾ ರಿವ್ಯೂಗಳು AI ಬರೆದಿದ್ದಾಗಿರುತ್ತೆ, ಆನ್ಲೈನಲ್ಲಿ ಬರೋದು. ಸೊ ಈ ಥರದನ್ನು ಗಮನಿಸಿದ್ದೀನಿ. ಒಬ್ಬ ಬರಹಗಾರ, ಪತ್ರಕರ್ತ, ಸಂಪಾದಕ ಎಲ್ಲದರ ಮಧ್ಯದಲ್ಲೂ ಒಳಗಡೆ ಒಬ್ಬ ಕಟೌಟ್ ಕಟ್ಟುವಂಥ ಅಭಿಮಾನಿ ಕೂಡ ನಿಮ್ಮ ಒಳಗಡೆ ಇದ್ದಾನೆ. ಬಹುತೇಕವಾಗಿ ನಿಮ್ಮ ಊರಲ್ಲಿ, ನಿಮ್ಮ ಊರ ಕಡೆ ಫಸ್ಟ್ ಟೈಮ್ ಒಬ್ಬ ಹೀರೋನ ಕಟೌಟನ್ನು ಕಟ್ಟಿ ಸಂಭ್ರಮಿಸಿದ್ದು ನೀವೇ ಅನಿಸುತ್ತೆ. ಹೆಂಗಿತ್ತದ ಘಟನೆಗಳು? ಯಾಕಷ್ಟು ಅಭಿಮಾನಿಯಾಗಿದ್ದವ್ರದ್ದು? ಅದಕ್ಕೊಂದು ಹಿನ್ನೆಲೆ ಏನಿದೆ ಅಂದರೆ, ನಮ್ಮ ತಂದೆ MGRನ ದೊಡ್ಡ ಅಭಿಮಾನಿ. ಅವರು ಸ್ವಲ್ಪ ವರ್ಷ ತಮಿಳ್ನಾಡಲ್ಲಿ ಕೆಲಸ ಮಾಡ್ತಿದ್ರು. ಸೊ MGR ಸಿನಿಮಾಗಳನ್ನು ನೋಡ್ತಿದ್ರು. ಆಮೇಲೆ ನಮ್ಮ ಊರಿಗೆ ಬಂದ ನಂತರ ಅವರಿಗೆ MGR ಸಿನಿಮಾ, ತಮಿಳು MGR ಅಭಿಮಾನಿ ಆದ್ದರಿಂದ ಅವರಿಗೆ ಆ ಸಿನಿಮಾಗಳ ಬಗ್ಗೆ ಹೇಳ್ತಾಯಿದ್ರು. ಆಮೇಲೆ ಆಗ ಏನಾಗ್ತಿತ್ತು ಅಂದರೆ, ಆಗ ಪತ್ರಿಕೆಗಳಲ್ಲಿ ವಿಷ್ಣುವರ್ಧನ್ ಮತ್ತು ರಾಜ್ಕುಮಾರ್ ಜಗಳದ ಬಗ್ಗೆ ಬರ್ತಾಯಿತ್ತು. ಸೊ ರಾಜ್ಕುಮಾರ್ ಅಭಿಮಾನಿಗಳು ವಿಷ್ಣುವರ್ಧನ್ರನ್ನು ಹಿಂಸೆ ಕೊಡ್ತಿದ್ದಾರೆ, ಹೀಗೆಲ್ಲ ಸುಮಾರು ಸುದ್ದಿಗಳು ಬರ್ತಾಯಿತ್ತು. ನನ್ನ ಸ್ನೇಹಿತನೊಬ್ಬ ಹೇಳಿದ, ನಾವೀಗ ಹೆಂಗಾದರೂ ಮಾಡಿ ವಿಷ್ಣುವರ್ಧನ್ ಕಾಪಾಡಬೇಕು ಮಾರಾಯ ಅಂತ. ನಾನು ಅಲ್ಲಿಂದ ಸಿನಿಮಾ ನೋಡಿರಲಿಲ್ಲ. ಅಂದರೆ ಅವನು ಹಾರ್ಡ್ ಕೋರ್ ವಿಷ್ಣು ಫ್ಯಾನ್ ಆಗಿದ್ದ. ಅವನು ನಮ್ಮೂರಲ್ಲಿ ಒಂದು ಸಂಘ ಕಟ್ಟಬೇಕು, ಅವರಿಗೆ ರಾಜ್ಕುಮಾರ್ ಅವರಿಗೆ ಇಡೀ ಜಗತ್ತಲ್ಲಿ ಸಂಘಗಳಿವೆ, ವಿಷ್ಣುವರ್ಧನ್ಗೆ ಸಂಘನೇ ಇಲ್ಲ, ಅದಕ್ಕೆ ಅವನಿಗೆ ಎಲ್ಲರೂ ಒಳ್ಳೆ ಸಿನಿಮಾ ಕೊಡ್ತಾಯಿಲ್ಲ, ಆಚೆ ಆಗ್ತಿದ್ದಾರೆ, ನಾವೊಂದು ಸಂಘ ಕಟ್ಟಿಬಿಟ್ಟು ಅವ್ರನ್ನ ಕಾಪಾಡಬೇಕು ಅಂತ. ಅಂದರೆ ಆ ಏಜಿನ ಹುಮ್ಮಸ್ಸಿನಲ್ಲಿ ಇಡೀ ಜಗತ್ತನ್ನು ತಾನೇ ನಿಯಂತ್ರಣ ಮಾಡೋ ಥರ ಹೇಳಿದವನು. ಈಗ ನಮ್ಮಲ್ಲಿ ಆಗ್ತಿದೆಯಲ್ಲ ಪ್ರತಿಭಟನೆಯಲ್ಲಿ. ಹೌದು, ಸರಿ ಅಂತೇಳಿ ನಾನು ಓಕೆ ಒಂದು ಮಾಡೋಣ ಅಂತ ಹೇಳಿದೆ. ಆಗ ನಮ್ಮ ಊರಲ್ಲಿ ನಾವು ಅಂದರೆ ಈ ಏನನ್ನು ತೋರಿಸ್ಕೊಳ್ಳೋಕ್ಕೆ ಒಂದು ಅವಕಾಶ ಸಿಗುತ್ತಲ್ಲ ಅಂತ. ಸೊ ಹಾಗಾಗಿ ಯಾವತ್ತು ನಮ್ಮಲ್ಲಿ ಒಂದು ಪ್ರೀತಮ್ ಥಿಯೇಟ್ರ್ ಇದೆ ಅಂತ, ಅಲ್ಲಿ ಹೋದ್ವಿ. ಯಾವುದು ವಿಷ್ಣುವರ್ಧನ್ ಸಿನಿಮಾ ಅಂತಲ್ಲಿ ಯಾವುದೂ ಇಲ್ಲ ಅಂದ. ನಾನು ಅವನಿಗೆ ಪುತ್ತೂರಲ್ಲಿ ಹೊಕ್ಕು ಒಂದು ಸಿನಿಮಾ ಓಡ್ತಾಯಿದೆ, ಅದನ್ನು ಇಲ್ಲಿ ಹಾಕಬೇಕು ನೀವು, ನಾಗಕಾಳ ಭೈರವ ಅಂತೇಳಿ, ಸಿಡಿದಿದ್ದು ಸಹೋದರ ಅಂತಿದೆ ಅಲ್ಲಿ ಬಂದು ಇಲ್ಲೇ ಹಾಕಲ್ಲ ಅಂಥೇಳಿ ಅವ್ರಿಗೆ ಗಲಾಟೆ ಮಾಡಿದ್ವಿ. ಅವನು ಒಂದು 4-5 ವಾರ ನಂತರ ಆ ಸಿನಿಮಾ ಹಾಕದ, ಇಲ್ದಿ ನಾವು ಗಲಾಟೆ ಮಾಡಿದ್ದರೂ ಬರ್ತಾಯಿತ್ತು ಅದು. ಹಾಕದ ಅವನಿಗೆ ಹೇಳಿದ್ವಿ, ನಾವು ಆ ಸಿನಿಮಾ ಹಾಕಿದರೆ ನಾವು ಇಲ್ಲೊಂದು ಕಟೌಟ್ ಕಟ್ಟಿ ಒಂದು ಸಂಘ ಉದ್ಘಾಟನೆ ಮಾಡ್ತೀವಿ ಅಂತೇಳಿ. ಆ ಕಾಲಕ್ಕೆ ಕಟೌಟ್ ಕಟ್ಟೋದು ನಮ್ಗೆ ಗೊತ್ತಿಲ್ಲ. ಅಂದರೆ ಕಟೌಟ್ ಆಮೇಲೆ ಗೊತ್ತಾಗಿದೆ ನಮಗೆ, ಕಟೌಟ್ ಮಾಡಬೇಕಂದ್ರೆ ಸುಮಾರು ಖರ್ಚಿದೆ ಅಂತ. ಅಲ್ಲಿ ಊರಲ್ಲಿ ಕಟೌಟ್ ಕಟ್ಟೋರೇ ಇಲ್ಲ, ಕಟೌಟ್ಗಳೇ ಇಲ್ಲ, ಅಲ್ಲಿ ಪ್ರಿಂಟ್ ಮಾಡೋರೇ ಇಲ್ಲ ಅಂತ. ಸೊ ನಾವು ಯಾವುದೋ ಪೋಸ್ಟರನ್ನು ಕಟ್ ಮಾಡಿ ದೊಡ್ಡ ಮುಖ ಮಾಡಿ ಅದನ್ನು ಅಂಟಿಸಿ, ಯಾವುದೊಂದು ಮರದ ಹಲಗೆಗೆ ಅಂಟಿಸಿ ಅದನ್ನು ಒಂದು ಕಟೌಟ್ ಮಾಡಿ ಒಂದು ಹಾರ ಹಾಕಿ, ಅವತ್ತು ನಾವೊಂದು 7-8 ಜನ ಸೇರಿ ಒಂದು ಗಲಾಟೆ ಮಾಡಿ ಅಲ್ಲಿ ಮಾಡಿದ್ವಿ. ಅದನ್ನು ಮಾಡಿ ಆ ಸಿನಿಮಾ ಅಲ್ಲಿ ಹೋಗ್ತಿದ್ದೆ 3 ದಿನ, ಊರಲ್ಲಿ ಇದ್ದಿದ್ದೆ ಅಷ್ಟೇ ಜನ. ಸಿನಿಮಾ ಹೌಸ್ಫುಲ್ ಹೋದರೆ 2 ದಿನ ಹೋದರೆ ಊರಿನವರೆಲ್ಲ ನೋಡ್ದಂಗೆ. ಸೊ ಆ ಸಿನಿಮಾ 2-3 ದಿನ ಹೋಯಿತು. ಆದಮೇಲೆ ಏನಾಯ್ತು ಅಂದರೆ, ಅದರಿಂದ ಒಂದಷ್ಟು ಜನ ನಮಗೆ ಸಿಕ್ಕಿದ್ರು. ಅವರು ನಾವು ಅಭಿಮಾನಿಗಳಾಗ್ತೀವಿ ಅಂತ ಬಂದರು. ಹಾಗೆ ಒಂದು ಪಂಗಡ ಆಯ್ತು ಅಲ್ಲಿ ಗಾಂಧಿ ಪಾರ್ಕಿನಲ್ಲಿ, ಒಂದು ಗಾಂಪ ಗೆಳೆಯರು ಅಂತಿದ್ವಿ. ಅದು ಆ ಬಳಗ ದೊಡ್ಡದಾಯಿತು. ಆ ಬಳಗ ದೊಡ್ಡದಾದ್ರಿಂದ ನಮಗೆ ಸ್ವಲ್ಪ ಬೇರೆ ಬೇರೆ ಓದೋದು ಇದೆಲ್ಲ ಶುರುವಾಯಿತು. ಬಟ್ ಇದಕ್ಕೊಂದು ಟ್ವಿಸ್ಟ್ ಸಿಕ್ಕಿದೆ ಯಾವಾಗ ಅಂದರೆ, ನಮ್ಮೂರಲ್ಲಿ ಒಂದು ಇಂದ್ರಪ್ರಸ್ಥ ಅಂತ ಸ್ಕೂಲ್ ಇದೆ. ಆ ಸ್ಕೂಲ್ನ ಇನಾಗ್ರೇಷನ್ಗೆ ವಿಷ್ಣುವರ್ಧನ್ ಬಂದಿದ್ದರು. ಅಂದರೆ ಅದು ಇಸ್ ಓನ್ಡ್ ಬೈ ವಿಷ್ಣುವರ್ಧನ್ ಅಂತ ಒಂದು ಸುದ್ದಿ ಆಗಿತ್ತು. ಬಟ್ ನಾನು ಅಷ್ಟೊತ್ತಿಗೆ ಬೆಂಗಳೂರಿಗೆ ಬಂದುಬಿಟ್ಟಿದ್ದೆ. ಸೊ ಬೆಂಗಳೂರಿಗೆ ಬಂದು ಸಿನಿಮಾ ಪತ್ರಕರ್ತನಾಗಿ ಅವ್ರನ್ನ ಭೇಟಿಯಾಗಿ ಸುಮಾರು ಸಲ ಭೇಟಿಯಾಗಿ ಸ್ವಲ್ಪ ಆಪ್ತನಾದ ನಂತರ ಒಂದು ಸಲ ಹೇಳಿದೆ,
ನೀವು ನಮ್ಮೂರಲ್ಲಿ ಒಂದು ಇದು ಕಟ್ಟಿದ್ವಿ ನಿಮಗೆ, ಒಂದು ಈ ಥರ ಸಂಘ ಮಾಡಿದ್ವಿ ನಿಮ್ಮನ್ನು ಕಾಪಾಡೋದಕ್ಕೆ, ಸೊ ನಿಮ್ಮನ್ನು ವರ್ಲ್ಡ್ ಫೇಮಸ್ ಮಾಡೋದಕ್ಕೆ ಒಂದು ಕಟ್ಟಿದ್ವಿ ಅಂತೆಲ್ಲ ಹೇಳಿ ಈ ವಿಚಾರಗಳನ್ನ ಹೇಳಿದ್ದೆ ಅವರಿಗೆ. ಅವರಾಗ ಹೇಳಿದರು ನನಗೆ ಇದೇ ಥರ ಸಣ್ಣ ಸಣ್ಣ ಊರಲ್ಲಿ ಯಾರ್ಯಾರೋ ಅಭಿಮಾನಿಗಳಿದ್ದರು ಅಂತ ಪತ್ರ ಬರೆಯೋದಂತೆ. ಅಣ್ಣ ನಿಮಗೆ ಅನ್ಯಾಯ ಆಗಿದೆ, ನಿಮ್ಮ ಜೊತೆ ನಾವಿದ್ದೇವೆ ಅಂತೆಲ್ಲ ಪತ್ರ ಬರೀತಾಯಿದ್ರು. ಒಂದು ಸಂತೋಷ ಕೊಡೋದು ಅದು. ಅಂದರೆ ಒಳಗೊಳಗೆ ಅಂದರೆ ಯಾರೂ ಏನು ಮಾಡೋಕ್ಕಾಗಲ್ಲ ಈ ಜಗತ್ತಲ್ಲಿ. ಅಂದರೆ ಇವತ್ತಿದ್ದಂಗೆ ಆಗ ಕೂಡ ಫ್ಯಾನ್ ವಾರ್ಸು ಎಲ್ಲ ಇರ್ತಿದೆ. ಅದು ಯಾವ ನಟನೂ ಮಾಡಿದ್ದಲ್ಲ ಅದು. ಅಂದರೆ ಉದಾಹರಣೆಗೆ ಯಾವುದೋ ಸಿನಿಮಾ ಥಿಯೇಟ್ರಲ್ಲಿ ಕೂತ್ಕೊಂಡು ಒಬ್ಬ ನಟನ ಆಗ ಮೆಚ್ಚಿ ಮಾತಾಡಿದರೆ ಇನ್ನೊಬ್ಬ ಎದುರುಗಡೆ ಇರೋನು ಹೊಡೆಯೋಕ್ಕೆ ಬರ್ತಾಯಿದ್ದ, ಈ ಅಣ್ಣನ ಪಿಕ್ಚರ್ ನೋಡ್ತಾ ಆ ಅಣ್ಣಂಗೆ ಯಾಕೆ ಮಾತಾಡ್ತೀಯ ಅಂತ. ಸೊ ಆ ಕಾಲದಲ್ಲಿ ಇತ್ತದು. ಅದೊಂದು ಬಹುಶಃ ಅದಿಲ್ಲದೆ ಅಲ್ಲಿ ಮಜಾ ಇಲ್ಲ ಅನಿಸುತ್ತೆ ನನಗೆ.
ಆಮೇಲೆ ಈ ಪತ್ರಕರ್ತರಾಗಿ ಒಂದು ಆತ್ಮವಿಮರ್ಶೆಯನ್ನು ಮಾಡ್ಕೊಳ್ಬೇಕನ್ನುವಂಥ ಸಂದರ್ಭ ಬಂದಾಗಲೂ ಕೂಡ ನನಗನ್ಸುತ್ತೆ ಒಂದು ಹಂತದಲ್ಲಿ ನೀವು ಸಕ್ರಿಯವಾಗಿ ಫೀಲ್ಡ್ನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅಥವಾ ಅವತ್ತಿನ ಪತ್ರಕರ್ತರನ್ನು ನೋಡಿದಾಗ ಆಫ್ ದಿ ರೆಕಾರ್ಡ್ ಅನ್ನೋದಕ್ಕೆ ಒಂದು ಪಾವಿತ್ರ್ಯತೆ ಇತ್ತು. ಹೌದು, ಆಫ್ ದಿ ರೆಕಾರ್ಡ್ ಅಂತ ಏನೇ ಹೇಳಿದ್ರು ಅದನ್ನು ಆನ್ ದಿ ರೆಕಾರ್ಡ್ ಬರೆಯುವಂಥ ಪರಿಪಾಠ ಬಹುತೇಕವಾಗಿ ಇರಲಿಲ್ಲ. ಇದ್ರೆ ಎಲ್ಲೋ ಒಂದು ಕಡೆ ಅಲ್ಲಿಲ್ಲೇ ಇರಬಹುದು ಅಂತೇಳಿ. ಆದರೆ ಒಂದು ಹಂತದಲ್ಲಿ ಏನಾಗುತ್ತೆ, ಒಂದು ಕಾಂಪಿಟೇಷನ್ನ ಅಥವಾ ಒತ್ತಡನ ಆಫ್ ದಿ ರೆಕಾರ್ಡೇ ಸ್ಟಿಂಗ್ ರೂಪವನ್ನು ಪಡೆದುಕೊಳ್ತು. ಆ ಒಂದು ಅಪನಂಬಿಕೆ ಮೂಡಿದ್ದೇ ಈ ರೀತಿಯಾದಂಥ ಒಂದು, ಅಂದರೆ ಇದರಿಂದ ಇಬ್ಬರಿಗೂ ಕೂಡ ಸಿಗಬೇಕಾದಂಥ ಮನ್ನಣೆ ಸಿಗ್ತಿಲ್ವಾ ಅಂತ. ಒಂದು ಕಡೆ ಸಿನಿಮಾ ಇರ್ಬೋದು, ಇನ್ನೊಂದು ಕಡೆ ಪತ್ರಕರ್ತರು ಇರ್ಬೋದು. ಆ ಒಂದು ಸ್ಯಾಂಕ್ಟಿಟಿ ಇತ್ತಲ್ಲ, ಅದೇನಾಯ್ತು ಅಂದರೆ ಪತ್ರಕರ್ತರನ್ನು ತನ್ನ ಅಂತರಂಗಕ್ಕೆ ತಗೊಂಡು ತನ್ನ ಗುಟ್ಟುಗಳನ್ನು ಹೇಳ್ಕೊಳ್ಳುವ ಕಾಲ ಇತ್ತು ಒಂದು ಕಾಲದಲ್ಲಿ. ನಾವು ಸಿನಿಮಾ ರಿಲೀಸ್ ಮೀಟ್ ಅಂತ ಇರ್ತಿತ್ತಲ್ಲ, ಪ್ರೆಸ್ ಮೀಟ್, ಅಲ್ಲಿಗೆ ಹೋದಾಗ ನಾವೆಲ್ಲ ಪ್ರಶ್ನೆ ಕೇಳ್ತಾಯಿದ್ವಿ. ಆಮೇಲೆ ಪಕ್ಕಕ್ಕೆ ಬಂದಾಗ ಹೀರೋ ಹೇಳ್ತಾ ಇದ್ದ, ಬಾಸ್ ಇದೇನು ಭಾಳ ಚೆನ್ನಾಗೇನು ಬಂದಿಲ್ಲ, ಐ ಆಮ್ ನಾಟ್ ಹ್ಯಾಪಿ, ಬಟ್ ನಾನು ಹೇಳೋಕ್ಕಾಗಲ್ಲ ಅಂತ ಈ ಥರ ಖಾಸಗಿಯಾಗಿ ಹಂಚ್ಕೊಳ್ತಾಯಿದ್ರು. ಅಂದರೆ ತಾನು ಅಂದ್ಕೊಂಡಂಗೆ ಸಿನಿಮಾ ಬಂದಿಲ್ಲ, ಅವ್ರು ಹೇಳಿದ್ದೇ ಒಂದು ಮಾಡಿದ್ದೇ ಒಂದು, ಈ ಥರದ್ದೊಂದು ಇತ್ತು. ಎರಡನೇದು ಯಾವಾಗ ಟ್ಯಾಬ್ಲಾಯ್ಡ್ ಬಂತಲ್ಲ, ಟ್ಯಾಬ್ಲಾಯ್ಡ್ ಬಂದಾಗ ಈ ಆಫ್ ದಿ ರೆಕಾರ್ಡ್ಗಳು ಆನ್ ದಿ ರೆಕಾರ್ಡ್ ಆಗಿ ಶುರುವಾಯಿತು. ಅದು ಟ್ಯಾಬ್ಲಾಯ್ಡಿಂಗ್ ಶುರುವಾಗಿದ್ದು. ಆಮೇಲೆ ಟ್ಯಾಬ್ಲಾಯ್ಡ್ಗಳಿಗೆ ಒಂದು ಮಾಹಿತಿಯನ್ನು ಕೊಡುವಂಥವ್ರು ಇರ್ತಾಯಿದ್ರು. ಅಂದರೆ ಎಲ್ಲ ಕ್ಷೇತ್ರದಲ್ಲೂ ಈ ಸುದ್ದಿಯನ್ನು ಆಚೆ ಹಾಕಬೇಕು ಅಂತೇಳಿ ಆಸೆ ಇದ್ದವ್ರು ಇರ್ತಾರೆ. ಅದನ್ನು ಬರಿಬೇಕಾ ಬೇಡ ಅಂತ ಹೇಳೋದು ಪತ್ರಕರ್ತನ ವಿವೇಚನೆಗೆ ಬಿಟ್ಟಿದ್ದು. ಈಗ ನನಗೆ ಒಬ್ಬ ನಟನ ಬಗ್ಗೆ ಸಾವಿರಾರು ಮಾಹಿತಿ ಗೊತ್ತಿರುತ್ತೆ. ಅದನ್ನು ಯಾವುದನ್ನು ಓದುಗರಿಗೆ ತಲುಪಿಸಬೇಕು, ಯಾವುದನ್ನು ಪ್ರೇಕ್ಷಕನಿಗೆ ತಲುಪಿಸ್ಬೇಕು, ಅದು ಬಹಳ ಮುಖ್ಯ. ಅದು ಗೊತ್ತಿಲ್ಲದೆ ಹೋದರೆ ಏನಂದರೆ ಎಲ್ಲ ಬರಿತಾ ಹೋಗ್ತೀವಿ. ಇವತ್ತೇನಾಗ್ತಿದೆಯಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಯೊಂದನ್ನು ಬರಿತಾ ಹೋಗ್ತೀವಿ. ಅಂದರೆ ಒಬ್ಬನ ಸೀಕ್ರೆಸಿ ಇರುತ್ತೆ, ಪ್ರೈವೇಸಿ ಇರುತ್ತೆ, ಅವನು ಹೇಳಬಾರದಿರುತ್ತೆ, ಅವನಿಗೆ ಅಂತರಂಗದಲ್ಲಿ ಅನಿಸಿದ್ದಿರುತ್ತೆ. ಅದನ್ನು ನಾವು ಬಹಿರಂಗವಾಗಿ ಹೇಳೋದಕ್ಕೆ ಹೋಗಬಾರ್ದು ಅಂತ. ಅಂಥ ಸಂಕಟಗಳು ಪ್ರತಿಯೊಬ್ಬನಿಗೂ ಇರ್ತವೆ. ಪತ್ರಕರ್ತನಿಗೂ ಇರ್ತವೆ, ಸಿನಿಮಾ ನಟನಿಗೂ ಇರ್ತವೆ, ನಿರ್ದೇಶಕನಿಗೂ ಇರ್ತವೆ, ನಿರ್ಮಾಪಕನಿಗೂ ಇರ್ತವೆ. ಅಟ್ ದ ಎಂಡ್ ಆಫ್ ದ ಡೇ ಮನುಷ್ಯರಿಗೆ ಇದ್ದೇ ಇರುತ್ತೆ. ಅವರು ಮನುಷ್ಯರೇ, ರೋಬೋಟ್ಗಳಂತೂ ಅಲ್ಲ. ಪ್ರತಿಯೊಂದು ಕೂಡ ನಾವು ನೋಡ್ತಾ ಹೋಗೋದಾದ್ರೆ ಅವ್ರಿಗೂ ದುಃಖಗಳಿರ್ತವೆ, ಅವ್ರಿಗೂ ಜಲಸಿಗಳಿರ್ತವೆ. ಸೀಕ್ರೆಟ್ ಅನ್ನೋದು ಪ್ರತಿಯೊಬ್ಬರಲ್ಲೂ ಇರುತ್ತೆ. ಕೆಲವು ಸೀಕ್ರೆಟ್ಗಳನ್ನು ಸ್ನೇಹಿತರ ಮುಂದೆ ಹಂಚಿಕೊಂಡಂತೆ ಇನ್ನೊಬ್ಬರ ಮುಂದೆ ಹಂಚಿಕೊಳ್ಬೇಕಂತೇಳಿ ಎಲ್ಲಿ ಗೊತ್ತಾಗದೇ ಆಗುತ್ತೋ ಅವು ಕೂಡ ಸುದ್ದಿ ಆದಂಥ ಉದಾಹರಣೆಗಳು ಸಿಗ್ತವೆ. ಅದೇ ಸ್ನೇಹ ಅಂತ ಹಂಚಿಕೊಂಡಿದ್ದು ಏನಾದರೂ ಅಂದರೆ ಈ ಯಾವಾಗ ಫೋನ್ ಬಂತಲ್ಲ, ಆ ಫೋನಲ್ಲಿ ರೆಕಾರ್ಡಿಂಗ್ ಬಂತು ನೋಡಿ. ಮುಂಚೆ ಎಲ್ಲ ರೆಕಾರ್ಡಿಂಗ್ ಆಗ್ತಿರಲಿಲ್ಲ. ಇಲ್ಲಿ ರೆಕಾರ್ಡ್ ಮಾಡಿ ಅದನ್ನು ಯಾರಿಗೋ ವಾಯ್ಸ್ ನೋಟ್ ಕಳಿಸ್ಕೊಡೋದು, ಈ ಥರದ್ದೆಲ್ಲ ಶುರುವಾಗಿ ಒಂದು ನಂಬಿಕೆ ಹೊರಟೋಯ್ತು. ಅಂದರೆ ಈಗ ನೀವು ಯಾವುದೇ ನಟನನ್ನು, ಅಂದರೆ ಸೂಪರ್ ಸ್ಟಾರನ್ನು ಭೇಟಿಯಾಗೋದಕ್ಕಾಗಲ್ಲ. ನಿಮ್ಮ ಯಾವುದೇ, ಅಂದರೆ ಬಹುತೇಕ ಪತ್ರಕರ್ತರ ಹತ್ರ ಸೂಪರ್ ಸ್ಟಾರ್ಗಳ ಫೋನ್ ನಂಬರ್ಗಳಿಲ್ಲ. ನಾನೊಂದು ಸಲ ಒಂದು ಎಂಟರ್ಟೈನ್ಮೆಂಟ್ ಚಾನಲ್ನ ಮುಖ್ಯಸ್ಥರನ್ನ ಭೇಟಿ ಹಾಕಿ ಹೋಗಿದ್ದೆ. ಅವರು ಭೇಟಿ ಹಾಕಿ ಹೋದಾಗ ಹೇಳಿದರು, ನಾನು ಆಗ ಸಿನಿಮಾ ಜರ್ನಲಿಸ್ಟು. ಆಗ ಹೇಳಿದರು, ನಿಮ್ಮ ಹತ್ರ ಈ ನಟನ ನಂಬರ್ ಇದೆಯಾ ಕೇಳಿದ್ರು. ಇದೆ ಅಂದೆ, ಮಾಡಿ ಅಂದರು. ಮಾಡಿದ್ರೆ ಅದಿಲ್ಲ, ದಿಸ್ ನಂಬರ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಬಂತು. ಇದು ಹಳೆ ನಂಬರ್ ಸರ್, ನನ್ನ ಹತ್ರ ಹೊಸ ನಂಬರ್ ಇದೆ. ನಾನು ಒಂದಕ್ಕೆ ರಿಂಗ್ ಮಾಡಿದರೆ ಅವ್ರು ಫೋನ್ ತೆಗಿತಾರೆ, ನಿಮಗೆ ಅವ್ರ ಫೋನ್ ನಂಬರು ಕೊಡೋಲ್ಲ, ನಿಮ್ಮ ಫೋನು ತೆಗಿಯಲ್ಲ. ಯಾಕಂದರೆ ಯು ಆರ್ ನಾಟ್ ಯೂಸ್ಫುಲ್ ಟು ದೆಮ್. ನಾನು ಅವರಿಗೆ ಒಳ್ಳೆ ಪ್ರೋಗ್ರಾಮ್ಗಳು ಕೊಡ್ತೀನಿ, ನಾನು ಸ್ನೇಹದಲ್ಲಿ ಇಟ್ಕೊಂಡಿದ್ದೀನಿ. ಅವರೇನಾದರೂ ಅವರಿಗೆ ಹುಟ್ಟುಹಬ್ಬ ಆದಾಗ ಅವ್ರ ಮನೆಗೆ ಹೋಗಿ ಒಂದು ಬೊಕೆ ಕೊಟ್ಟು ಬರ್ತೀನಿ. ಒಂದು ಕಾರ್ಡಿಯಲ್ ರಿಲೇಷನ್ಶಿಪ್ ಇಟ್ಕೊಂಡಿದ್ದೀನಿ. ನೀವು ಇಟ್ಕೊಂಡಿಲ್ಲ. ಯು ಗೋ ಟು ಹಿಮ್ ಓನ್ಲಿ ಫಾರ್ ನ್ಯೂಸ್. ಏನೋ ಬ್ರೇಕಿಂಗ್ ನ್ಯೂಸ್ ಇದೆಯಾ, ಅವ್ನ ಜೀವನದಲ್ಲಿ ಏನೋ ಸಿಗುತ್ತಾ, ಇದಕ್ಕೆ ಹೋಗ್ತೀರಿ ಪತ್ರಕರ್ತರು. ಹೀಗಾಗಿ ಅವ್ರು ನಿಮ್ಮನ್ನು ದೂರ ಇಡ್ತಾರೆ ಅಂತ ನನಗೆ ಆಮೇಲೆ ನಿಜ ಅನ್ನಿಸ್ತು. ಯಾಕಂದರೆ ಇದು ಬರೀ ಪತ್ರಿಕೋದ್ಯಮ ಅಲ್ಲ, ರಾಜಕಾರಣದಲ್ಲೂ ಅದೇ ಇದೆ. ಅಂದರೆ ಒಬ್ಬ ತನ್ನ ಸೋಲನ್ನು ಹೇಳ್ಕೊಳ್ಳೋದಕ್ಕೆ ಅಥವಾ ತನ್ನ ಹತಾಶೆಯನ್ನು ಹೇಳ್ಕೊಳ್ಳೋದಕ್ಕೆ ಒಬ್ಬನ ಬಯಸ್ತಾನೆ. ಅವನು ತನಗೆ ಗೊತ್ತಿರೋನಾದಷ್ಟು ಒಳ್ಳೆಯದು. ತುಂಬ ವರ್ಷ ತನಗೆ ಗೊತ್ತಿದ್ದಾರೆ ಅಂದರೆ ಯಾರ ಹತ್ರ ಹೇಳ್ಕೊಳ್ಬೇಕು ಅವನು. ಸೊ ಈ ಥರದ ಒಂದು ಬಾಂಧವ್ಯ ಇರಬೇಕೋ ಬೇಡೋ ಗೊತ್ತಿಲ್ಲ, ಇಲ್ಲ ಈಗ. ಬಟ್ ಇನ್ನೊಂದು ಏನಾಗ್ತಾ ಇದೆ, ಇನ್ನೊಂದು ಡೇಂಜರಸ್ ಸಿಚುವೇಶನ್ ಆಗಿದ್ದಂದರೆ ಕೆಲವು ನಟರ ಅಭಿಮಾನಿಗಳ ಪತ್ರಕರ್ತರ ಅಂತ ಕನ್ಫ್ಯೂಷನ್ ಆಗಬೇಕು. ಆ ರೀತಿಯಾದಂಥ ಬೆಳವಣಿಗೆಗಳನ್ನು ಕೂಡ ನಾವು ನೋಡ್ತೀವಿ. ಅದು ಎಷ್ಟು ಅಂದರೆ ಇದು ಪತ್ರಿಕೋದ್ಯಮಕ್ಕೆ ಉಪಯುಕ್ತನಾ ಅಥವಾ ಭವಿಷ್ಯದ ದೃಷ್ಟಿಯಿಂದ ಉಪಯುಕ್ತನಾ ಅಥವಾ ಅಲ್ವಾ? ಅಂದರೆ ಯಾವುದು ರೆಡ್ ಲೈನ್ ಆಗಿರಬೇಕು ಒಬ್ಬ ಪತ್ರಕರ್ತನಿಗೆ? ಇವತ್ತಿನ ಮಾತನ್ನು ಕೇಳಿದರೆ ನನಗೆ ಗೊತ್ತಿಲ್ಲ. ಯಾಕಂದರೆ ಇವತ್ತು ಅಂಥ ಒಂದು ಲೈನೇ ಇಲ್ಲ. ಮೊದಲು ಹೆಂಗಿತ್ತಂದರೆ ಒಬ್ಬ ಪತ್ರಕರ್ತರ ಉದ್ದೇಶ ಸತ್ಯ ಹೇಳೋದು ಸುಳ್ಳು ಹೇಳೋದು ಅದು ಬೇರೆ. ಏನಿದೆ ಅಂದರೆ ಒಂದು ಸಿನಿಮಾ ಇದ್ದರೆ ಆ ಸಿನಿಮಾ ಇಂಡಸ್ಟ್ರಿಗೆ ಒಂದು ಸುದ್ದಿ ಅಂತಿರುತ್ತೆ. ಆ ಸುದ್ದಿಯನ್ನು ಆ ಸಿನಿಮಾ ಇಂಡಸ್ಟ್ರಿಯ ವ್ಯೂವರ್ ಯಾರಿದ್ದಾನೋ ಅವನಿಗೆ ಬೇಕಾದಷ್ಟನ್ನು ತಲುಪಿಸುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಬೇಕಿತ್ತು ಅವನು. ಅಂದರೆ ಒಂದು ಸಿನಿಮಾ ಬಂದಾಗ ಅದನ್ನು ರಿವ್ಯೂ ಮಾಡಬೇಕಿತ್ತು.
ಆ ರಿವ್ಯೂ ಮಾಡೋ ಹೊತ್ತಿಗೆ ಅವನು ಏಕಕಾಲಕ್ಕೆ ನಿರ್ಮಾಪಕನ ಹಿತವನ್ನು ಕಾಯಬೇಕಿತ್ತು, ಅಲ್ಲಿ ದುಡ್ಡು ಕೊಟ್ಟು ಬರೋ ಪ್ರೇಕ್ಷಕನಿಗೂ ತೊಂದರೆ ಆಗಬಾರ್ದಿತ್ತು. ಹಾಗೆ ಒಂದು ಬ್ಯಾಲೆನ್ಸ್ ಮಾಡಿ ಉದಯ ಮರಕಿಣಿ ಬರೀತಿದ್ರು ಆ ಕಾಲದಲ್ಲಿ, ನಾನು ಬರೀತಿದ್ದೆ. ಆ ಥರದ ರಿವ್ಯೂಗಳಲ್ಲಿ ನಿಜವಾದ ಪ್ರೇಕ್ಷಕನಿಗೆ ಅರ್ಥ ಆಗೋದು ಇದು ಸಿನಿಮಾಗೆ ಹೋಗಬೇಕೋ ಬೇಡವೋ ಅಂತ. ಬಟ್ ನಿರ್ಮಾಪಕನಿಗೆ ಇದು ಬೈದು ಬರೆದಿದ್ದನ್ನು ಗೊತ್ತಾಗ್ತಿರಲಿಲ್ಲ. ಸೊ ಈ ರೀತಿಯಲ್ಲಿ ಒಂದು ಬ್ಯಾಲೆನ್ಸ್ ಮಾಡೋದಿದೆಯಲ್ಲ, ಅಂದರೆ ಯಾವುದೇ ಇವತ್ತು ಹೆಂಗಾಗಿದೆ ಅಂದರೆ, ನಂದು ಯಾವುದೋ ಹೊಸ ಬುಕ್ ಬರುತ್ತೆ, ಆ ಹೊಸ ಬುಕ್ಕನ್ನು ನೀವು ತುಂಬ ಒಂದು 300 ಪದಗಳಲ್ಲಿ ಹೊಗಳಿ ಕೊನೆಯ ಸಾಲಲ್ಲಿ ನಾನು ಓದಿದ್ದ ಇತರ ಪುಸ್ತಕಗಳಷ್ಟು ಇದು ಚೆನ್ನಾಗಿಲ್ಲ ಅಂತ ಒಂದು ಸಾಲು ಬರೆದ್ರೆ ಲೋಕಕ್ಕೆ ಏನು ಹೋಗುತ್ತಂದರೆ, ಇವರು ಈ ಪುಸ್ತಕ ಚೆನ್ನಾಗಿಲ್ಲ ಅಂತ ಗುರು ರಾಘವೇಂದ್ರ ಕೂಡ ಹೇಳಿದ್ದಾರೆ, ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಅಂತ. ನೀವು ಅಲ್ಲಿ ತನಕ ಅದನ್ನು ಅಸೆಸ್ ಮಾಡಿದ್ದು ಬರಲ್ಲ. ಈ ಒನ್ಲೈನ್ ಏನು ಇದೆಯಲ್ಲ, ಒಂದು ಸಾಲಿನಲ್ಲಿ ಒಂದು ಸಿನಿಮಾವನ್ನು ಕೊಲ್ಲುವುದು ಅಥವಾ ಗೆಲ್ಲಿಸುವುದು, ಇದು ಶುರುವಾದ ಮೇಲೆ ಎಲ್ಲದಕ್ಕೂ ಅರ್ಥ ಹೊರಟೋಯ್ತು ಅಂತ. ಬಿಕಾಸ್ ಜನ ಒಂದು ಸಾಲು ನೋಡ್ತಾರೆ. ಆಮೇಲೆ ನನಗೆ ಈ ಮಾತಲ್ಲಿ ನಂಬಿಕೆ ಇಲ್ಲ. ಅಂದರೆ ನೀವೊಂದು ಸಿನಿಮಾ ನೋಡಿ ಬರ್ತೀರಿ, ನಾನು ಬಂದು ಸಿನಿಮಾ ಹೆಂಗಿದೆ ಗುರು ಅಂತ ಕೇಳೋದು. ನೀವು ಏನು ಹೇಳಬೇಕು, ಸಿನಿಮಾ ಹೆಂಗಿದೆ ಅಂತ ಹೇಳೋಕ್ಕಾಗಲ್ಲ. ಇಟ್ಸ್ ಎನ್ ಎಕ್ಸ್ಪೀರಿಯನ್ಸ್. ಯು ಶುಡ್ ವಾಚ್ ಆ್ಯಂಡ್ ನಿನಗೆ ಹೆಂಗಿದೆ ಅಂತ ಇಂಪಾರ್ಟೆಂಟ್, ಅವ್ರಿಗೆ ಹೆಂಗಿದೆ ಅಂತಲ್ಲ. ಸೊ ನೀವು ಅದನ್ನು ಚೆನ್ನಾಗಿಲ್ಲ ಅಂದರೆ ನಾನು ಅವರು ಹೇಳಿದರು ಚೆನ್ನಾಗಿಲ್ಲವಂತೆ ಅಂತ ನಾನು ಪ್ರಚಾರ ಮಾಡೋದು. ಸೊ ಇದು ಸರಿಯಲ್ಲ ಅದು. ಹೀಗಾಗಿ ಸಿನಿಮಾ ಆಗಲಿ, ಪುಸ್ತಕ ಆಗಲಿ, ಯಾವುದೇ ಕಲಾತ್ಮಕವಾದ ಸಂಗತಿ ಆಗಲಿ, ಇನ್ನೊಬ್ಬನ್ನು ಹೋಗಿ ಹೇಗಿದೆ ಅಂತ ಕೇಳಬಾರ್ದು. ನಾನೇನು ಮಾಡ್ಬೋದು ಅಂದರೆ ನನ್ನ ಎಕ್ಸ್ಪೀರಿಯೆನ್ಸನ್ನು ಒಂದು ರಿವ್ಯೂ ಮೂಲಕ ದಾಟಿಸ್ಬೋದು. ನಾನು ಮೊನ್ನೆ ಒಂದು ರಿವ್ಯೂ ಬರೆದಿದ್ದೆ. ನಾನು ಧನಂಜಯ್ ಭಾಳ ಇಷ್ಟಪಟ್ಟರು. ಯಾವುದು ಮದರ್ ಪ್ರಾಮಿಸಿಗೆ ಸಿನಿಮಾ ನೋಡಿ ಐ ರೋಟ್ ಎ ಪೀಸ್. ಅವ್ರು ಹೇಳಿದ್ರು ಭಾಳ ಚೆನ್ನಾಗಿದೆ ಇದು. ನಾನು ಹೇಳಿದೆ ಸಿನಿಮಾದ ಒಂದು ಎಕ್ಸ್ಪೀರಿಯೆನ್ಸ್ ಬರೆದೆ ನಾನು. ಅಂದರೆ ನಮಗೆ ಎಷ್ಟೆಷ್ಟು ಬೇರೆ ಬೇರೆ ಡಿವಿಯೇಷನ್ಸ್ ಇದೆ, ಬೇರೆ ಬೇರೆ ಆಕರ್ಷಣೆ ಇದೆ, ಅದನ್ನು ಮರೆತು ಒಂದು ಸಿನಿಮಾಕ್ಕೆ ಹೋದಾಗ ಅಯ್ಯೋ ಅದನ್ನು ಮಿಸ್ ಮಾಡ್ಕೊಂಡಲ್ಲ ಅಂತ ಅನ್ನಿಸ್ಬಾರ್ದು. ಅದು ಮಿಸ್ ಆದರೆ ಹಾಳಾಗೋಗಲಿ, ಇಲ್ಲಿ ಚೆನ್ನಾಗಿ ಸಿಕ್ಕಿದೆ ಅಂತ ಅನ್ನಿಸ್ಬೇಕು. ಸೊ ಆ ಥರದ ಒಂದು ಬದಲಾವಣೆಯನ್ನು ಒಂದು ಸಿನಿಮಾ ತರೋಕ್ಕೆ ಸಾಧ್ಯ ಆದರೆ ಅದು ಎಲ್ಲರನ್ನ ಮುಟ್ಟುತ್ತೆ ಅಂತ ನಾನು ಅದನ್ನು ಒಂದು ಸ್ಮಾಲ್ ಫೇಸ್ಬುಕ್ ನೋಟಲ್ಲಿ ಬರೆದಿದ್ದೆ. ಈಗ ಒಂದು ಕಡೆ ನೋಡಿ, ಸಿನಿಮಾ ಇಂಡಸ್ಟ್ರಿಗೆ ಅದರದ್ದೇ ಆದಂಥ ದೊಡ್ಡ ಮಟ್ಟದ ಚಾಲೆಂಜಸ್ಗಳನ್ನ ನೋಡ್ತಿದ್ದೀವಿ. ಅದು ಮಲ್ಟಿ ಕ್ರೋರ್ ಬಜೆಟಲ್ಲಿ ಇಡೀ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಬೇಕಾ, ಅದು ಕನ್ನಡದಲ್ಲಿ ಮಾತ್ರ ಕೊಡುವಂಥ ಸಿನಿಮಾ ಮಾಡಬೇಕಾ. ಬಟ್ ಪ್ರೇಕ್ಷಕನಿಗೆ ಹೇಗಾಗಿದ್ದರೆ ಕ್ವಾಲಿಟಿ ಎರಡರಲ್ಲೂ ನೀವು ಎಷ್ಟು ದುಡ್ಡು ಹಾಕಿದರೆ ನೋಡ್ತಿಲ್ಲ, ಕ್ವಾಲಿಟಿಯನ್ನು ನೋಡ್ತಿದ್ದಾರೆ ಮತ್ತು ನನಗದು ಎಂಟರ್ಟೈನ್ಮೆಂಟ್ ಆಗುತ್ತೆ ಅನ್ನೋದನ್ನು ನೋಡ್ತಾ ಇದ್ದಾರೆ. ಅದೇ ರೀತಿಯಾಗಿರ್ತಕ್ಕಂಥ ಚಾಲೆಂಜಸ್ಗಳನ್ನು ಇವತ್ತು ಪತ್ರಿಕೋದ್ಯಮ ಇರ್ಬೋದು, ಯಾವುದೇ ಉದ್ಯಮಗಳು, ಯಾಕಂದರೆ ಒಂದು ದೊಡ್ಡ ಪಲ್ಲಟ ಆಗ್ತಾಯಿದೆ. ಆ ಚಾಲೆಂಜಸ್ಗಳ ವಿಷಯಕ್ಕೆ ಬಂದಾಗ ನಮ್ಮ ಕನ್ನಡ ಇಂಡಸ್ಟ್ರಿ ಇವತ್ತಿನ ಚಾಲೆಂಜ್ಗಳಿಗೆ ಅಥವಾ ಮುಂಬರುವಂಥ ಚಾಲೆಂಜಸ್ಗಳಿಗೆ ಹೊಸ ಸೂಪರ್ ಸ್ಟಾರ್ಸ್ಗಳು ಕಾಣಿಸ್ತಿಲ್ಲ, ಜನರನ್ನ ಥಿಯೇಟ್ರಿಗೆ ತರೋವಂಥವ್ರು ಹೆಚ್ಚಾಗಿ ಕಾಣಿಸ್ತಿಲ್ಲ. ಇರೋವಂಥವರೇ ಎಷ್ಟು ಸಾಧ್ಯನೋ ಅಷ್ಟು ಫೈಟ್ ಮಾಡ್ಬೇಕಂಥದ್ದು ಸ್ಥಿತಿ ಇದೆ. ಇದನ್ನು ನೋಡಿದಾಗ ವೈಡನ್ನು ಫುಲ್ಫಿಲ್ ಮಾಡೋದು ಹೇಗೆ, ಅಥವಾ ಮುಂದೆ ಏನಾಗಿರುತ್ತೆ ಭವಿಷ್ಯ? ಇದು ಇವತ್ತು ಒಬ್ಬರ ಹತ್ರ ಮಾತಾಡ್ತಿದ್ದೆ. ಅವರು ಒಂದು ಸುಮ್ಮನೆ ನನಗೆ ಹಿಂಗೆ ಬಂದು ಮಾತಿಗೆ ಸಿಕ್ಕಿದಾಗ ಹೇಳ್ತಿರ್ತಾರೆ, ಸರ್ ಒಂದು ಸಿನಿಮಾ ಡೈರೆಕ್ಟ್ ಮಾಡಿ ಒಳ್ಳೆ ಪ್ರೊಡ್ಯೂಸರ್ ಕೊಡ್ತೀನಿ ಅಂದರು. ನಾನು ಹೇಳಿದೆ ನಾನು ಮಾಡಲ್ಲ ಅಂದೆ. ಯಾಕೆ ಅಂದರೆ ಯಾರೇ ಸಿನಿಮಾ ಮಾಡಿದ್ರು ಈಗ ಗೆಲ್ಸೋದು ಕಷ್ಟ ಇದೆ. ಅಂದರೆ ನಿಮ್ಮ ಹಣ ವಾಪಸ್ ಬರಬೇಕು. ಅಂದರೆ ಆ್ಯಸ್ ಎ ಡೈರೆಕ್ಟರ್ ನನ್ನ ಉದ್ದೇಶ ಏನಂದರೆ ಒಂದು ಐ ಹ್ಯಾವ್ ಟು ಎಂಟರ್ಟೈನ್ ದಿ ಆಡಿಯನ್ಸ್. ಅಟ್ ದ ಸೇಮ್ ಟೈಮ್ ಯುವರ್ ಇನ್ವೆಸ್ಟ್ಮೆಂಟ್ ಶುಡ್ ಕಮ್ ಬ್ಯಾಕ್. ಇಲ್ಲಿ ಯಾರೂ ದಾನ ಮಾಡೋದಕ್ಕೆ ಬಂದಿಲ್ಲ ಅಥವಾ ಎಲ್ಲೋ ದತ್ತಿ ಇಟ್ಟದನ್ನು ಹಾಕಿ ಇಲ್ಲಿ ಹೋದರೆ ಹೋಗಲಿ ಸರ್, ಈ ಥರ ಆಟಿಟ್ಯೂಡ್ ಇಲ್ಲ. ನನ್ನ ಉದ್ದೇಶ ಅಂದರೆ ಹಣ ಬರಬೇಕು. ಹಣ ಬರಬೇಕಂದ್ರೆ ಇವತ್ತು ಒಂದು ಎಷ್ಟೇ ಒಳ್ಳೆಯ ಸಿನಿಮಾ ಮಾಡಿದರೂ ಅದು ಹಣವನ್ನು ವಾಪಸ್ ತರುತ್ತೆ ಅಂತ ಹೇಳೋ ನಂಬಿಕೆ ಯಾರಿಗೂ ಇಲ್ಲ. ಅಂದರೆ ಒಂದು ಟೋಟಲಿ ಏನು ಲೆಕ್ಕಾಚಾರಗಳಿದಾವಲ್ಲ ಅದು ಪೂರ್ತಿ ಬದಲಾಗಿಬಿಟ್ಟಿದ್ದಾವೆ. ಯಾರು ಯಾಕೆ ಯಾವ ಕಾರಣಕ್ಕೆ ಸಿನಿಮಾವನ್ನು ನೋಡ್ತಾರೆ, ಪ್ರಚಾರ ಮಾಡಿದರೆ ಸಿನಿಮಾ ಗೆಲ್ಲುತ್ತೋ, ದೊಡ್ಡ ಸ್ಟಾರ್ಗಳನ್ನ ಹಾಕಿದರೆ ಗೆಲ್ಲುತ್ತೋ, ಅಥವಾ ಪ್ಯಾನ್ ಇಂಡಿಯಾ ಅಂತ ಹೇಳಿದರೆ ಗೆಲ್ಲುತ್ತೋ, ಇನ್ಯಾರನ್ನೋ ರಿಮೇಕ್ ಮಾಡಿದರೆ ಗೆಲ್ಲುತ್ತೋ, ಇಮಿಟೇಟ್ ಮಾಡಿದರೆ ಗೆಲ್ಲುತ್ತೋ ಗೊತ್ತಾಗಲ್ಲ. ಅಂದರೆ ಟೋಟಲಿ ಒಂದು ಏನು ಬದಲಾವಣೆ ಆಗಿದೆ ಅಂದರೆ ಮ್ಯಾನ್ ಇಸ್ ಟು ಹಿಮ್ಸೆಲ್ಫ್ ಅಂತಿದೆಯಲ್ಲ, ಪ್ರತಿಯೊಬ್ಬ ವ್ಯಕ್ತಿ ಕೂಡ ತಾನು ಎಲ್ಲಿದ್ದೀನೋ ಅಲ್ಲೇ ಸಂತೋಷ ಪಡೋದನ್ನು ಕಂಡುಕೊಂಡಿದ್ದಾನೆ. ಅವನಿಗೆ ಸಂತೋಷವನ್ನು ಕೊಡೋದಕ್ಕೆ ಸ್ಮಾಲ್ ಸ್ಕ್ರೀನ್ ಅಂದರೆ ಸ್ಮಾಲೆಸ್ಟ್ ಮೈಕ್ರೋ ಸ್ಕ್ರೀನ್ಗಳಿದ್ದಾವೆ. ನಾನು ನೋಡುವ ರೀಲ್ಸ್ ನನಗೆ ಕೊಡೋಷ್ಟು ಸಂತೋಷವನ್ನು ಒಂದು ಸಿನಿಮಾ ಕೊಡೋಲ್ಲ. ಆಮೇಲೆ ನಾನು ರೀಲ್ಸನ್ನು ಯಾವಾಗ ನೋಡ್ತೀನಿ ಅಂದರೆ ನನಗೆ ಯಾವಾಗ ಬಿಡುವಿದೆಯೋ ಆಗ ನೋಡ್ತೀನಿ. ಐ ಬಿಲೀವ್ ದಟ್ ಎವ್ರಿ ಪರ್ಸನ್ ನೀಡ್ಸ್ ಎಂಟರ್ಟೈನ್ಮೆಂಟ್ ಆಫ್ ಸರ್ಟನ್ ಅವರ್ ಇನ್ ಎ ಡೇ. ನನಗೆ ದಿನಕ್ಕೆ 2 ಗಂಟೆ ಎಂಟರ್ಟೈನ್ಮೆಂಟ್ ಬೇಕು. ನನಗೆ 2 ಗಂಟೆ ಇಲ್ಲಿ ಸಿಗುತ್ತೆ. ಮುಂಚೆ ನಮಗೆ ಕೆಲಸ ಮಾಡ್ತಿದ್ದಾಗ, ಗದ್ದೆ ಕೆಲಸ, ತೋಟ ಕೆಲಸ ಮಾಡ್ತಿದ್ದಾಗ ವಾರಕ್ಕೆ 2 ಗಂಟೆ ಬೇಕಿತ್ತು, ಒಂದು ಸಿನಿಮಾಕ್ಕೆ ಹೋಗ್ತಿದ್ವಿ. ಆಮೇಲೆ ಸ್ವಲ್ಪ ಬಿಡುವು ಸಿಕ್ಕಿದರೆ ಮಳೆಗಾಲ ಎಲ್ಲ ಆದಾಗ ವಾರಕ್ಕೆ ಒಂದು 8 ಗಂಟೆ ಬೇಕಿತ್ತು, ಯಕ್ಷಗಾನ ನೋಡೋಕ್ಕೆ ಹೋಗ್ತಾಯಿದ್ವಿ. ಇವತ್ತು ನಮಗೆ ಬೇಕಾದಷ್ಟು ಎಂಟರ್ಟೈನ್ಮೆಂಟ್ ಇಲ್ಲೇ ಸಿಗುತ್ತೆ, ನನ್ನ ಕೈಯಲ್ಲೇ ಸಿಗುತ್ತೆ, ಕಡಿಮೆ ದುಡ್ಡಿಗೆ ಸಿಗುತ್ತೆ, ಬೆಟರ್ ಸಿಗುತ್ತೆ. ಇಟ್ಸ್ ಎ ಬೆಟರ್ ಎಂಟರ್ಟೈನ್ಮೆಂಟ್. ದ ಹೋಲ್ ವರ್ಲ್ಡ್ ಈಸ್
ಇನ್ ಫ್ರಂಟ್ ಆಫ್ ಮೀ. ಕೊರಿಯನ್ ನೋಡ್ಬೋದು, ಜಪಾನೀಸ್ ನೋಡ್ಬೋದು, ಯಾವ ಭಾಷೆ ಬೇಕಾದ್ರೂ ಸಿಗುತ್ತೆ. ಆಮೇಲೆ ಯಾವುದೇ ಭಾಷೆದ್ದನ್ನು ನನ್ನ ಭಾಷೆಯಲ್ಲೇ ನೋಡ್ಬೋದು. ಎಷ್ಟು ಅವಕಾಶಗಳಿವೆ. ಇದನ್ನು ಬಿಟ್ಟು ನಾನು ಕಷ್ಟಪಟ್ಟು ಸಿನಿಮಾ ನೋಡೋದು, ಥಿಯೇಟ್ರಿಗೆ ಹೋಗೋದು, ದುಡ್ಡು ಖರ್ಚು ಮಾಡೋದು. ಸಿನಿಮಾ ಇಸ್ ಎ ಗ್ಯಾಂಬಲ್ ಅಂತ ಹೇಳ್ತಾರೆ. ಮುಂಚೆ ಹೆಂಗಿತ್ತಂದರೆ ದುಡ್ಡು ಹಾಕಿದವನಿಗೆ ದುಡ್ಡು ಬರುತ್ತೋ ಇರೋ ಅಂತ ಜೂಜು. ಇವತ್ತು ಪ್ರೇಕ್ಷಕನಿಗೆ ಗುರುವೇ ನಾನು 3 ಗಂಟೆ ವೇಸ್ಟ್ ಮಾಡ್ತಾಯಿದ್ದೀನಿ, 2,000 ರೂಪಾಯಿ ವೇಸ್ಟ್ ಮಾಡ್ತಿದ್ದೀನಿ, ಅದು ಚೆನ್ನಾಗಿದೆಯೋ ಇಲ್ವೋ, ಇವನಿಗೆ ಜೂಜ್ ಆಗಿಬಿಟ್ಟಿದೆ. ಸೊ ದಟ್ಸ್ ಎ ಸ್ಕೆಪ್ಟಿಕಲ್ ಮೈಂಡ್ಸೆಟ್. ಇದು ಚೆನ್ನಾಗಿದೆಯೋ ಇಲ್ವೋ ಅಂತ. ಆಮೇಲೆ ಚೆನ್ನಾಗಿದೆಯೋ ಇಲ್ವೋ ಅಂತ ನೀವು ಮೊದಲೇ ಹೇಳಿದಂಗೆ ಕರೆಕ್ಟಾಗಿ ಹೇಳುವಂಥ ಒಬ್ಬ ವ್ಯಕ್ತಿ ಇಲ್ಲ ನಿಮಗೆ. ಯಾರನ್ನು ನಂಬ್ತೀರಿ ನೀವು ಅಂತ ಅಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ಬರೋದು ನಂಬ್ತೀರೋ, ಅಥವಾ ಒಬ್ಬ ಪತ್ರಕರ್ತ, ಸಿನಿಮಾ ಪತ್ರಕರ್ತ ಹೇಳಿದ್ದನ್ನು ನಂಬ್ತೀರೋ, ಅಥವಾ ಇನ್ಯಾರೋ ಒಬ್ಬ ಸ್ಟಾರ್ ಹೇಳ್ತಾನೆ ಕೆಲವು, ವಾಚ್ ದಿಸ್ ಫಿಲ್ಮ್ ದಿಸ್ ವೆರಿ ಗುಡ್ ಅಂತ, ಅದನ್ನು ನಂಬ್ತೀರೋ? ಯಾವುದನ್ನು ನಂಬೋಕ್ಕಾಗಲ್ಲ. ಯಾಕಂದರೆ ಪ್ರತಿಯೊಬ್ಬರಿಗೂ ಅವರ ಎಜೆಂಡಾ ಇರುತ್ತೆ. ಅದಕ್ಕೋಸ್ಕರ ಅವರು ಆ ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಒಂದು ದೊಡ್ಡ ಸಮೂಹ ಈ ಸಿನಿಮಾ ನೋಡಿ ಅಂತೇಳಿ ಹೇಳುತ್ತಲ್ಲ, ಅದು ಆ ಸ್ಟಾರ್ನ ಅಭಿಮಾನಿ ಆಗಿರುತ್ತೆ. ಅವರು ಒಂದು 3 ದಿನ ಹೇಳ್ತಾರೆ. ಮತ್ತು ದೊಡ್ಡ ಸಮೂಹ ಇದು ಭಾಳ ಕೆಟ್ಟದಾಗಿದೆ ನೋಡಬೇಡಿ, ಅದು ಆ ಸ್ಟಾರ್ನ ವಿರೋಧಿಗಳದ್ದಾಗಿರುತ್ತೆ. ಹೀಗೆ ನಮಗೆ ಸತ್ಯ ಗೊತ್ತಾಗ್ಬಿಟ್ಟಿದೆ ಅಂತ. ಅಂದರೆ ನಾನು ಆ್ಯಸ್ ಎ ಕಾಮನ್ ಆಡಿಯನ್ಸ್ ನನಗೆ ಯಾರನ್ನೂ ನಂಬೋಕ್ಕಾಗ್ತಿಲ್ಲ. ನನಗೆ ಟ್ರೇಲರ್ನ ನಂಬೋಕ್ಕಾಗ್ತಿಲ್ಲ. ಭಾಳ ಚೆನ್ನಾಗಿ ಟ್ರೇಲರ್ ಕಟ್ ಮಾಡ್ತಾರೆ, ಅದನ್ನು ನೋಡಿದ್ರೆ ಭಾಳ ಒಳ್ಳೆಯ ಸಿನಿಮಾ ಅನಿಸುತ್ತೆ, ಬಟ್ ಅದರಲ್ಲಿ ಇರಲ್ಲ. ಅಥವಾ ಡಿಸ್ಕಷನಲ್ಲಿ ಕೂತ್ಕೊಂಡು ಭಾಳ ಅದ್ಭುತವಾಗಿ ಮಾತಾಡ್ತಾರೆ, ಪ್ರತಿಯೊಂದು ಶಾರ್ಟ್ ಹೆಂಗೆ ಕಟ್ಟಿದ್ವಿ, ಕತೆ ಹೆಂಗೆ ಮಾಡಿದ್ವಿ ಅಂತ. ಬಟ್ ಅಲ್ಲಿ ಇಷ್ಟು ಎಂಟರ್ಟೈನಿಂಗ್ ಡಿಸ್ಕಷನ್ ಅಷ್ಟು ಎಂಟರ್ಟೈನಿಂಗ್ ಸಿನಿಮಾ ಆಗಿರಲ್ಲ. ಹೀಗೆ ಬಹಳ ಡೌಟಲ್ಲಿ ಇರ್ತಾನೆ ಮನುಷ್ಯ. ಈ ಊರ ಕಡೆ ನಾವು ಹೋದಾಗ ಕೆಲವೊಂದಿಷ್ಟು ಜನ ಮಾತಾಡ್ತಿರ್ತಾರೆ, ಏನು ನಮ್ಮ ವಂಶ ಅಂದರೆ ಏನು, ನಮ್ಮ ದೊಡ್ಡಪ್ಪ ನಮ್ಮ ಅಜ್ಜ ಇಸ್ಪೇಟಲ್ಲಿ ಎಕರೆಗಟ್ಟಲೆ ಹೊಲ ಕಳೆದ ಅಂತೇಳಿ. ಈಗ ಅವನ ಹತ್ರ 1 ಎಕರೆನೂ ಹೊಲ ಇಲ್ಲ, ನಮ್ಮ ಮುತ್ತಜ್ಜ ಇಸ್ಪೇಟಲ್ಲಿ ಎಕರೆಗಟ್ಟಲೆ ಹೊಲ ಕಳೆದ ಅನ್ನೋಂಥರ ಹೇಳ್ಕೊತಿರ್ತಾರೆ. ಅಂಥ ಪಳಿಯುಳಿಕೆಗಳು ಇವತ್ತು ಸಿನಿಮಾ ಇಂಡಸ್ಟ್ರಿಯಲ್ಲಿ ನೋಡಿದಾಗಲೂ ಕೂಡ ಎಲ್ಲರೂ ಬಾಯಿ ಮಾತಿಗೆ ಅಂತಾರೆ ಸಿನಿಮಾ ಎಲ್ಲಕ್ಕಿಂತ ದೊಡ್ಡದು ಅಂತೇಳಿ. ಆದರೆ ಆ ಒಂದು ಪಳಿಯುಳಿಕೆಯ ಮನಸ್ಥಿತಿಗಳಿದಾವಲ್ಲ, 1 ರೂಪಾಯಿ ಖರ್ಚು ಮಾಡಿ ಒಂದು ಸಿನಿಮಾ ಮಾಡೋದನ್ನೇ 10 ರೂಪಾಯಿಯನ್ನು ಖರ್ಚು ಮಾಡಿಸಿ ಪ್ರೊಡ್ಯೂಸರ್ ಹತ್ರ ಅವ್ನು ಇವತ್ತು ಎಂದಿಗೂ ಸಿನಿಮಾ ಮಾಡಬಾರ್ದು ಅಂತ ಸ್ಥಿತಿಗೆ ತಂದಿಡುವಂಥ ಸ್ಥಿತಿ ಇದ್ದಾರೆ. ಅಂದರೆ ಹೀರೋಗಳನ್ನೇ ಬಿಟ್ಟು ನಾನು ಸಿನಿಮಾ ಮಾಡ್ತೀನಿ, ನಂಗೆ ಡೈರೆಕ್ಟ್ರೇ ಬೇಡ, ಸಿನಿಮಾ ಮಾಡ್ಕೋತೀನಿ. ಆ ಥರ ಸನ್ನಿವೇಶದಲ್ಲಿ ಕನ್ನಡ ಇಂಡಸ್ಟ್ರಿ ಒಂದು ಭಾಷೆ ವಿಚಾರದಲ್ಲಿ ನೋಡಿದಾಗಲೂ ಕೂಡ ಮುಂದೆ ಏನಾಗುತ್ತೆ ಅನ್ನೋದು ಸಹಜವಾಗಿ ಕನ್ನಡ ಅಭಿಮಾನಿಗಳಿಗೂ ಕೂಡ ಇದ್ದೇ ಇರುತ್ತೆ ಆ ಪ್ರಶ್ನೆ. ನಿಜವಾದ ಸಿನಿಮಾ ಅಭಿಮಾನಿಗಳಿದಾರಲ್ಲ, ಅವರೊಂದಷ್ಟು ಸಂಖ್ಯೆಯಲ್ಲಿದ್ದಾರೆ ಈಗ. ಅಂದರೆ ಇವತ್ತಿಗೂ ಅವರು, ಉದಾಹರಣೆಗೆ ನೀವು ರಾಜ್ಕುಮಾರ್ ಹಾಡುಗಳ ಸಂಜೆ ಅಂತ ಇಟ್ಟಾಗ ಅಲ್ಲೊಂದು 1000 ಜನ ಬಂದು ಕೂತ್ಕೊಂಡು ಹಾಡುಗಳು ಕೇಳ್ತಾರೆ. ಅವ್ರು ಇವತ್ತಿನ ಯಾವ ಹಾಡುಗಳನ್ನು ಕೇಳಲ್ಲ. ಬಟ್ ಅದೇನಾಗಿದೆ ಅಂದರೆ ಆ ಕನ್ನಡ ಸಿನಿಮಾಗಳನ್ನು ಮೆಚ್ಚುವವರ ವಯೋಮಾನ ಇದೆಯಲ್ಲ, ಅದು 40+ ಇದೆ ಅಂತ. ಅವ್ರು ಇನ್ನೊಂದು 20-25 ವರ್ಷ 30 ವರ್ಷ ಬದುಕಿರ್ತಾರೆ. ಅಲ್ಲಿ ಒಂದು 7-8 ಸಿನಿಮಾ ನೋಡ್ತಾರೆ ಅವರು. ಅಂದರೆ ಅವರಿಗೆ ಆ ಸಿನಿಮಾ ನೋಡೋದಕ್ಕೆಂದರೆ, ಈಗ ನಾನೇ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕಿದ್ರೆ ಬಹಳ ಕಷ್ಟ ಇದೆ. ಅಂದರೆ ಈಗ ನಾನು ಈ ಪತ್ರಿಕೆಯಲ್ಲಿರೋದ್ರಿಂದ ಕೆಲವು ಸಿನಿಮಾಗಳನ್ನು ನೋಡ್ತೀನಿ. ಬಟ್ ನಾನು ರಿಟೈರ್ ಆದಮೇಲೆ ನಾನು ಥಿಯೇಟ್ರಿಗೆ ಬರೋದು ಬಹಳ ಅಪರೂಪ. ಅಂದರೆ ಅಂಥ ಒಂದು ಸಿನಿಮಾ ನನಗೆ ಹಳೆಯ ಕಾಲದ ಯಾವುದೋ ಒಬ್ಬ ನನ್ನನ್ನು ಸೆಳೆದಂಥ ನಿರ್ದೇಶಕ ಅಮೋಲ್ ಪಾಲೇಕರ್ ಸಿನಿಮಾ ಬಂತು, ಗುಲ್ಜಾರ್ ಸಿನಿಮಾ ಮಾಡಿದ್ರು, ಗುಲ್ಜಾರ್ ಮಗಳು ಮಾಡಿದರು. ಈ ಥರ ಇದ್ದರೆ, ಅಥವಾ ಇಲ್ಲಿ ಯಾರಾದರೂ ಕಾಸರವಳ್ಳಿ ಒಂದು ಹೊಸ ಸಿನಿಮಾ ಮಾಡಿದರು, ಈ ಥರ ಇದ್ದಾಗ ನಾನು ಹೋಗ್ಬೋದೇ ಹೊರತು ಈ ಯಾವುದು ತೆಲುಗು ಸಿನಿಮಾಗಳ ನಕಲುಗಳು, ಅಂದರೆ ತೆಲುಗು ಸಿನಿಮಾದ ಛಾಯೆಯನ್ನಿಟ್ಟುಕೊಂಡು ಅದರ ಪಡಿಯಚ್ಚಿನಂತೆ ಬರುವ ಸಿನಿಮಾಗಳಿದಾವಲ್ಲ, ಅದನ್ನು ನಾನು ನೋಡಲ್ಲ. ಅವತರಣಿಕೆ ಅಂದರೆ ಅದು ಹೆಂಗಾಗಿದೆ ಅಂದರೆ, ವಿ ಟುಕ್ ದ ತೆಲುಗು ಮಾಡೆಲ್. ಆ ಮಾಡೆಲ್ ತೊಗೊಂಡು ಅಲ್ಲಿ ಏನು ಮಾಡ್ತಾನೋ, ಬಾಲಯ್ಯ ಏನು ಮಾಡ್ತಾನೋ, ಇಲ್ಲಿ ಬೀಲಯ್ಯನೋ ಅವನೇ ಅದೇ ಮಾಡ್ತಾನೆ. ಸೊ ಆ ಥರದ್ದನ್ನು, ಅಂದರೆ ನಾವೇನು ಅಂದ್ಕೊಂಡಿದ್ದೀವಿ ಅಂದರೆ ಅಲ್ಲಿ ಸಕ್ಸಸ್ ಆದ್ದು ಇಲ್ಲಿ ಸಕ್ಸಸ್ ಆಗುತ್ತೆ ಅಂತ, ರಿಮೇಕ್ ಶುರುವಾದ ಕಾಲದಲ್ಲಿ ಅಲ್ಲಿ ಗೆದ್ದದ್ದು ಇಲ್ಲಿ ಗೆಲ್ಲುತ್ತೆ ಅಂತ. ಅಂದರೆ ಸಿನಿಮಾ ಕನ್ನಡದ ಆಡಿಯನ್ಸ್ ಇಸ್ ಭಾಳ ಯೂನಿಕ್. ಇವರು ಅಲ್ಲಿ ಗೆದ್ದನ್ನು ಇಲ್ಲಿ ಹಂಸಗೀತೆಯನ್ನು ಗೆಲ್ಲಿಸಿದ್ದಾರೆ, ಕಾಡು ಸಿನಿಮಾವನ್ನು ಗೆಲ್ಲಿಸಿದ್ದಾರೆ, ಭೂತಯ್ಯ ನಮಗ ಅಯ್ಯೋ ಸಿನಿಮಾವನ್ನು ಗೆಲ್ಲಿಸಿದ್ದಾರೆ, ಇತ್ತೀಚೆಗೆ ತಿಥಿ ಗೆಲ್ಲಿಸಿದ್ದಾರೆ, ಆಮೇಲೆ ಸೂಫ್ರಮ್ ಗೆಲ್ಲಿಸಿದ್ದಾರೆ, ಆಮೇಲೆ ಒಲವಾರ ಅಂತ ಒಂದು ಸಿನಿಮಾ ಎಷ್ಟು ಚೆನ್ನಾಗಿತ್ತು ನೋಡಿ. ಅದನ್ನು ಮೊದಲು ಗೆಲ್ಲಿಸಲಿಲ್ಲ, ಬಟ್ ಆಮೇಲೆ ಜನ ಬಂದರು. ಬಟ್ ಅವನಿಗೆ ಆ ಸಿನಿಮಾನ ಸಸ್ಟೈನ್ ಮಾಡೋಕ್ಕೆ ಶಕ್ತಿ ಇರಲ್ಲ. ಅಂಥ ಸಿನಿಮಾಗಳನ್ನ ಮಾಡಿದವರಿಗೆ ಇವತ್ತಿನ ಒಟ್ಟು ವ್ಯವಸ್ಥೆಯಲ್ಲಿ ಅದನ್ನು ಸಸ್ಟೈನ್ ಮಾಡೋಕ್ಕೆ ಶಕ್ತಿ ಇರಲ್ಲ. ನನಗೆ ಒಂದೊಂದು ಸರಿ ಅನಿಸ್ತಾ ಇರುತ್ತೆ, ಕೆಲವು ಪ್ರೊಡ್ಯೂಸರ್ಗಳು 80 ಕೋಟಿ 100 ಕೋಟಿಯನ್ನು ಅದು ಯಾವ ನಂಬಿಕೆ ಇಟ್ಟುಕೊಂಡು ಯಾವ ಕಥೆಯನ್ನು ಕೇಳಿ ಕೆಲವೊಬ್ಬರ ಮೇಲೆ ಹಾಕ್ತಾರೋ ಅಂತ ಗೊತ್ತಿಲ್ಲ.
ಎಷ್ಟೋ ಸರಿ ಅದೇ ನಿರ್ಮಾಪಕರು ಏನಾದರೂ 1 ಕೋಟಿ 2 ಕೋಟಿದು ಒಂದು 10-15 ಸಿನಿಮಾಗಳನ್ನ ಮಾಡಿದರೆ ಅದರಲ್ಲಿ ಒಂದು 4-5 ಸಿನಿಮಾ ಚೆನ್ನಾಗಿದೆ, ದುಡ್ಡು ಹಾಕಿದ ದುಡ್ಡು ವಾಪಸ್ ಬರ್ತಾ ಇದೆ ಆದರೂ ಕೂಡ ಭವಿಷ್ಯ ಬೆಳೀತಾ ಹೋಗುತ್ತೆ. ಅದ್ರ ಕಡೆ ಯಾರೂ ಗಮನಿಸ್ತಾ ಇಲ್ವಾ ಅಂತ. ನೀವು ಇದು ಹೇಳಬೇಕು ಒಂದು ತಮಾಷೆಯಾಗಿ ನನ್ನ ಗೆಳೆಯ ಹೇಳ್ತಾ ಇರ್ತಾನೆ, 400 ಕೋಟಿ ಅಂತ ಹೇಳ್ತಾರೆ ಒಂದು ಸಿನಿಮಾಕ್ಕೆ ಅಂತ. ಆ ಸಿನಿಮಾ ಸುಮಾರು 120 ನಿಮಿಷ ಇರುತ್ತೆ. 120 ನಿಮಿಷ ಇಂಟು 12, 4×48 ಅಂದರೆ 1 ನಿಮಿಷಕ್ಕೆ 3 ಕೋಟಿ ಖರ್ಚು ಮಾಡ್ತಾನೆ. 1 ನಿಮಿಷಕ್ಕೆ 3 ಕೋಟಿ ಖರ್ಚು ಮಾಡುವಂಥದ್ದು ಏನಿರುತ್ತೆ ಸಿನಿಮಾದಲ್ಲಿ ಅಂತ ಅವನಿಗೆ ಆಶ್ಚರ್ಯ, ಒಂದು ಎವರೇಜ್ ನೋಡಿದ್ರೆ. ಸೊ ಹೀಗಾಗಿ ಈ ಸಿನಿಮಾಕ್ಕೆ ಮಾಡುವಂಥ ಖರ್ಚು ಆ ಸಿನಿಮಾಗೆ ಬೇಕಾದ ಖರ್ಚು ಆಗಿರಲ್ಲ. ಅದೇನಾಗಿರುತ್ತೆ ಅಂದರೆ ಒಂದು ರೀತಿಯಲ್ಲಿ ಇಲ್ಲಿಯ ಸ್ಟಾರ್ ನಟ ಅಲ್ಲಿಯ ಸ್ಟಾರ್ ನಟನ ಜೊತೆ ಹೋಲಿಕೆ ಮಾಡಿಕೊಂಡು ನನ್ನ ಪಾನ್ ಇಂಡಿಯಾ ಸಿನಿಮಾ ಆಗುತ್ತೆ, ಅದರಿಂದ ಇಷ್ಟು ಬಜೆಟ್ಟು ಮಾಡಿ, ಇಷ್ಟು ಖರ್ಚು ಮಾಡಿ, ಇಷ್ಟು ಅದ್ದೂರಿಯಾಗಿ ಮಾಡಿ, ಅಲ್ಲಿ ಇಷ್ಟು ದುಡ್ಡು ಬರುತ್ತೆ, ಈ ಥರ ಲೆಕ್ಕಾಚಾರಗಳನ್ನೇ ಹಾಕ್ಕೊಂಡು ಕೂತಿರ್ತಾರೆ. ಈ ಕತೆಗೆ ಎಷ್ಟು ಬೇಕು ಅಂತ ಕೇಳೋಕ್ಕೋಗಲ್ಲ. ಅದನ್ನು ಬಹಳ ಸೊಗಸಾಗಿ ಮಾಡುವ ಒಬ್ಬ ನಿರ್ದೇಶಕ ಇಲ್ಲಿದ್ದರೆ ಅದು ರಾಜ್ ಬಿ ಶೆಟ್ಟಿ. ಅವರೊಂದು ಪೈಸೆ ಜಾಸ್ತಿ ಖರ್ಚು ಮಾಡಲ್ಲ. ರಿಷಬ್ ಶೆಟ್ಟಿ ಅವರು ಕಾಂತಾರ 2ನಲ್ಲಿ ಸ್ವಲ್ಪ ಜಾಸ್ತಿ ಖರ್ಚು ಮಾಡಿದ್ರು ನಂಗೆ ಅನ್ನಿಸ್ತು. ಬಟ್ ಅಲ್ಲಿ ತನಕ ಅವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇರ್ಬೋದು, ಕಿರಿಕ್ ಪಾರ್ಟಿ ಇರ್ಬೋದು, ಅಥವಾ ಕಾಂತಾರ 1 ಇರ್ಬೋದು, ಎಲ್ಲ ಅದರಲ್ಲಿ ಎಷ್ಟು ಒಂದು ಕಡಿಮೆ, ಎಷ್ಟು ಬೇಕೋ ಅಷ್ಟೇ ಖರ್ಚು ಮಾಡಿಕೊಂಡು, ಅಂದರೆ ಒಂದು ಸಂಯಮದಲ್ಲಿ ಖರ್ಚು ಮಾಡೋದಿದೆಯಲ್ಲ, ಅದು ಕೂಡ ಒಬ್ಬ ನಿರ್ದೇಶಕನ ಕ್ರಿಯೇಟಿವಿಟಿ ಅಂತ ಹೇಳೋದು ನಾನು. ಸೊ ಅದನ್ನೆಲ್ಲ ಬಿಟ್ಟು ನೀವು ತುಂಬ ಖರ್ಚು ಮಾಡಿ ದುಡ್ಡು ಬರಲಿಲ್ಲ ಅಂತ ಅಳೋದಿಲ್ಲ, ಅರ್ಥನೇ ಇಲ್ಲ. ವಿ ಶುಡ್ ನೋ ಅವರ್ ಲಿಮಿಟ್ಸ್. ಈ ಪ್ರತಿಷ್ಠೆಕ್ಕಿಂತ ಹೋಗೋಕ್ಕಿಂತ ಹೆಚ್ಚಾಗಿ ಅದರದ್ದು ಒಂದು ಅದು ಏನು ಕೇಳುತ್ತೆ ಅದನ್ನು ಕೊಡ್ತಾ ಹೋದರೆ ಸಾಕಷ್ಟು ಸಮಸ್ಯೆಗಳು ಸಿನಿಮಾದಲ್ಲೂ ಬಗೆಹರಿಯುತ್ತೆ ಅಂತ ಅನಿಸುತ್ತೆ. ಈಗ ಜೊತೆಗೆ ನೀವು ಒಬ್ಬ ಸಿನಿಮಾ ಪತ್ರಕರ್ತರಾಗಿ, ಸಿನಿಮಾ ಅಭಿಮಾನಿಯಾಗಿ ಇಷ್ಟೊತ್ತರೆಗೂ ಸಾಕಷ್ಟು ವಿಚಾರಗಳನ್ನ ಹೇಳಿದಿರಿ. ಈಗ ಮತ್ತೊಂದು ಹ್ಯಾಟನ್ನು ತೊಟ್ಟಿದ್ದೀರಿ, ಅತ್ಯಂತ ಜವಾಬ್ದಾರಿ ಇರುವಂಥದ್ದು, ಕನ್ನಡಪ್ರಭದ ಸಂಪಾದಕರಾಗಿರುವಂಥದ್ದು. ಈಗ ಡಿಜಿಟಲಲ್ಲಿ ನಮಗನ್ನಿಸ್ತಾ ಇರುತ್ತೆ ಏನಂದರೆ ಎಷ್ಟು ಕಾಂಪಿಟೇಷನ್ ಇದೆ, ಯಾವ ಥರ ಸುದ್ದಿಗಳನ್ನು ಹಾಕಬೇಕು, ಹೇಗೆ ಹಾಕಬೇಕು. ಈಗ ಮೊನ್ನೆ ಒಂದು ಸ್ಟಡಿಯನ್ನು ಓದ್ತಾ ಇದ್ದೆ, ನ್ಯೂಸ್ ಕನ್ಸಂಪ್ಷನ್ ಟೈಮ್ ಏನಿದೆ ಇಟ್ ಹ್ಯಾಸ್ ರೆಡ್ಯೂಸ್ ಟು 30 ಸೆಕೆಂಡ್ಸ್. ಇನ್ಸ್ಟಾಗ್ರಾಮಲ್ಲೂ ಕೂಡ 1 ನಿಮಿಷದ ರೀಲ್ಸನ್ನು ನೋಡೋಂಥವ್ರ ಸಂಖ್ಯೆ ಕಡಿಮೆಯಾಗಿ 30 ಸೆಕೆಂಡ್ ರೀಲ್ಸಿಗೆ ಬಂದಿದೆ. ಇವನ್ ಇನ್ಸ್ಟಾಗ್ರಾಮು ಕೂಡ ನೀವು ಸಜೆಸ್ಟ್ ಮಾಡುತ್ತೆ 30 ಸೆಕೆಂಡಲ್ಲಿ ಸುದ್ದಿಯನ್ನು ಕೊಡಿ, ಅಥವಾ ಏನೇ ಹಾಕಿದ್ರು 30 ಸೆಕೆಂಡಲ್ಲಿ ಹೇಳೋ ಥರ ಇರಲಿ ಅಂಥೇಳಿ. ಅಲ್ಲಿಂದ ನಾವು ಇಲ್ಲೊಂದು ಪಾಡ್ಕಾಸ್ಟ್ ಇದೆ, ಅಂದರೆ ಬೇರೆ ಬೇರೆ ಕೆಡರ್ಗೆ ಏನು ಬೇಕೋ ಅದನ್ನು ಕೊಡುವಂಥ ಪ್ರಯತ್ನ ಡಿಜಿಟಲಲ್ಲಿ ನಡೀತಾ ಇರುತ್ತೆ, ಪ್ರತಿ ಕ್ಷಣದ ಪ್ರಕ್ರಿಯೆ. ಆದರೆ ಸುದ್ದಿ ಪತ್ರಿಕೆ ಅಂತ ಬಂದಾಗ ಇರುವಂಥ ಚಾಲೆಂಜಸ್ಗಳು ಯಾವ ರೀತಿಯಾದಂಥ ಇಮ್ಮಿಡಿಯೇಟ್ ಚಾಲೆಂಜಸ್ಗಳು ಸಸ್ಟೈನಬಿಲಿಟಿ ವಿಚಾರದಲ್ಲಿ ನೋಡಿದಾಗ ನಿಮ್ಗೆ ಅನಿಸುತ್ತೆ? ಒಂದು ಪತ್ರಿಕೆಯ ಸಂಪಾದಕ ಆದ ತಕ್ಷಣ ದೊಡ್ಡ ಗಾಬರಿ ಆಗೋದೇನೆಂದರೆ, ನಾನು ಮುಂದೆ ಯಾರು ಓದುಗ ಇದ್ದಾನೆ ಅಂತ ಗೊತ್ತಿರಲ್ಲ. ಮೊದಲಾದರೆ ಓದುಗರು ಪತ್ರಗಳನ್ನು ಬರಿತಾಯಿದ್ರು, ಅಥವಾ ಏನೋ ತಪ್ಪಾಗಿದ್ದರೆ ಅವ್ರು ಹೇಳ್ತಾಯಿದ್ರು. ಇವತ್ತು ಆ ಕಡೆಯಿಂದ ಸದ್ದಿರಲ್ಲ, ಆ ಕಡೆಯಿಂದ ಯಾರಿಗೆ ಸುದ್ದಿ ಬೇಕೋ ಅವ್ರು ಮಾತಾಡ್ತಾರೆ, ಓದುಗ ಮಾತಾಡಲ್ಲ. ಓದುಗ ಬಹಳ ಕಡಿಮೆ. ನಿನ್ನೆ ಒಂದು ಪತ್ರ ಬರೆದಿದ್ರು ಒಬ್ಬರು 86 ವರ್ಷದವರು, ನಿಮ್ಮ ಪತ್ರಿಕೆಯಲ್ಲಿ ನನಗೆ ಒಂದು ಅಂಕಣ ಬರೀಲಿಕ್ಕೆ ಅವಕಾಶ ಕೊಡಿ, ನನಗೆ 86 ವರ್ಷ, ನಾನು 60 ವರ್ಷಗಳಿಂದ ನಿಮ್ಮ ಪತ್ರಿಕೆನೇ ಓದ್ತಾ ಇದ್ದೀನಿ ಅಂತ. ಅಂದರೆ ಅವರಿಗೆ 26 ವರ್ಷ ಇದ್ದಾಗ ಶುರು ಮಾಡಿದ್ದಾರೆ ಅವರು, ಅಲ್ಲಿಂದ ಓದ್ಕೊಂಬಂದಿದ್ದಾರೆ. ಈ 60 ವರ್ಷಗಳ ನಿಯತ್ತು ಇದೆಯಲ್ಲ, ಅದು ಪತ್ರಿಕೆಯನ್ನು ಕಾಪಾಡ್ತಾ ಬಂದಿದೆ ಇವತ್ತಿಗೂ ಕೂಡ. ಇವತ್ತು ಬಹಳ ಮನೆಗಳಿಗೆ ನಾನು ಹೋದಾಗ ನೋಡ್ತೀನಿ, ಆ ಮನೆಯಲ್ಲಿ ಹಿರಿಯ ಇರೋ ತನಕ ಪತ್ರಿಕೆ ಬರುತ್ತೆ. ಮುಂದಿನ ತಲೆಮಾರು ಬಂದಾಗ ಬೇಡ ಅಂತ, ಅಂದರೆ ನಾವು ಮನೇಲೇ ಇರಲ್ಲ, ಅಥವಾ ಮನೆಯಲ್ಲಿ ಈ ಹಳ್ಳಿಗಳು ವೃದ್ಧಾಶ್ರಮ ಆಗ್ತಿದ್ದಾವೆ ಅಂತ ಹೇಳಿದವಲ್ಲ, ಅಲ್ಲಿ ಹಳ್ಳಿಗಳಲ್ಲಿ ಪತ್ರಿಕೆ ಹೋಗುತ್ತೆ. ಅವ್ರು ಸಿಟಿಗೆ ಬರ್ತಾರಲ್ಲ, ಸಿಟಿಗೆ ಬಂದಾಗ ಪತ್ರಿಕೆ ಬರಲ್ಲ. ಹೀಗೆ ನಮ್ಮ ಓದುಗ ಯಾರು ಅಂತ ಗೊತ್ತಿಲ್ಲದಿರೋದು ಬಹಳ ದೊಡ್ಡ ಶಾಕಿಂಗ್. ಅಂಥ ಹೊತ್ತಲ್ಲಿ ನಾವು ಪತ್ರಿಕೆಯನ್ನು ಮಾಡಬೇಕು. ಎರಡನೇದು, ಮೊನ್ನೆ ಉದಾಹರಣೆಗೆ ಅರ್ಜೆಂಟೈನಾ ಸೋತ ಕ್ಷಣ ಇದೆಯಲ್ಲ, ರಾತ್ರಿ 2:49, ಅದು ಬೆಳಿಗ್ಗೆ 6 ಗಂಟೆ ಹೊತ್ತಿಗೆ ನ್ಯೂಸ್ ಪೇಪರಲ್ಲಿ ಎಷ್ಟು ರಾತ್ರಿ ಕೂತು ಹಾಕಿದರೂ ಗೊತ್ತಾಗ್ಬಿಡುತ್ತೆ. ಅದು 2:49 ಎಲ್ಲ ಪೇಪರ್ ಪ್ರಿಂಟ್ ಆಗೋಗಿರುತ್ತೆ. ಕನ್ನಡಪ್ರಭದಲ್ಲಿ ಒಂದು ಸಣ್ಣ ಸುದ್ದಿ ಬಂತು, ಅದನ್ನು ಏನು ಆ ದಿನ ಹಾಕೋಕ್ಕಾಗಲ್ಲ, ನೆಕ್ಸ್ಟ್ ಡೇ ಹಾಕೋಣ ಅಂದರೆ ಆ ಸುದ್ದಿಗೆ 36 ಗಂಟೆ ಆಗೋಗಿರುತ್ತೆ. ಅದು ಆ ಸುದ್ದಿ ಬಗ್ಗೆ ಚರ್ಚೆ ಮಾಡಿ ಎಲ್ಲ ಮುಗಿದು ಹೋಗಿರುತ್ತೆ. ಈ ಇಮಿಡಿಯಸಿ ಒಂದು ಸುದ್ದಿಯ ಬಿಸಿ ಇದೆಯಲ್ಲ, ಅದರದ್ದು ದೊಡ್ಡ ಸಮಸ್ಯೆ ಇದೆ. ಬಟ್ ಸ್ಟಿಲ್ ನನಗೆ ನಂಬಿಕೆ ಏನಂದರೆ, ಪತ್ರಿಕೆಯನ್ನು ಯಾಕೆ ಓದ್ತಾರೆ ಅಂದರೆ ಅಲ್ಲಿ ಸತ್ಯ ಬರುತ್ತೆ ಅಂತ ಓದ್ತಾರೆ ಅಂತ. ಅಂದರೆ ನಮ್ಮ ಮನೆಯಲ್ಲಿ ಕೂಡ ನ್ಯೂಸನ್ನು ನೋಡಿರ್ತಾರೆ, ಬಟ್ ಅದು ಸತ್ಯನೋ ಸುಳ್ಳು ಗೊತ್ತಿರಲ್ಲ.
ಈ ವಿಜುವಲ್ ಮೀಡಿಯಾದ ದೊಡ್ಡ ಸಮಸ್ಯೆ ಅಥವಾ ನಮಗೆ ಎದುರಾಗುವಂಥ ದೊಡ್ಡ ಸವಾಲೇನೆಂದರೆ ಅದರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು, ಎಷ್ಟು ಸತ್ಯ ಎಷ್ಟು ಸುಳ್ಳು, ಒಂದು ಅಬ್ಬರ ಇರುತ್ತಲ್ಲ ಅಲ್ಲಿ, ಅದು ಬಹಳ ಅಂದರೆ ಸಮ್ ಪರ್ಸೆಂಟೇಜ್ ಆಫ್ ಟ್ರೂತ್ ಇರುತ್ತೆ, ಬಟ್ ಅದರಲ್ಲಿ ಪಿಂಚ್ ಆಫ್ ಸಾಲ್ಟ್ ಎಷ್ಟಿರುತ್ತೆ ಗೊತ್ತಿರಲ್ಲ. ಹಾಗಾಗಿ ಪತ್ರಿಕೆ ಬಂದಾಗ ಪತ್ರಿಕೆಯಲ್ಲಿ ಒಂದು ನಿಧಾನ ಇದೆ ಅಂತ. ನಿಧಾನ ಅಂದರೆ ಅದು ಬಹಳ ಸುದ್ದಿಯನ್ನು ಬರ್ಕೊಂಡು ಹೋಗ್ತಾರೆ. ಆಮೇಲೆ ನಮಗೊಂದು ನಂಬಿಕೆ ಇದೆ ಈ ಜಗತ್ತಲ್ಲಿ, ಯಾರಾದರೂ ಏನಾದ್ರು ಹೇಳಿದರೆ ಪೇಪರಲ್ಲಿ ಬಂದಿದೆಯಾ ಅಂತ ಕೇಳ್ತಾರೆ. ಆಮೇಲೆ ನೀವೇನಾದ್ರು ಹೇಳಿದರೆ ರೈಟಿಂಗಲ್ಲಿ ಕೊಡಿ ಅಂತ ಕೇಳ್ತಾರೆ. ಅಂದರೆ ವಾಟ್ ಎವರ್ ದಟ್ ಈಸ್ ರಿಟರ್ನ್ ಇಸ್ ಟ್ರೂತ್ ಅಂತ ಆ ನಂಬಿಕೆಯನ್ನು ಉಳ್ಕೊಂಡ್ಬಿಟ್ಟಿದೆ. ಹಾಗಾಗಿ ಪತ್ರಿಕೆಯ ಒಂದು ಏಕೈಕ ಭರವಸೆ ಅಂದರೆ ಅದು ಪ್ರಿಂಟ್ ಆಗಿರುತ್ತೆ, ಅಚ್ಚಾಗಿರುತ್ತೆ. ಅಚ್ಚಾಗಿರೋದನ್ನು ನಂಬುವವರು ಒಂದಷ್ಟು ಜನ ಇದ್ದಾರೆ. ಬಹುಶಃ ಆ ನಂಬಿಕೆ ಮರುಕಳಿಸ್ಬೋದು ಅಂತ ನನಗೆ ಅನಿಸುತ್ತೆ ಸ್ವಲ್ಪ ವರ್ಷಗಳಲ್ಲಿ. ಇದೆಲ್ಲ ಒಂಥರ ಸಾಕು ಅಂತ ಅನಿಸಿ ಮತ್ತೆ ಪತ್ರಿಕೆಗೆ ಮರಳುವಂಥ ಒಂದು ಕಾಲ ಬರ್ಬೋದು. ಬಟ್ ಫಾರ್ಮ್ಯಾಟ್ ಬದಲಾಗ್ಬೋದು. ರವಿ ಹೆಗ್ಡೆ ಅವರು ಹೇಳ್ತಾ ಇರ್ತಾರೆ, ಪತ್ರಿಕೆ ಇರುತ್ತೆ, ಅದನ್ನು ಓದುವ ಫಾರ್ಮ್ಯಾಟ್ ಪೇಪರ್ ಆಗಿರಲ್ಲ ಅಷ್ಟೇ ಅಂತ. ಇಟ್ ಕುಡ್ ಬಿ ಎ ಡಿಜಿಟಲ್ ಪ್ಲ್ಯಾಟ್ಫಾರ್ಮು, ಟ್ಯಾಬು, ಇನ್ನೇನೋ ಆಗಿರುತ್ತೆ. ಬಟ್ ನನ್ನ ಪ್ರಕಾರ ಆ ಪತ್ರಿಕೆಯ ಸತ್ಯಸಂಧತೆಯನ್ನು ಬದಲಾಯಿಸುವಂಥ ಶಕ್ತಿ ಯಾವ ಮಾಧ್ಯಮಕ್ಕೂ ಇಲ್ಲ.
ಹಲವಾರು ಸುದ್ದಿಗಳಲ್ಲಿ ಯಾವ ಸುದ್ದಿಗೆ ಒಂದು ಇಮಿಡಿಯಸಿ ಅಂತ ಇರುತ್ತಲ್ಲ, ಆ ಇಮಿಡಿಯಸಿಯನ್ನು ಬೇರೆ ಮಾಧ್ಯಮಗಳು ಕೊಟ್ಬಿಡ್ತವೆ. ಬಟ್ ಅದಕ್ಕೆ ಒಂದು ವಿಶ್ಲೇಷಣೆ ಅಂತ ಇರುತ್ತಲ್ಲ, ಅದನ್ನು ಬೇರೆ ಮಾಧ್ಯಮಗಳಿಗೆ ಕೊಡೋಕ್ಕಾಗಲ್ಲ. ಆ ವಿಶ್ಲೇಷಣೆ ಹೆಂಗಲಿ ಇಬ್ಬರ ಮಾತುಕತೆಯಲ್ಲಿ ನಡೆಯುತ್ತೆ. ಆದರೆ ಒಂದು ನಂಬಿಕೆ ಏನಂದರೆ, ಪತ್ರಿಕೆಯ ಹಿಂದೆ ಒಬ್ಬ ಸಂಪಾದಕ ಇರ್ತಾನೆ. ಆ ಸಂಪಾದಕ ಪ್ರತಿಯೊಂದು ಸುದ್ದಿಯನ್ನು ಗಮನಿಸಿ ಬಹಳ ಸಮಾಧಾನ ಚಿತ್ತದಿಂದ ಅದಕ್ಕೊಂದು ಪ್ರತಿಕ್ರಿಯೆಯನ್ನು ಕೊಡ್ತಾನೆ ಅಂತ, ಸಂಪಾದಕೀಯ ಅಂತ ಕರೀತಾರೆ ಅದನ್ನೇ. ಅಂದರೆ ಅವನು ಯಾವುದೇ ಅವಸರದಲ್ಲಿ ಒಂದು ತೀರ್ಮಾನಕ್ಕೆ ಬರಲ್ಲ ಅಂತ. ಸುದ್ದಿಯ ಅದೇ, ಬಟ್ ಆ ಸುದ್ದಿಯ ವಿಶ್ಲೇಷಣೆ, ಆ ಸುದ್ದಿಯನ್ನು ಅನ್ವಯಿಸುವಂಥ ರೀತಿ, ಅದರ ಅನುಸಂಧಾನ ಇದೆಲ್ಲ ಬದಲಾಗ್ತಾ ಹೋಗುತ್ತಲ್ಲ. ಉದಾಹರಣೆಗೆ ನಂದು ಸಣ್ಣ ವಿಷಯ ಹೇಳ್ತೀನಿ ನಾನು. ಒಂದು ಶಾರ್ಟ್ ಫಿಲ್ಮಿಗೂ ಒಂದು ಕಾದಂಬರಿಗೂ ಇರೋ ವ್ಯತ್ಯಾಸ. ಒಂದು ಕಾದಂಬರಿಲಿರೋ ಸಂಗತಿಯನ್ನೇ ಒಂದು ಶಾರ್ಟ್ ಫಿಲ್ಮ್ ಹೇಳಿಬಿಡುತ್ತೆ. ಬಟ್ ಅದು ಕಾದಂಬರಿ ಓದಿದಾಗ ಉಳಿಯುವಷ್ಟು ಇದು ಮನಸ್ಸಲ್ಲಿ ಉಳಿಯಲ್ಲ. ಶಾರ್ಟ್ ಫಿಲ್ಮಲ್ಲಿ ಒಂದು ಘಟನೆ ಇರುತ್ತೆ, ಬಟ್ ಅಲ್ಲೊಂದು ಬದುಕು ಇರುತ್ತೆ. ಹಾಗೆ ಪತ್ರಿಕೆಗೂ ಬೇರೆ ಇಮಿಡಿಯೇಟ್ ಮಾಧ್ಯಮಗಳಿಗೂ ಒಂದು ಸಣ್ಣ ವ್ಯತ್ಯಾಸ ಇದೆ. ಸೊ ಅದನ್ನು ನಂಬುವವರು, ಅದನ್ನು ಬಯಸುವವರು, ಅದನ್ನು ಒಪ್ಪಿಕೊಳ್ಳುವವರು ಎಷ್ಟು ಮಂದಿ ಇದ್ದಾರೆ, ಎಷ್ಟು ಮಂದಿಗೆ ಅದು ಬೇಕಾಗಿದೆ, ಅದು ಬಹಳ ದೊಡ್ಡ ಪ್ರಶ್ನೆ. ಎಷ್ಟು ಮಂದಿಗೆ ಬೇಕಾಗೋ ಥರ ಮಾಡ್ತೀವಿ ಅಂತ. ಈಗ ನಾವು ಒತ್ತಾಯದಿಂದ ಸ್ಕೂಲ್ಗಳಿಗೆ ಕಾಪಿಗಳನ್ನು ಕಳಿಸಿ, ಸರ್ಕಾರ ಪ್ರತಿ ಶಾಲೆಯಲ್ಲೂ ಪತ್ರಿಕೆ ಓದುವ ಒಂದು ಸಿಸ್ಟಮ್ ಮಾಡಿ ಅಂತ ಹೇಳಿ ಹಿಂಗೆ ಮಾಡ್ತಾ ಹೋಗ್ತೀವಿ. ಬಟ್ ಜೆನ್ಸಿ ಮೊನ್ನೆ ಏನು ಹೋರಾಟ ಮಾಡ್ತಲ್ಲ, ಅದೇ ಹೋರಾಟವನ್ನು ಈ ರೀತಿಯ ಬದಲಾವಣೆ ಕೂಡ ಮಾಡಿದರೆ, ಅಂದರೆ ಅದಕ್ಕೆ ಬೀದಿಗೆ ಬರಬೇಕಾಗಿಲ್ಲ, ಅಂತರಂಗದಲ್ಲಿ ನಡಿಬೇಕು. ಯಾವಾಗ 30 ಸೆಕೆಂಡ್ ನ್ಯೂಸ್ ಕನ್ಸಂಪ್ಷನ್ ಅಂತ ಬರುತ್ತೆ, ಅಲ್ಲಿ ರಿಯಾಲಿಟಿಗಳಿಗಿಂತ ಹೆಚ್ಚಾಗಿ ಭಾವನೆಗಳ ಮಾರಾಟ ಆಗುತ್ತೆ. ಭಾವನೆಗಳೇ ಅಲ್ಲಿ ಡ್ರೈವ್ ಮಾಡಿಸೋಂಥದ್ದು. ನಾವು ಯಾವುದೇ ಒಂದು ಪಾಡ್ಕಾಸ್ಟ್ ಮಾಡಲಿ ಅಥವಾ ಯಾವುದೇ ಒಂದು ಇಂಟರ್ವ್ಯೂಗಳನ್ನ ಮಾಡಲಿ, ಅದು ಹೇಗೆ ಓಡುತ್ತೆ ಅಂದರೆ, ಆ ಭಾವನೆಗಳು ನೋಡುಗರಿಗೆ ಇಷ್ಟ ಆದರೆ, ಆ ಭಾವನೆಗಳ ಜೊತೆಯಲ್ಲಿ ಅವ್ರು ಕುತ್ಕೊಂಡ್ರೆ ಅದು ಸುದ್ದಿಗಳು ಓಡುತ್ತೆ, ಇಲ್ಲದೇ ಓಡೋದಿಲ್ಲ ಅನ್ನೋದು ಸ್ಪಷ್ಟವಾಗಿರೋದು. ಒಂದು ಕಡೆ ಭಾವನೆಗಳು ಡ್ರೈವ್ ಮಾಡುತ್ತೆ, ಇನ್ನೊಂದು ಕಡೆ ರಿಯಾಲಿಟಿ ಸೈಲೆಂಟ್ ಆಗ್ತಾ ಹೋಗುತ್ತೆ. ಹೀಗಾದಾಗ ಸಮಾಜ ಏನಾಗುತ್ತೆ, ಅದು ಒಂದು ಪಾಯಿಂಟ್ ಬೇಕಲ್ಲ ಕೊಡು ಅಂತಂದು. ನೀವು ಹೇಳಿದಂಗೆ ಇವತ್ತು ಜನಗಳಿಗೆ ಸುದ್ದಿ ಬೇಕಾಗಿಲ್ಲ ಅಂತ. ನನಗೇನಾಗ್ತಿದೆ ಅದರಿಂದ ಅಂತ. ಒಂದು ಸುದ್ದಿಯಿಂದ ಈಗ ಫಾರ್ ಎಕ್ಸಾಂಪಲ್ ಪೆಟ್ರೋಲ್ ರೇಟ್ ಜಾಸ್ತಿ ಆಯಿತು ಅಂದರೆ ಅದು ಸುದ್ದಿ. ಅದನ್ನು ಎಲ್ಲಿ ಬಂದರೂ ನೋಡ್ತಾರೆ ಅವರು. ಇವತ್ತು ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ, ನಾಳೆ ಪೇಪರಲ್ಲಿ ಬಂದರೂ ನೋಡ್ತಾರೆ ಕರೆಕ್ಟ್ ಇದೆಯಾ ಇಲ್ವೋ ಅಂತ. ಆ ಥರದ ಸುದ್ದಿಗಳಿದ್ದಾವೆ. ನನಗೆ ಏನಾಗುತ್ತೆ ಅಂತ, ಒಂದು ನನಗೆ ಫಿನಾನ್ಷಿಯಲಿ ಹೆಂಗೆ ಎಫೆಕ್ಟ್ ಆಗುತ್ತೆ, ಸಾಮಾಜಿಕವಾಗಿ ಹೆಂಗೆ ಎಫೆಕ್ಟ್ ಆಗುತ್ತೆ, ರಾಜಕೀಯವಾಗಿ ಯಾವ ರೀತಿಯಲ್ಲಿ ಒಂದು ಎಫೆಕ್ಟ್ ಆಗಿದೆ. ಉದಾಹರಣೆಗೆ SIR ಬಂದಾಗ ನನ್ನ ವೋಟಿಂಗ್ ರೇಟ್ ಹೋಗ್ಬಿಡುತ್ತೆ ಅಂತ ಗಾಬರಿ ಆಯ್ತಲ್ಲ, ಆಗ ಅದಕ್ಕೆ ಬಂದ ಸುದ್ದಿಯೆಲ್ಲ ನೋಡೋಕ್ಕೆ ಶುರು ಮಾಡಿದ್ರು, ಇದೆಷ್ಟು ದಿನ ಇರುತ್ತೆ. ಅಥವಾ ಈ ಖಾತಾ ಮಾಡಿಸಿ ಅಂತ ಹೇಳಿದಾಗ ಎಲ್ಲಿ ನಮ್ಮ ಆಸ್ತಿ ಹೊರಟೋಗುತ್ತೋ ಅಂತ ಅದಕ್ಕೆ ಬಂದ ನೋಡೋಕ್ಕೆ ಶುರು ಮಾಡಿದರು. ಎರಡನೇದ್ದು ಒಂದು ಸುದ್ದಿ ಇರುತ್ತೆ, ಈಗ ನಿನ್ನ ಹದಿಹರೆಯದ ಮಗನ ಜೊತೆ ಹೆಂಗೆ ವರ್ತಿಸಬೇಕು ನೀನು, ಇದ್ರ ಬಗ್ಗೆ ಯಾರಾದರೂ ಒಬ್ಬ ಅಪ್ಪ ಮಾತಾಡಿದ್ರೆ ಅದನ್ನು ನೋಡ್ತಾರೆ. ಅಲ್ಲಿ ಸುದ್ದಿ ಇರಲ್ಲ, ಬಟ್ ಅವನಿಗೆ ಬೇಕಾದ ಸುದ್ದಿ ಇರುತ್ತೆ, ಅವನಿಗೆ ಬೇಕಾದ ಒಂದು ಇನ್ಸೈಟ್ ಇರುತ್ತೆ, ಅವನಿಗೆ ಒಂದು ಜ್ಞಾನ ಬೇಕಲ್ಲ, ಅದಿರುತ್ತೆ. ಸೊ ಅದಕ್ಕೋಸ್ಕರ ಜಾಸ್ತಿ ಮಂದಿ ನೋಡ್ತಾರಂತೆ. ಈಗ ಮಿಡ್ಲ್ ಪೇಜಲ್ಲಿ ಬರೋ ಒಂದು ಆರ್ಟಿಕಲ್ ಓದೋದಕ್ಕೂ ಫಸ್ಟ್ ಪೇಜ್ 1 ಬರೋ ಆರ್ಟಿಕಲ್ ಓದೋರಿಗೂ ಒಂದು ವ್ಯತ್ಯಾಸ ಇದೆ. ಪೇಜ್ 1 ಬರುವ ಮುಖ್ಯವಾದ ಸುದ್ದಿಗಳನ್ನು ಓದೋನೇ ಬೇರೆ, ಈ ಮಧ್ಯಪುಟದಲ್ಲಿ ಬರೋ ಸುದ್ದಿಗಳನ್ನ ಓದೋದೇ ಬೇರೆ. ನಾನು ಆನಂದಾಗ ಮನೆಗೆ ಹೋದಾಗ ನೋಡಿದ್ದೆ, ಅವರು ಪ್ರತಿ ಪತ್ರಿಕೆ ಎಡಿಟೋರಿಯಲನ್ನು ಭಾಳ ವಿಸ್ತಾರವಾಗಿ ಓದ್ತಾರೆ. ಪೇಜ್ 1 ಓದಲ್ಲ ಅವರು. ಪೇಜ್ 1 ಗೊತ್ತಿರುತ್ತೆ ನನಗೆ, ಪೊಲಿಟಿಕಲ್ ನ್ಯೂಸ್ ಇರುತ್ತೆ, ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ಸ್ ಇರುತ್ತೆ, ಸ್ಪೋರ್ಟ್ಸ್ದೇನೋ ಹಾಕಿರ್ತೀರಿ, ಅದು ನನಗೆಲ್ಲ ಗೊತ್ತಾಗಿರುತ್ತೆ. ಬಟ್ ಆ ಸುದ್ದಿಯನ್ನು ಅರ್ಥ ಮಾಡ್ಕೊಳ್ಳೋದು ಹೆಂಗೆ, ಅದರ ಹಿಂದುಗಡೆ ಏನು ಹಿಕ್ಮತುಗಳಿದೆ, ಅದು ಏನು ಮುಂದೆ ಅಂದರೆ ಒಂದು ಚೆಸ್ ಆಟ ಥರ 64 ನಡೆಗಳ ನಂತರ ಅದು ಏನಾಗಿರ್ಬೋದು ಆ ಸುದ್ದಿ, ಇದನ್ನು ನೋಡೋದಕ್ಕೆ ನಾನು ಆ ಮಧ್ಯಪುಟವನ್ನು ಓದ್ತೀನಿ. ಅಲ್ಲೊಬ್ಬ ಇನ್ಸೈಟ್ಫುಲ್ ಮೈಂಡ್ ಥಿಂಕರ್ ಇದ್ದಾನಲ್ಲಿ. ಆ ಥಿಂಕರನ್ನು ಒಬ್ಬ ಪತ್ರಿಕೆಯಲ್ಲಿ ಹುಡುಕೋರು ಭಾಳ ಮಂದಿ ಇದ್ದಾರೆ. ಹೀಗಾಗಿ ಸಮಾಜದಲ್ಲಿ ಸುದ್ದಿಯನ್ನು ಬಯಸುವವರು ಮತ್ತು ಒಬ್ಬ ಚಿಂತಕನನ್ನು ಬಯಸುವವರು ಎರಡೂ ಇರ್ತಾರೆ. ನೀವು ಗಮನಿಸಿರ್ಬೋದು, ಗಿರೀಶ್ ಕಾರ್ನಾಡರ ನಾಟಕವನ್ನು ಓದಿದವರ ಸಂಖ್ಯೆ ಈ ನಾಡಲ್ಲಿ ಎಷ್ಟಿರ್ಬೋದು, ಭಾಳ ಮಿನಿಮಮ್. ಆದರೆ ಗಿರೀಶ್ ಕಾರ್ನಾಡ್ ಏನು ಅಂತ ಗೊತ್ತಿರೋರ ಸಂಖ್ಯೆ ಎಲ್ರಿಗೂ ಗೊತ್ತಿದೆ. ಅವರ ಚಿಂತನೆ ಏನು, ಅವರು ಏನನ್ನು ಪ್ರತಿನಿಧಿಸ್ತಾರೆ, ಏನನ್ನು ಪ್ರತಿಪಾದಿಸ್ತಾರೆ ಎಲ್ಲರಿಗೂ ಗೊತ್ತಿದೆ. ಅದು ಪತ್ರಿಕೆಯಿಂದಾಗಿದ್ದು. ಅವ್ರು ಸುದ್ದಿ ಬರಲಿಲ್ಲ ಪತ್ರಿಕೆಯಲ್ಲಿ, ಅವ್ರದ್ದು ಎಲ್ಲೋ ಒಂದು ಕೋಟ್ ಬಂದಿರುತ್ತೆ, ಅಥವಾ ಯಾವುದೋ ಒಂದು ಸಣ್ಣ ಒಳಪುಟಗಳಲ್ಲಿ ಅವರ ಒಂದು ಮಾತು ಬಂದಿರುತ್ತೆ. ಹಾಗಾಗಿ ಒಬ್ಬ ವ್ಯಕ್ತಿಯನ್ನು ಈ ನಾಡಿಗೆ ಸಮಗ್ರವಾಗಿ ಅವನ ಮನೋಧರ್ಮವನ್ನು ತಿಳಿಸುವಂಥ ಕೆಲಸ ಪತ್ರಿಕೆ ಮಾಡ್ತಾ ಬಂದಿದೆ. ಈಗ ನಾನು ನಮ್ಮ ತಂಡ ಜೊತೆಯಲ್ಲಿ ಮಾತನಾಡುವಾಗ ಸಾಕಷ್ಟು ಸರಿ ಹೇಳ್ತಿರ್ತೀನಿ, ಸುದ್ದಿಯನ್ನು ಬರೀ ಸುದ್ದಿ ಥರ ಬರೆದೆ ಅಥವಾ ಹಿಂಗಿದೆ ಅಂತ ಬರೆದ್ರೆ ಓದುವಂಥವ್ರ ಸಂಖ್ಯೆ ಕಡಿಮೆ ಇರುತ್ತೆ. ಅದ್ರ ಬದಲು ಅದಕ್ಕೊಂದು ಆ್ಯಂಗಲ್ ಕೊಡಿ,
ಮತ್ತು ಜನರಿಗೆ ಇದರಿಂದ ಏನು ಉಪಯೋಗ ಆಗುತ್ತೆ, ನಾನು ಯಾಕೆ ಇದನ್ನು ಓದಬೇಕು ಅನ್ನೋದು ಅವ್ರಿಗೆ ಅರ್ಥ ಆಗೋ ಥರವಾಗಿ ಬರೀರಿ ಅಂತೇಳಿ. ಆದರೆ ಅದನ್ನೇ ನಾನು ಇನ್ನೊಂದು ಸರಿ ಯೋಚನೆ ಮಾಡಿದಾಗ, ನಾವು ಸಾಮಾನ್ಯವಾಗಿ ಪತ್ರಿಕೋದ್ಯಮದಲ್ಲಿ ಹೇಳೋದಂದರೆ ನ್ಯೂಸ್ ಥರ ಇರಲಿ, ವ್ಯೂಸ್ ಥರ ಇರಲಿ, ವ್ಯೂಸ್ಗೋಸ್ಕರ ಸಂಪಾದಕೀಯ ಇದೆ ಅಂತೇಳಿ. ಆದರೆ ಈ ನ್ಯೂಸ್ ಮತ್ತು ವ್ಯೂಸ್ ಎರಡೂ ಕೂಡ ಮಿಶ್ರಣವಾಗೋಕ್ಕೆ ಶುರುವಾದಾಗ ಅದು ಯಾವ ರೀತಿಯಾಗಿ ತೆಗೆದುಕೊಂಡು ಹೋಗುತ್ತೆ ಅಂತೇಳಿ. ಸ್ಟಾರ್ಟ್ ಆಗಿದ್ದು ಟ್ಯಾಬ್ಲಾಯ್ಡಿಂದ. ಅಗೇನ್ ಟ್ಯಾಬ್ಲಾಯ್ಡ್ ಮತ್ತು ಹಿಂದೂ ಮತ್ತು ಮುಂತಾದ ಪತ್ರಿಕೆಗಳಲ್ಲಿ ಒಂದು ಎಡಿಟ್ ಪೇಜಲ್ಲಿ, ಒಪೆಡ್ ಪೇಜಲ್ಲಿ ಒಂದು ಒಪಿನಿಯನ್ ಬರೆಯೋರು. ಪ್ರತಿ ಸುದ್ದಿಗೆ ಆ ಸುದ್ದಿಗೆ ಗುದ್ದು ಅಂತ, ಅಥವಾ ಸುದ್ದಿಗೊಂದು ಚುಚ್ಚುಮದ್ದು ಅಂತ ಹಿಂಗೆ ಬರೆಯೋದು ಸುದ್ದಿ. ಅಂದರೆ ಉದಾಹರಣೆಗೆ ಪ್ರಧಾನಿ ಬೇರೆ ದೇಶಕ್ಕೆ ಹೋದರು ಅಂತ ಹೇಳೋ ಸುದ್ದಿ, ಅಲ್ಲಿ ಯಾಕೆ ಹೋಗಬೇಕಾಗಿತ್ತು ಅವರು, ಅದ್ರ ಹೋದ್ರಿಂದ ಎಷ್ಟು ಖರ್ಚಾಯಿತು, ಅದರಿಂದ ಹೋಗದೇ ಇದ್ದರೆ ಏನಾಗ್ತಿತ್ತು, ಈ ವಿಶ್ಲೇಷಣೆ ಬರೆಯೋರು. ಈ ಎರಡನ್ನು ಕೂಡ ಮಿಕ್ಸ್ ಮಾಡೋದಿದೆಯಲ್ಲ, ಅದು ಇವತ್ತಿನ ಪತ್ರಿಕೋದ್ಯಮ. ಅಂದರೆ ಸುದ್ದಿ ಗೊತ್ತಿರುತ್ತೆ ಎಲ್ಲರಿಗೆ, ಅದರ ಪರಿಣಾಮಗಳೇನು, ಅದನ್ನು ಹೇಗೆ ಕನ್ಸ್ಯೂಮ್ ಮಾಡಬೇಕು, ನಾನು ದೇಶಕ್ಕೆ ಏನಾಗುತ್ತೆ, ಈ ಥರದ್ದು. ಬಹುಶಃ ನನಗೆ ಈ ದೇಶದ ಬಗ್ಗೆ ಚಿಂತೆ ಮಾಡುವವರು, ಸುದ್ದಿಯನ್ನು ಓದಿ ಚಿಂತೆ ಮಾಡುವವರ ಸಂಖ್ಯೆ ಜಾಸ್ತಿ ಇದೆ ಅಂತ ಅನಿಸಲ್ಲ ನನಗೆ. ಅಂದರೆ ಪ್ರತಿಯೊಬ್ಬನಿಗೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ ಇವತ್ತು. ಅಂದರೆ ಯಾವುದು ನಡೆದರೂ, ಯಾವುದು ಪೊಲಿಟಿಕಲ್ಲು, ಯಾವುದು ನಾನ್ ಪೊಲಿಟಿಕಲ್ಲು, ಯಾವುದು ಅಪೊಲಿಟಿಕಲ್ ಅಂತ ಗೊತ್ತಿರುತ್ತೆ ಅವನಿಗೆ. ಹೀಗಾಗಿ ಅದನ್ನು ನಾವು ಇವತ್ತು ಪತ್ರಿಕೆ ಹೇಳ್ಕೊಡ್ಬೇಕಾಗಿಲ್ಲ. ಬಟ್ ಪತ್ರಿಕೆ ಒಂದು ಸುದ್ದಿಗೆ ಒಂದು ಹೊಸ ಆ್ಯಂಗಲನ್ನು ಖಂಡಿತ ಕೊಡ್ಬೋದು ಅಂತ. ಒಬ್ಬ ಪತ್ರಕರ್ತನಾಗಿ, ಆಮೇಲೆ ಒಬ್ಬ ಸಂಪಾದಕನಾಗಿ ನಿಮ್ಮ ಅನುಭವಗಳನ್ನ ಹೇಳ್ತಾ ಇದ್ದಾಗ ಸಾಕಷ್ಟು ಜನರಿಗೆ ಅದು ತಿಳ್ಕೊಳ್ಳೋದು ಅನಿಸ್ತಾ ಇರುತ್ತೆ. ಅದ್ರ ಜೊತೆಗೆ ನೀವು ಒಬ್ಬ ಬರಹಗಾರ ಕೂಡ ಹೌದು. ಒಬ್ಬ ಪತ್ರಕರ್ತ ಮತ್ತು ಒಬ್ಬ ಬರಹಗಾರ ಅವನ ಮಧ್ಯದಲ್ಲಿರುವಂಥ ಅವತ್ತು ಯಾವಾಗಲಾದರೂ ಕಾನ್ಫ್ಲಿಕ್ಟ್ ಉಂಟಾಗಿದ್ದಿದೆಯಾ ಪತ್ರಕರ್ತ ಮತ್ತು ಬರಹಗಾರ ಜೋಗಿ ಮಧ್ಯದಲ್ಲಿ? ಆಗುತ್ತೆ, ಭಾಳ ಸಲ ಆಗಿದೆ. ಅಂದರೆ ಏನಾಗಿರುತ್ತೆ ಅಂದರೆ, ಒಬ್ಬ ಪತ್ರಕರ್ತನಾಗಿ ನಾನೊಂದು ಪತ್ರಿಕೆಗೆ ಕೆಲಸ ಮಾಡ್ತಿರ್ತಾನೆ. ಪತ್ರಿಕೆಗೆ ಒಂದು ಮನೋಧರ್ಮ ಅಂತಿರುತ್ತೆ. ಆ ಪತ್ರಿಕೆಯ ಮನೋಧರ್ಮವನ್ನು ನಾನು ಮೀರೋಕ್ಕಾಗಲ್ಲ. ದಟ್ಸ್ ಐಡಿಯಾಲಜಿ ಆಫ್ ಎ ನ್ಯೂಸ್ ಪೇಪರ್ಗೆ ಐಡಿಯಾಲಜಿ ಇರಬಾರ್ದು ಅಂತ, ಬಟ್ ಒಂದು ಐಡಿಯಾಲಜಿ ಇರುತ್ತೆ. ಇಟ್ಸ್ ಏನು ಹಿಡನ್ ಫ್ಯಾಕ್ಟ್ಸ್, ಲೈಕ್ ಅನ್ಸೆಡ್ ಇಟ್ ವಿಲ್ ಬಿ ದೇರ್. ಅದನ್ನು ನಾನು ಮೀರೋಕ್ಕಾಗಲ್ಲ. ಅಂದರೆ ನಾನು ಆಚೆ ಇದ್ದು ಏನು ಬರೆದ್ರು, ಅದು ಯಾರೋ ಬರೆದ್ರು ಅಂತ ಆಗುತ್ತೆ. ಇಲ್ಲಿ ಬರೆದಾಗ ಸಂಪಾದಕ ಬರೆದ ಅಂತ ಆಗುತ್ತೆ. ಸಂಪಾದಕ ಬರೆದಾಗ ಅವನ ಪತ್ರಿಕೆ ಅಭಿಪ್ರಾಯ ಅಂತ ಆಗುತ್ತೆ. ಸೊ ಅದಕ್ಕೆ ಅಂದರೆ ಇಟ್ ವಿಲ್ ಟೇಕ್ ಎ ಡಿಫ್ರೆಂಟ್ ಟರ್ನ್. ಇದು ನಾನು ಹಿಂದೆ ಏನಾಗ್ತಿತ್ತು ಅಂದರೆ, ನಾನು ಹಿಂದೆ ಪುರವಣಿ ಸಂಪಾದಕನಾಗಿರ್ತಿದ್ದೆ ಅಥವಾ ಸಹ ಸಂಪಾದಕನಾಗಿರ್ತಿದ್ದೆ. ಆಗ ನನಗಿದ್ದಷ್ಟು ಸ್ವಾತಂತ್ರ್ಯ ಈಗಿಲ್ಲ. ಇನ್ನೊಂದು ಎರಡನೇದೇನೆಂದರೆ, ಐ ಬೇಸಿಕಲಿ ಬಿಲೀವ್ ಇನ್ ಕ್ರಿಯೇಟಿವ್ ರೈಟಿಂಗ್ ಆ್ಯಂಡ್ ಜರ್ನಲಿಸಮ್ ಈಸ್ ನಾಟ್ ಕ್ರಿಯೇಟಿವ್, ಇಟ್ಸ್ ಈಸ್ ಬೇಸ್ಡ್ ಆನ್ ಟ್ರೂತ್. ಅದು ಆಮೇಲೆ ಏನು ಹಾರ್ಡ್ ಕೋರ್ ಜರ್ನಲಿಸಮ್ ಅದು. ಹಾಯ್ ಬೆಂಗಳೂರಿನಂಥ ಪತ್ರಿಕೆಗೆ ನಾನು ಬರೀತಿದ್ದಾಗ ಅಲ್ಲಿ ಲಿಟ್ಲ್ ಬಿಟ್ ಏನು ಕ್ರಿಯೇಟಿವಿಟಿ ವಾಸ್ ಪಾಸಿಬಲ್, ಸ್ವಲ್ಪ ಮಾಡ್ಬೋದಾಗಿತ್ತು. ಆದರೆ ಇಲ್ಲಿ ಅದು ಸಾಧ್ಯ ಆಗಲ್ಲ. ಅದು ಇಲ್ಲಿ ಆದರೆ ಒಬ್ಬ ಲೇಖಕ ಹೇಳ್ತೀವಿ, ಆ ಕಾಲದಿಂದಲೂ ಒಬ್ಬ ಲೇಖಕ ಏನು ಮಾಡ್ತಾನೆ ಅಂದರೆ, ಸ್ವಲ್ಪ ದಾರ್ಶನಿಕನಾಗಿರ್ತಾನೆ. ಪತ್ರಿಕೆಗೆ ದಾರ್ಶನಿಕತೆ ಇರಲ್ಲ, ಪತ್ರಿಕೆಗೆ ಸದ್ಯತನ ಇರುತ್ತೆ, ಇಮಿಡಿಯಸಿ. ಇವತ್ತಿನ ಈ ಕ್ಷಣದ ಸತ್ಯವನ್ನು ಅದು ಹೇಳ್ತಾ ಇರುತ್ತೆ, ನಾಳಿನ ಸತ್ಯವನ್ನು ಪತ್ರಿಕೆ ಹೇಳೋಕ್ಕಾಗಲ್ಲ. ಆಮೇಲೆ ಇವತ್ತು ಪತ್ರಿಕೆ ಬರೀ ಪತ್ರಿಕೆನೂ ಅಲ್ಲ, ಅದು ಉದ್ಯಮವೂ ಕೂಡ ಹೌದು. ಕರೆಕ್ಟು. ಅಂದರೆ ಉದ್ಯಮ, ಯಾಕಂದರೆ ಬಟ್ ಎಲ್ರಿಗೂ ಗೊತ್ತಿದೆ, ಒಂದು ಪತ್ರಿಕೆಯನ್ನು ಪ್ರಿಂಟ್ ಮಾಡೋದಕ್ಕೆ 30 ರೂಪಾಯಿ ಬೇಕು, 6 ರೂಪಾಯಿಗೆ ಮಾರ್ತಾಯಿರ್ತೀವಿ. ಆ 24 ರೂಪಾಯಿನ ತರದೇ ಹೋದರೆ ಈ ಉದ್ಯಮನೇ ಉಳಿಯಲ್ಲ. ಇದರ ಮಧ್ಯೆ ಜಾಹೀರಾತು ಹಾಕ್ಬೇಡಿ ಅಂತ ಹೇಳ್ತಾರೆ. ಸೊ ಇಂಥ ಒಂದು ಜಗತ್ತಲ್ಲಿ ಯಾರಾದರೂ ಒಬ್ಬರು 30 ರೂಪಾಯಿ ಕೊಟ್ಟು ಪತ್ರಿಕೆ ತಗೋತೀನಿ ಅಂತ ಒಂದಷ್ಟು ಮಂದಿ ಮುಂದೆ ಬಂದರೆ, ಜಾಹೀರಾತಿಲ್ಲದ ಅವರಿಗೆ ಬೇಕಾದಂಥ ಪತ್ರಿಕೆಯನ್ನು ಮಾಡ್ಬೋದು. ಒಂದು ಸಲ ಟ್ರೈ ಮಾಡಿದ್ವಿ. ಶ್ಯಾಮ್ ಸುಂದರ್ ಇದ್ದಾಗ ಒಂದು ಪತ್ರಿಕೆಯನ್ನು ಮಾಡಿದ್ವಿ, ಆನ್ಲೈನ್ ಪತ್ರಿಕೆ, ಡಿಜಿಟಲ್ ಪತ್ರಿಕೆ. ತಿಂಗಳಿಗೆ $1 ಕೊಡಿ, ಅತ್ಯುತ್ತಮವಾದ ಕಥೆಗಳನ್ನ ಕೊಡ್ತೀವಿ, ಒಳ್ಳೆ ಲೇಖಕರನ್ನ ಅಂತ. ನೋಬಡಿ ವಾಸ್ ರೆಡಿ ಟು ಪೇ $1 ಪರ್ ಮಂತ್ ಫಾರ್ 10 ಕಡಿಮೆ ಇತ್ತು. ಅವಾಗ 40 ರೂಪಾಯಿ ಇತ್ತು. ಅದು ಎಷ್ಟು 10 ಕಥೆಗಳು, ಕಾಯ್ಕಿಣಿ, ವಿವೇಕ್ಷಾನುಭಾಗು, MS ಶ್ರೀರಾಮು, ಅಮರೇಶ್ ನುಗ್ಡೋಣಿ ಇಂಥವ್ರು ಬರೆದ ಕಥೆಗಳು. ಇಂಥ ಒಂದು 10 ಕಥೆಗಳಿಗೆ $1 ಕೊಡಲಿಕ್ಕೆ ಅವರು ರೆಡಿ ಇಲ್ಲ. ಅಂದರೆ ಇದು ಇದೆಯಲ್ಲ, ಇದು ಭಾಳ ಸಂದಿಗ್ಧದ ಸಂಗತಿ. ನಿಮಗೆ ಒಳ್ಳೆಯದು ಬೇಕು, ಆದರೆ ದುಡ್ಡು ಕೊಡೋಕ್ಕೆ ರೆಡಿ ಇರಲ್ಲ. ನಮಗೆ ಅಡ್ವರ್ಟೈಸ್ಮೆಂಟ್ ಬೇಡ, ಬಟ್ ವಿ ಡೋಂಟ್ ಸಬ್ಸ್ಕ್ರೈಬ್ ಯೂಟ್ಯೂಬ್, ಆ ಥರದ ಪರಿಸ್ಥಿತಿ. ಸೊ
ಇದರಿಂದ ಒಂದು ಮಾಧ್ಯಮ ಪಾರಾಗದೇ ಇದ್ದರೆ ಹೀಗೆ ಇರುತ್ತೆ. ಅದನ್ನು ಪಾರಾಗೋದು ಹೇಗೆ ಅಂದರೆ, ಪಾರಾಗೋದಕ್ಕೆ ಆ ಕಡೆಯಿಂದ ಹಿಂಗೆ ಮುಂಚೆ ನ್ಯಾಷನಲ್ ಜಿಯೋಗ್ರಫಿಕನ್ನು ನೀವು ಸಬ್ಸ್ಕ್ರೈಬ್ ಮಾಡಿದಾಗಲ್ಲ ಅಡ್ವರ್ಟೈಸ್ಮೆಂಟ್ ಬರ್ತಿರಲಿಲ್ಲ. ಬಟ್ ಈಗ ಅದು ಅಂಥ ಯಾವುದೇ ಚಾನಲ್ ಉಳಿದಿಲ್ಲ ಇವತ್ತು. ಜಾಹೀರಾತಿಲ್ಲದೆ ಯಾವುದೇ ಚಾನಲ್ ಕೂಡ ಉಳಿಯಲ್ಲ. ಸಬ್ಸ್ಕ್ರೈಬರ್ಸ್ ಓನ್ಲಿ ಅಂತ ಹೇಳೋ ಚಾನಲ್ಗಳು ಇಲ್ಲ ಈಗ. ಯಾಕಂದರೆ ನಾನು ನ್ಯೂಯಾರ್ಕ್ ಟೈಮ್ಸ್ ನ್ಯೂಯಾರ್ಕರ್ ಇದೆಯಲ್ಲ, ನ್ಯೂಯಾರ್ಕರಲ್ಲಿ ಅದ್ಭುತವಾದ ಕಥೆಗಳು ಬಿಡ್ತವೆ. ನಾನು ಒಂದು ಕತೆ ಬೇಕಿದ್ರೆ ಅವ್ರು $9 ಕೊಡಿ ಅಂತ ಕೇಳ್ತಾರೆ. ನಾನು ಆ ಕತೆ ಓದೋದೇ ಬಿಟ್ಬಿಡ್ತೀನಿ. $9 ಕೊಟ್ಟು ಓದುವಷ್ಟು ನಾನು ಶ್ರೀಮಂತನೂ ಅಲ್ಲ, ಅದು ನನಗೆ ಬಹಳ ಈ ವಯಸ್ಸಲ್ಲಿ ಅಗತ್ಯನೂ ಅನಿಸಲ್ಲ. ಅದೇ ಫ್ರೀ ಕೊಟ್ಟರೆ ಆ ಕತೆ ಓದ್ತೀನಿ. ನಮ್ಮ ಈ ಪೇಪರ್ಗಳಿದ್ದಾವಲ್ಲ, ಈ ಪೇಪರ್ಗಳಿಗೆ ಫ್ರೀ ಇದ್ದರೆ ಭಾಳಷ್ಟು ಮಂದಿ ಓದ್ತಾರೆ, ಸಬ್ಸ್ಕ್ರೈಬ್ ಮಾಡಿದರೆ ಓದಲ್ಲ. ಸೊ ಹೀಗೆ ಅದು ದುಡ್ಡು ಮುಖ್ಯವೋ ಅಥವಾ ಇದು ಬೇರೆ ಕಡೆ ಸಿಗುತ್ತೆ ಅಂತ ಹೇಳೋ ಮನೋಭಾವವೋ ನಂಗೆ ಅರ್ಥ ಆಗಲ್ಲ. ಅದು ಅಲ್ಲೇನು ಹೆಚ್ಚಾಗಿ ಏನಿರುತ್ತೆ, ಆದರ್ಶವನ್ನು ಬಯಸ್ತಾರೆ, ಆದರ್ಶ ನಡ್ಕೊಳ್ಳೋದು ಬೇಡ ಯಾರಿಗೂ. ಆದರ್ಶಕ್ಕೆ ಬೇಕಾದ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿಕೊಡಲ್ಲ. ಯಾಕಂದರೆ ಚಾಲೆಂಜಸ್ಗಳಿರ್ತವೆ. ನೀವು ಹೇಳಿದಾಗೆ ಪ್ರತಿಯೊಂದು ಮಾಧ್ಯಮಕ್ಕೆ ಅದರದ್ದೇ ಆದಂಥ ದೊಡ್ಡ ಮಟ್ಟದ ಚಾಲೆಂಜಸ್ಗಳು ಇವತ್ತಿರುವಂಥದ್ದೇ ಒಂದು ಓದುಗರದ್ದು ಆಗೋದಾದರೆ, ಮತ್ತೊಂದು ಇನ್ನೊಂದು ಕಡೆ ಜಾಹೀರಾತುಗಳು ಬೇಕೇ ಬೇಕು. ಜಾಹೀರಾತುಗಳು ಇಲ್ಲದೇ ಇರೋದಕ್ಕಾಗೋದಿಲ್ಲ. ಆವಾಗ ಸಾಕಷ್ಟು ವಿಚಾರದಲ್ಲಿ ಆ ಒಂದು ಕಾನ್ಫ್ಲಿಕ್ಟ್ ಉಂಟಾಗೇ ಆಗುತ್ತೆ ಅದು ಅಂತ. ನೀವು ಹಾಡು ಕೇಳಬೇಕು, ಎಲ್ಲ ಹಾಡು ಕೇಳ್ತೀರಿ, ಬಟ್ ಯು ಡೋಂಟ್ ಪೇ ಫಾರ್ ಇಟ್. ನಾವು ಮುಂಚೆ ಕ್ಯಾಸೆಟ್ ತೊಗೋತಾ ಇದ್ರಿ, ಯು ಡೋಂಟ್ ಬೈ ಕ್ಯಾಸೆಟ್. ಆಮೇಲೆ ಸಿನಿಮಾಗಳೆಲ್ಲ ನೋಡಬೇಕು, ಯು ಡಿಪೆಂಡ್ ಆನ್ ಟೆಲಿಗ್ರಾಮ್, ಅಲ್ಲಿ ಬರುತ್ತೆ ಫ್ರೀಯಾಗಿ. ಅಂದರೆ ನಿಮಗೆ ಎಂಟರ್ಟೈನ್ಮೆಂಟ್ ಬೇಕು, ಯು ಆರ್ ನಾಟ್ ರೆಡಿ ಟು ಪೇ. ಬಟ್ ಅದಕ್ಕೆ ಯಾರೊಬ್ಬ ದುಡ್ಡು ಹಾಕಿ ಸಿನಿಮಾ ಮಾಡಿರ್ತಾನೆ, ಅದನ್ನು ನೋಡಬಾರ್ದು, ಪೈರಸಿನ್ ಅನ್ನೋದು ಕೂಡ ಇಲ್ಲ, ಅದು ಬರಲ್ಲ ಅದು. ಯಾಕಂದರೆ ಯಾರೋ ಹಾಕಿರ್ತಾನೆ. ಹಾಗಾಗಿ ಅವನು ಖರ್ಚು ಮಾಡುವವನು ಅಷ್ಟೇ ಖರ್ಚು ಮಾಡಬೇಕು, ಬಳಸುವವನು ಏನು ದುಡ್ಡು ಕೊಡದೆ ಬಳಸಬೇಕು. ಈ ಮನಸ್ಥಿತಿಯನ್ನು ಗ್ಲೋಬಲ್ ಸಿನಾರಿಯೋ ಕೊಟ್ಟಿದೆ. ಅಂದರೆ ಅಲ್ಲಿ ಬರುವಂಥ ಆ್ಯಪ್ಗಳು, ಅಲ್ಲಿಂದ ಬಂದಂಥ ಯೂಟ್ಯೂಬು ಅಥವಾ ಫೇಸ್ಬುಕ್ಕು, ಟೆಲಿಗ್ರಾಮು, ಇಲ್ಲೆಲ್ಲ ಬೇಕಾದಷ್ಟು ಬರುತ್ತಲ್ಲ. ಸೊ ಅವರು ಅಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ತಂತ್ರಜ್ಞಾನಕ್ಕೆ ಕೊಟ್ಟಂಥ ಸಲುಗೆ ಅದು. ಪುಸ್ತಕ ಬರಹಗಾರನಾಗಿ ನಿಮಗೆ ಯಾವ್ದಾದ್ರು ಅನಿಸಿದ್ದಿದೆಯಾ, ನಾನು ಕನ್ನಡ ಬಿಟ್ಟು ಬೇರೆ ಯಾವ್ದಾದ್ರು ಭಾಷೆಯಲ್ಲಿ ಬರೆದಿದ್ದರೆ ಇನ್ನೂ ಸಿಕ್ಕಾಪಟ್ಟೆ ಜನ ನನಗೆ ಓದುಗರು ಇರ್ತಾಯಿದ್ರು, ಅಥವಾ ಕನ್ನಡದಲ್ಲಿ ಮಟ್ಟಿನ ಓದುಗರು ಕಡಿಮೆ ಆಗಿದ್ದಾರೆ, ಹೇಗೆ ಅವರನ್ನ ಕರ್ಕೊಂಬರೋದು ಅಥವಾ ಏನು ಮಾಡಬೇಕು ಅನ್ನೋಂಥ ಪ್ರಶ್ನೆ ಮಧ್ಯದಲ್ಲಿ ಈ ಥರ ಯಾವಾಗಲಾದ್ರು ಅನಿಸಿದ್ದಿದೆಯಾ? ನನಗೆ ಬೇರೆ ಭಾಷೆಯಲ್ಲಿ ಇಂಗ್ಲೀಷಲ್ಲಿ ಬರೆದ ಲೇಖಕರು ತಮ್ಮ ಪುಸ್ತಕಗಳನ್ನು 10 ಲಕ್ಷ ಮಾರಿದರು, 20 ಲಕ್ಷ 2 ಮಿಲಿಯನ್ ಕಾಪೀಸ್ ಸೋಲ್ಡ್ ಅಂತೆಲ್ಲ ಹೇಳಿದಾಗ ಒಂದು ಭಾಳ ಅವ್ರ ಬಗ್ಗೆ ಭಾಳ ಒಂದು ಆಶ್ಚರ್ಯ, ಖುಷಿಯೆಲ್ಲ ಆಗುತ್ತೆ. ಬಟ್ ನನಗೆ ಯಾವತ್ತೂ ನಾನು ಅಲ್ಲಿ ಬರೀಬೇಕು ಅಂತ ಅನಿಸಿಲ್ಲ. ಬಟ್ ಏನಂದರೆ ಅದೊಂದು ಜಗತ್ತಿದೆಯಲ್ಲ, ಇಟ್ಸ್ ಎ ವಂಡರ್ಫುಲ್ ವರ್ಲ್ಡ್. ಅಲ್ಲಿ ಹೌ ದೇ ಆರ್ ಸೆಲೆಬ್ರೇಟೆಡ್ ಅಂತ ನನಗೆ. ಆಮೇಲೆ ಇನ್ನೊಂದು ಕಡೆ ಅನಿಸುತ್ತೆ, ಅದು ನಿಜವಾಗಲೂ ಇದೆಯಾ ಆ ಜಗತ್ತು ಅಂತ. ಅಂದರೆ ನಾನು ಕನ್ನಡದಿಂದ ಇಂಗ್ಲೀಷಿಗೆ ಅನುವಾದ ಆದ ಪುಸ್ತಕಗಳು ಮತ್ತು ಇಂಡಿಯನ್ ರೈಟರ್ಸ್ ಇನ್ ಇಂಗ್ಲೀಷ್ ಆ ಕಾಲದಿಂದ ಅರುಣ್ ಜೋಶಿಯಿಂದ ಹಿಡಿದು ನಿಜೀಮ್ ಅಜಿಕಲಿಂದ ಹಿಡಿದು ಹಲವಾರು ಲೇಖಕರು ನೋಡ್ತಾ ಬಂದೆ. ಇಂಡಿಯನ್ ರೈಟರ್ಸ್ ಇನ್ ಇಂಗ್ಲೀಷು ಅವ್ರ ಪರಿಸ್ಥಿತಿ ಇಷ್ಟು ಕೆಟ್ಟದಾಗಿತ್ತಾಗ. ಆಗ ಈ ಸೆಲೆಬ್ರೇಷನ್ ಆಫ್ ರೈಟರ್ಸ್, ಈಗ ಬೂಕರ್ ಬಂದ ತಕ್ಷಣ ಅವ್ರನ್ನ ಇಡೀ ಜಗತ್ತು ಕರ್ಕೊಂಡೋಗಿ ಅಲ್ಲಿ ಭಾಷಣ ಮಾಡಿಸಿ, ಇಲ್ಲಿ ಊಟ ಕೊಡಿಸಿ ಎಲ್ಲ ಮಾಡೋದಿದೆಯಲ್ಲ, ಆಗ ಇರಲಿಲ್ಲ ಅದು. ಆಗ ಏನಾಗಿತ್ತಂದರೆ, ನಾವು ಹಳ್ಳೀಲಿ ಕೂತು ಬರೀತಿದ್ದಾಗ ನಮಗೆ ನೊಬೆಲ್ ಪ್ರಶಸ್ತಿಗೆ ಸಮಾನರಾದ ಲೇಖಕರು ಕನ್ನಡದಲ್ಲೇ ಇದ್ದಾರೆ. ಬಟ್ ಅನುವಾದ ಆಗದೇ ಇರೋದರಿಂದ ಕುವೆಂಪುಗೆ ನೊಬೆಲ್ ಬಂದಿಲ್ಲ, ಅಥವಾ ರಾಮಾಯಣದ ರಾವ್ ಬಹದ್ದೂರಿಗೆ ಬಂದಿಲ್ಲ ಅಂತೆಲ್ಲ ಅನಿಸೋದು. ಇಲ್ದಿರ ಅವ್ರಿಗೆ ಬಂದಿರೋದು, ಅಡಿಗರಿಗೆ ಬಂದಿರೋದು, ದೇವನೂರಿಗೆ ಬಂದಿರೋದು, ಹೀಗೆ ಅನಿಸೋದು ನಮಗೆ. ಅಂದರೆ ನಮ್ಮಲ್ಲೂ ಅಂಥ ಲೇಖಕರಿದ್ದಾರೆ ಅಂತ. ಬಟ್ ನಿಜವಾಗಿ ನೋಡಿದ್ರೆ ಒಬ್ಬ ಓದುಗನ ಹುಡುಕಾಟದಲ್ಲಿ ಒಬ್ಬ ಲೇಖಕ ಹೊರಟಾಗ ಅವನಿಗೆ ಭಾಳ ಸಂಕಟ ಆಗುತ್ತೆ ಅಂತ. ದಟ್ ವಿಲ್ ನಾಟ್ ಮೇಕ್ ಹಿಮ್ ಹ್ಯಾಪಿ. ನನಗೆ ಹಾಗಾಗಿ ನಾನು ಅದನ್ನು ಬಿಟ್ಬಿಟ್ಟಿದ್ದೀನಿ. ಸೊ ಒಂದು ಪುಸ್ತಕ ಬರೆಯೋದು, ಪ್ರಕಾಶಕರಿಗೆ ಕೊಟ್ಬಿಡೋದು, ಆನಂತರ ಮುಂದಿನ ಪುಸ್ತಕದ ಬಗ್ಗೆ ಆಲೋಚನೆ ಮಾಡೋದು. ಅದು ಎಷ್ಟು ಮಾರಾಟ ಆಗುತ್ತೆ, ಕೆಲವು 1,000 ಆಗುತ್ತೆ, ಕೆಲವು 4,000 ಆಗುತ್ತೆ, ಕೆಲವು 12,000 ಆಗುತ್ತೆ. ಬಟ್ ನನಗೆ ಆ ಕಡೆ ತಲೆ ಹಾಕೋಕ್ಕೆ ಹೋಗಲ್ಲ. ನನ್ನ 108 ಬುಕ್ ಇದೆ. ಯಾರೋ ಹೇಳಿದ್ರು, ಸರ್ 20 ಬುಕ್ ಇದ್ದರೆ ಯು ಕ್ಯಾನ್ ಸ್ಟಾರ್ಟ್ ಎ ಪಬ್ಲಿಕೇಶನ್ ಅಂತ. ನಾನು 108 ಇದೆ, ಐ ಕ್ಯಾನ್ ಈಸಿಲಿ ಸ್ಟಾರ್ಟ್ ಎನ್ ಪಬ್ಲಿಕೇಶನ್. ಬಟ್ ಒಂದು ಸಲ ಪಬ್ಲಿಕೇಶನ್ ಮಾಡಿದಾಗ ಇಲ್ಲಿ ಬಿಕಮ್ ಎ ವ್ಯಾಪಾರಿ ಅಂತ ಅನಿಸುತ್ತೆ. ಲೇಖಕನಿಗಿಂತ ಜಾಸ್ತಿ ವ್ಯಾಪಾರಿ ಆಗ್ತೀನಿ. ಸೊ ನನ್ನ ಪುಸ್ತಕ ಹಿಂದಿನದು 1,000 ಹೋದರೆ ಮುಂದಿನದು 3,000 ಹೋಗ್ಬೇಕು. ಸಿನಿಮಾದಲ್ಲಿ ಇರುತ್ತಲ್ಲ, ನೆಕ್ಸ್ಟ್ ಫಿಲ್ಮ್ ಸೂಪರ್ ಹಿಟ್ ಆಗಬೇಕಂತ ಹಂಗೆ ಅನ್ಸೋಕ್ಕೆ ಶುರು ಆಗುತ್ತೆ. ಹಂಗೆ ಅನ್ಸೋಕ್ಕೆ ಶುರು ಆದ ತಕ್ಷಣ ನಾನು ಅದಕ್ಕೋಸ್ಕರ ಬರೆಯೋಕ್ಕೆ ಶುರು ಮಾಡ್ತೀನಿ ಅಂತ ಅನಿಸುತ್ತೆ ನನಗೆ. ಸೊ ಅದಕ್ಕೆ ಯೋಚನೆ ಮಾಡಿಲ್ಲ. ಬಟ್ ನೀವು ಹೇಳಿದ್ದು ಒಳ್ಳೆ ಪಾಯಿಂಟ್. ಅದಂದರೆ ಇಂಗ್ಲೀಷ್ ಅಥವಾ ಬೇರೆ ಭಾಷೆಯಲ್ಲಿ ಬರೆದಿದ್ದರೆ ಲಕ್ಷಾಂತರ ಓದುಗರು ಸಿಕ್ಕಿರೋರು ಅಂತ. ಬಟ್
ಚಿಲಿ, ಅರ್ಜೆಂಟೈನದ ಲೇಖಕರು, ಅಥವಾ ಈ ಇರಾನ್ ಫಿಲ್ಮ್ ಮೇಕರ್ಸ್ ಆ್ಯಂಡ್ ರೈಟರ್ಸ್ ಒನ್ ಟೈಮಲ್ಲಿ. ಹೌದೌದು ಸರ್. ಆಮೇಲೆ ಬೇರೆ ಬೇರೆ ಪುಟ್ಟ ಪುಟ್ಟ ದೇಶಗಳಲ್ಲಿ, ಚಿಲಿಯಲ್ಲಿ ಅಲ್ಲೆಲ್ಲ ಇರೋರು, ಕ್ಯೂಬಾದಲ್ಲಿ ಇರೋರೆಲ್ಲ ಅವ್ರ ಭಾಷೆಯಲ್ಲಿ ಬರೆದು ಇಂಗ್ಲೀಷಲ್ಲಿ ಪ್ರಸಿದ್ಧರಾಗಿದ್ದಾರೆ. ಈಗ ನಮಗೆ ಗೊತ್ತಿರುವಂಥ ಕಮು, ಕಾಫ್ಕಾ ಇವರೆಲ್ಲ ಟ್ರಾನ್ಸ್ಲೇಟೆಡ್ ಅಲ್ಲ, ಅವರ ಅನುವಾದಗೊಂಡು ನಮಗೆ ಸಿಕ್ಕಿದವರು ಇಂಗ್ಲೀಷಲ್ಲಿ ಆ ಕಾಲಕ್ಕೆ. ಅದೊಂದು ಬೇರೆ ಜಗತ್ತು ಅಂತ ಅನಿಸ್ತದೆ. ಆದರೆ ಈ ಒಂದು ಕಲೋನಿಯಲ್ ಮೈಂಡ್ಸೆಟ್ ಇರುತ್ತಲ್ಲ, ನಮ್ಮ ಅಲ್ಲಿ ಬೇರೆ ಅಲ್ಲಿಂದ ಬಂದಿರೋದು ಇಂಗ್ಲೀಷಲ್ಲಿ ಬಂದಾಗ ನಾನು ಓದ್ತೇನೆ ಅನ್ನುವಂಥದ್ದು, ಅಥವಾ ಆ ಕಾಫ್ಕಾ ಅಂತ ಇರೋದನ್ನು ನನಗೆ ಅದು ಯಾರೋ ಏನೋ ಗೊತ್ತಿಲ್ಲ, ಏನೋ ಒಂಥರ ಇಂಟ್ರೆಸ್ಟಿಂಗ್ ಹೆಸರು ಕಾಫ್ಕಾ ಇದೆ, ಓದಿದ ಮೇಲೆ ಅವ್ರದ್ದು ಹೆಗ್ಗಳಿಗೆ ಗೊತ್ತಾಗುತ್ತೆ, ಅಥವಾ ನಾವು ಯಾವುದೋ ಒಂದು XYZ ಒಂದು ನೇಮ್ ಅಂತ ಅಂದ್ಕೊಂಡ್ರೆ. ಅದೇ ನಮ್ಮವರೇ ಆಡ್ದಂಥ ಜೋಗಿಯವ್ರದ್ದು ಇಂಗ್ಲೀಷಲ್ಲಿ ಬಂದಿದೆ ಅಂದಾಗ ನಾನು ಜೋಗಿನ ಓದ್ಬೇಕಾ ಕಾಫ್ಕಾ ಓದ್ಬೇಕಾ ಅಥವಾ ಇನ್ನೊಂದು ಓದ್ಬೇಕನ್ನೋಂಥ ಕಲೋನಿಯಲ್ ಮೈಂಡ್ಸೆಟ್ ಒಂದು ಇರುತ್ತಲ್ವ. ಮೊನ್ನೆ ಒಂದು ಬುಕ್ ರಿಲೀಸ್ಗೆ ಹೋಗಿದ್ದೆ, ವಿವೇಕ್ ಶಾನ್ಭಾಗ ಹೈಫನ್ ಅಂತ ಒಂದು ಬುಕ್ ತಂದಿದ್ದಾರೆ. ಅಲ್ಲಿ ಗೀತಾಂಜಲಿ ಶ್ರೀ ಬಂದಿದ್ದರು, ಲಾಸ್ಟ್ ಟೈಮ್ ಬೂಕರ್ ವಿನ್ನರ್. ಅವ್ರು ಹೇಳ್ತಾಯಿದ್ರು, ನಾನು ಅದೆಂಥದ್ದು ಅವರ ಬೂಕರ್ ವಿನ್ನರ್ ರೇತ್ ಸಮಾಧಿ ಅಂತ ಇದೆಯಲ್ಲ ಕಾದಂಬರಿ, ಅದನ್ನು ಅವರು ಹಿಂದಿಲಿ ಬರೆದು ಭಾಳ ವರ್ಷ ಆಯಿತು, ಯಾರೂ ಓದಿರಲಿಲ್ಲಂತೆ. ಅದು ಇಂಗ್ಲೀಷಿಗೆ ಬೂಕರ್ ಬಂದು ಇಂಗ್ಲೀಷಿಗೆ ಅನುವಾದ ಆದಮೇಲೆ ಓದೋರು, ನಮ್ಮ ಹಿಂದಿನಲ್ಲಿ ನೀವು ಇಷ್ಟು ದೊಡ್ಡ ಲೇಖಕಿಯಾಗಿದ್ದೀರಿ, ನಾನು ಅದನ್ನ ಇಂಗ್ಲೀಷಲ್ಲಿ ಓದಿದೆ ಅಂತ ಹೇಳಕ್ಕೆ ಶುರು ಮಾಡಿದ್ರು ಅಂತ. ಅಂದರೆ ಹಿಂದಿ ಗೊತ್ತಿದ್ದವರು, ಹಿಂದಿ ಮಾತೃಭಾಷೆ ಆಗಿದ್ದವರು ಅದನ್ನು ಇಂಗ್ಲೀಷಲ್ಲಿ ಓದಿ ನಮ್ಮ ಹಿಂದಿಯಲ್ಲಿ ನೀವು ದೊಡ್ಡ ಲೇಖಕರು ಅಂತ ಹೇಳ್ತಾರೆ. ಅಂದರೆ ಈ ಜಗತ್ತು ಎಷ್ಟು ಹಿಪೋಕ್ರೆಟ್ಸಿ ಆಗಿದೆ ಅಂತ, ಒಬ್ಬ ಓದುಗರ ಜಗತ್ತಲ್ಲಿ ಒಂದು ಹಿಪೋಕ್ರೇಟ್ ಅಂತ ಹೇಳ್ತೀಯಲ್ಲ ಹಾಗೆ. ಅಂದರೆ ಇಲ್ಲಿದ್ದರೆ ಅದು ನಿಮಗೆ ಅನಿಸಲ್ಲ, ಅದು ಇಂಗ್ಲೀಷಿಗೆ ಅನುವಾದ ಆಗಿ. ಇವರೇ ಫಾರ್ ಎಕ್ಸಾಂಪಲ್ ಬಾನು ಮುಷ್ತಾಕ್ ಅವರು ಬರೀಲಿಕ್ಕೆ ಶುರು ಮಾಡಿ ಎಷ್ಟು ವರ್ಷ ಆಯಿತು. ಲಂಕೇಶ್ ಅವರನ್ನು ಮೊದಲು ಬರಲಿಕ್ಕೆ ಶುರು ಮಾಡಿದ್ದು. ಆಗ ನಾವ್ಯಾರು ಅಂದರೆ ಅವರನ್ನು ಓದಿರಲೇ ಇಲ್ಲ. ಈಗ ಅವ್ರು ಬೂಕರ್ ಬಂದ ಮೇಲೆ ಅವ್ರನ್ನ ತಗೊಂಡು ಅವ್ರ ಪುಸ್ತಕ 10,000 ಮಾರಾಟ ಆಯಿತು, 20,000 ಮಾರಾಟ ಆಯಿತು. ಅದ್ರ ಮೊದಲು ಇತ್ತು ಇಲ್ಲಿ ಅದು. ಅಂದರೆ ಮಾರಾಟ ಆಗೋದಕ್ಕೆ ಒಂದು ಗ್ಲಾಮರ್ ಬೇಕಾಗುತ್ತಾ, ಪ್ರಶಸ್ತಿಯ ಗ್ಲಾಮರು ಅಥವಾ ಒಂದು ಇಂಟರ್ನ್ಯಾಷನಲ್ ರೆಕಗ್ನಿಷನ್ನ ಗ್ಲಾಮರ್ ಬೇಕಾಗುತ್ತಾ ಅಂತ ಹೀಗೆಲ್ಲ ಅನ್ಸಕ್ಕೆ ಶುರು ಆಗಲ್ಲ. ಇದೊಂಥರ ಹೆಂಗಂದರೆ ಇಂಗ್ಲೆಂಡ್ ಮಕ್ಕಳು ಎಷ್ಟು ಜಾನ್ರು ಗೊತ್ತಾ, ಚಿಕ್ಕವರಿದ್ದಾಗಲೇ ಇಂಗ್ಲೀಷ್ ಮಾತಾಡ್ತಾರೆ ಅಂದಂಗೆ. ಅಂದರೆ ಜಾನ್ರು ಇಂಗ್ಲೀಷ್ ಮಾತಾಡ್ತಾರೆ. ಅದನ್ನು ಒಂದು ಲ್ಯಾಂಗ್ವೇಜ್ ಅಂತ ನೋಡೋದು, ನೀವು ಹೇಳಿದ ಕಲೋನಿಯಲ್ ಮೆಂಟಾಲಿಟಿ ಇದೆಯಲ್ಲ, ಅದೊಂದು ಭಾಷೆ ಅಂತ ನೋಡೋದನ್ನು ನಾವು ಮರೆತು ಬಿಟ್ಟು ಅದು ದೇವ ಭಾಷೆ ಅಂತ ನೋಡೋಕ್ಕೆ ಶುರು ಮಾಡಿಬಿಟ್ಟು. ಸೊ ಈಗ ಒಬ್ಬ ಬರಹಗಾರ, ಕನ್ನಡದಲ್ಲಿ ಒಬ್ಬ ಬರಹಗಾರ ಬರವಣಿಗೆನ ನಂಬ್ಕೊಂಡು ಬದುಕು ನಡೆಸ್ಬೋದಾ? ಟೆಲಿವಿಷನ್ ಸೀರಿಯಲ್ ಬರವಣಿಗೆಯನ್ನು ನಂಬ್ಕೊಂಡು ಬದುಕ್ಬೋದು. ಬಟ್ ನಾವೆಲ್ಸ್ ಆ್ಯಂಡ್ ಶಾರ್ಟ್ ಸ್ಟೋರೀಸ್, ಈ ಥರದ ಕ್ರಿಯೇಟಿವ್ ರೈಟಿಂಗ್ ಇದೆಯಲ್ಲ ಬುಕ್ ಫಾರ್ಮ್ಯಾಟಲ್ಲಿ, ಅದರಲ್ಲಿ ಭಾಳ ಕಷ್ಟ ಇದೆ. ಅದರಲ್ಲಿ ಅಫ್ಕೋರ್ಸ್ ನಿಮಗೆ ನಿಮ್ಮ ಸೈಡ್ ಖರ್ಚಿಗೆ ದುಡ್ಡು ಮಾಡ್ಕೋಬೋದು. ಅಂದರೆ ವರ್ಷಕ್ಕೆ 1 ಲಕ್ಷ ಬರ್ಬೋದು. ತುಂಬ ಭಾಳ ಫೇಮಸ್ ರೈಟರ್, ಭಾಳ ಪಾಪ್ಯುಲರ್ ರೈಟರ್ ಆದರೆ ನೀವು 1 ಲಕ್ಷ 1-2 ಲಕ್ಷ ಒಂದು ವರ್ಷಕ್ಕೆ ಬರ್ಬೋದು, ವರ್ಷಕ್ಕೆ. ಬಟ್ ಅದು ಎಷ್ಟು ವರ್ಷ ಬರುತ್ತೆ ಅಂದರೆ, ಈಗ ಪುಸ್ತಕಗಳ ಆಯಸ್ಸು ಇದೆಯಲ್ಲ ಅದು ಭಾಳ ಕಡಿಮೆ. ನೀವು ಇವತ್ತು ಪುಸ್ತಕ ಬರೆದ್ರೆ ರಿಲೀಸ್ ಆಗುತ್ತೆ, ಒಂದಷ್ಟು ಕಾಪಿಗಳು ಹೋಗ್ತವೆ, ಪತ್ರಿಕೆಯಲ್ಲಿ ಬರುತ್ತೆ, ಅಂದರೆ ಟಾಪ್ 10 ಲಿಸ್ಟಲ್ಲಿ ಬರುತ್ತೆ ಚೆನ್ನಾಗಿ ಹೋದರೆ, ಒಂದೇ ವಾರ. ಆಮೇಲೆ 2ನೇ ವಾರ ಬೇರೆ ಬುಕ್ ಬರುತ್ತಲ್ಲ, ದಟ್ ವಿಲ್ ರಿಪ್ಲೇಸ್ ಯುವರ್ ಬುಕ್. ಹಾಗೇನು ಒಂಥರ ಸಿನಿಮಾ ಥರನ? ಸಿನಿಮಾ ಥರ. ಹಾಗೆ 1 ವಾರ ಆಯಸ್ಸಿರುತ್ತೆ, 1 ತಿಂಗಳಿರುತ್ತೆ ಮ್ಯಾಕ್ಸಿಮಮ್ಮು ಸ್ವಲ್ಪ ಓಡಾಡ್ತಿದ್ರೆ. ಆಮೇಲೆ ನೀವು ಯಾವತ್ತಾದರೂ ಅದೃಷ್ಟವಶಾತ್ ಸಾಹಿತ್ಯ ಸಮ್ಮೇಳನ ನಡೆದು ಅದೃಷ್ಟವಶಾತ್ ನಿಮಗೆ ಎದುರುಗಡೆ ಸ್ಟಾಲ್ ಸಿಕ್ಕಿದರೆ, ನಿಮ್ಮ ಅದೃಷ್ಟವಶಾತ್ ನಿಮ್ಮ ಪುಸ್ತಕ ಅಲ್ಲಿದ್ದರೆ ಯಾರೋ ಒಂದು ನಷ್ಟ ಮಂದಿ ತಗೋಬೋದು. ಅದರ್ವೈಸ್ ಪೀಪಲ್ ಆರ್ ಇಂಟು ಲೈಫ್ ಸ್ಟೈಲ್ ಬುಕ್ಸ್ ಇರ್ತಾವಲ್ಲ, ತೆಳ್ಳಗಾಗೋದು ಹೇಗೆ, ತೆಳ್ಳಗಾಗೋದು, ಹಣ ಮಾಡುವುದು ಹೇಗೆ, 30ನೇ ವರ್ಷದಲ್ಲಿ 1 ಕೋಟಿ ಮಾಡುವುದು ಹೇಗೆ, ಆಮೇಲೆ ನೀವು ಯಾವ ಷೇರು ಪ್ರಪಂಚದಲ್ಲಿ ಗೆಲ್ಲುವುದು ಹೇಗೆ, ಈ ಥರದ ಒಂದು ಜಗತ್ತಿರುತ್ತೆ. ಅದು ಬಿಟ್ಟರೆ ಮಹಾಭಾರತದ ಒಂದು ಪುರಾಣದ ಸರಣಿ ಇದೆ. 3ನೇದ್ದು ಹಿಸ್ಟ್ರಿಯಲ್ಲಿ ಜನಗಳಿಗೆ ಆಸಕ್ತಿ ಇದೆ. ಅಂದರೆ ರೀರೈಟಿಂಗ್ ಹಿಸ್ಟ್ರಿ ಅಕಾರ್ಡಿಂಗ್ ಟು ಮೈ ವಿಮ್ಸ್ ಆ್ಯಂಡ್ ಫ್ಯಾನ್ಸೀಸ್ ಇದೆಯಲ್ಲ, ಅದು ಹಿಂದೆ ಬರೆದಿದ್ದರು, ಅದು ಸರಿಯಿಲ್ಲ, ಇದು ನಿಜವಾದ ಹಿಸ್ಟ್ರಿ ಅಂತ. ಆ ಕಾಲದಲ್ಲಿ ಆ ಕಾಲನ ನೋಡಲಿಲ್ಲ, ಅಲ್ಲಿ ಬರೆದಿದ್ದು ಈ ಸತ್ಯನ ಸುಳ್ಳು ಗೊತ್ತಿಲ್ಲ, ಈಗ ಮತ್ತೊಂದು ಹಿಸ್ಟ್ರಿನ ಕ್ರಿಯೇಟ್ ಮಾಡೋದಿದೆಯಲ್ಲ, ಒಂದು ರೋಚಕವಾದ ಹಿಸ್ಟ್ರಿ, ಅದಕ್ಕೆ ಸ್ವಲ್ಪ ಒಳ್ಳೆಯ ಬೇಡಿಕೆ ಇದೆ.
ಸಿನಿಮಾದ ಬಗ್ಗೆ ನೀವು ಹೇಳ್ದಂಗೆ ನಾನು ಐ ವಾಸ್ ಫಿಲ್ಮ್ ಜರ್ನಲಿಸ್ಟ್ ಫಾರ್ 30 ಇಯರ್ಸ್. ಬಹುಶಃ ಎಲ್ಲ ನಟರ ಜೊತೆ ಒಡನಾಡಿದ್ದೇನೆ. ಒಂದು ದಿವಸ ಕೂತ್ಕೊಂಡು ಅದೇ ಮಾತಾಡೋಣ. ಬಿಕಾಸ್ ಅಲ್ಲಿ ಅದು ನಾವು ಇವತ್ತು ನೋಡ್ತಿರುವಷ್ಟು ಕೆಟ್ಟ ಇಂಡಸ್ಟ್ರಿ ಅಲ್ಲ ಅದು. ಇವತ್ತು ನೋಡ್ತಿರುವಷ್ಟು ಬಡತನದ ಇಂಡಸ್ಟ್ರಿನೂ ಅಲ್ಲ. ಅಂದರೆ ಅಂದರೆ ಪ್ರೇಕ್ಷಕರಿಲ್ಲದ ಒಳ್ಳೆಯ ಸಿನಿಮಾಗಳು ಬರೋದ ಅಥವಾ ಒಂದು ರೀತಿಯ ಕನ್ಫ್ಯೂಷನ್ಲಿ ಏನಿದೆ ಹಾಗಿರಲಿಲ್ಲ ಅದು. ಇವತ್ತು ಹಾಗಿಲ್ಲ ಅದು. ಸೊ ಅದನ್ನು ಹೊರಗಡೆಯಿಂದ ನೋಡಿದಾಗ ಒಂಥರ ಕಾಣಿಸುತ್ತೆ, ಒಳಗಿದ್ದು ನೋಡಿದಾಗ ಮತ್ತೊಂಥರ ಕಾಣಿಸುತ್ತೆ. ಅಲ್ಲಿಯ ಸ್ವಾರಸ್ಯಕರ ಸಂಗತಿಗಳ ಬಗ್ಗೆ ಒಂದು ಸಲ ಮಾತಾಡೋಣ. ಭಾಳ ಪ್ರೀತಿಯಿಂದ ಹೇಳ್ಕೊಳ್ಳುವ ಸಂಗತಿಗಳಿದ್ದಾವೆ, ಸಿಟ್ಟಿನಿಂದ ಹೇಳುವ ಸಂಗತಿಗಳು ಇದ್ದಾವೆ. ಒಂದು ಸಲ ಮಾತಾಡೋಣ. ಖಂಡಿತವಾಗಿ ಸರ್. ಥ್ಯಾಂಕ್ ಯು. ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಿ? ಒಟ್ಟಾರೆಯಾಗಿ ಸಂಪಾದಕನಾಗಿ ಇವತ್ತು ಒಬ್ಬ ಲೇಖಕನಾಗಿ ಎಲ್ಲ ರೀತಿಯಿಂದನೂ ಏನು ಹೇಳೋದು? ನಾನು ಇವತ್ತು ಸ್ವಲ್ಪ ಜವಾಬ್ದಾರಿಯುತನಾಗಿ ಮಾತಾಡಿದ್ದೀನಿ ಅಂದ್ಕೋತೀನಿ. ಯಾಕಂದರೆ ನಾನು ಸಂಪಾದಕನಾಗಿ ಕೊಡ್ತಿರುವಂಥ ಮೊದಲ ಸಂದರ್ಶನ ಯಾರೋ ಒಂದು ಕೇಳಿದರು, ನನಗೊಂದು ಪ್ರಶ್ನೆ ಕಳಿಸಿದರು. ಒಂದು ಪತ್ರಿಕೆಯವರು ಕಳಿಸಿದ್ದು ನಾನು ಕಳಿಸಿರಲಿಲ್ಲ. ಬಟ್ ನಿಮ್ಮ ಜೊತೆ ಮಾತಾಡ್ತಾ ಹಲವು ನೆನಪುಗಳು ಬಂದು ಮತ್ತು ಹಲವು ವಿಚಾರಗಳಂದರೆ ನಾನು ಇಷ್ಟರವರೆಗೆ ಅಷ್ಟಾಗಿ ಗಮನ ಕೊಡೋದಂತ ನೀವು ಹೇಳಿದ್ರಲ್ಲ, ಸಿನಿಮಾ ಪತ್ರಕರ್ತನೊಬ್ಬ ಸಂಪಾದಕನಾಗಿದ್ದು ಇದೇ ಮೊದಲು ಅಂತ. ಅದಕ್ಕೊಂದು ಸಣ್ಣ ಡಿವಿಯೇಷನ್ ಇದೆ. ರವಿ ಹೆಗಡೆ ಇದ್ರಲ್ಲ, ಅವರು ಫಾರ್ ಎ ಶಾರ್ಟ್ ಪೀರಿಯಡ್ ಸಿನಿಮಾ ಪತ್ರಕರ್ತರಾಗಿದ್ದರು. ಅವರು ಈ ಬೇಸಿಕಲಿ ಇಂಥದ್ದು ಕಾಮರ್ಸ್ ಜರ್ನಲಿಸ್ಟು, ಬಟ್ ಸ್ವಲ್ಪ ಸಮಯ ಸಿನಿಮಾದಲ್ಲಿದ್ದರು. ಆಮೇಲೆ ಫುಲ್ ಟೈಮ್ ಡೆಸ್ಕಲ್ಲಿದ್ದರು. ಆ ಸಿನಿಮಾ ಪತ್ರಕರ್ತನಾಗಿ ನಾನು ಇಲ್ಲಿಗೆ ಬಂದಿರೋದು. ಸೊ ನನ್ನನ್ನು ಇಲ್ಲಿ ಈ ಸ್ಥಾನಕ್ಕೆ ಕರ್ಕೊಂಬಂದು ಕೂರಿಸಿದಂಥ ರವಿ ಹೆಗ್ಡೆ ಅವರು ಅವಕಾಶ ಕೊಟ್ಟಂಥ ಸಂಸ್ಥೆ ಮತ್ತು ಇದನ್ನು ಗುರುತಿಸಿ ಇವತ್ತು ನೀವು ಮಾತಾಡಿರೋದು ಇದೆಲ್ಲ ಭಾಳ ಖುಷಿ ಕೊಟ್ಟಿದೆ. ಆಮೇಲೆ ಹಳೆಯ ನೆನಪುಗಳನ್ನು ಈ ಹೊಸ ಅನುಭವದ ಜೊತೆ ಬೆಸೆಯೋದಿದೆಯಲ್ಲ, ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ಅದು ನೀವು ಸಡನ್ನಾಗಿ ಒಂದು ಓದುಗ ಮತ್ತು ಸಂಪಾದಕನ ಸಂಬಂಧ ಕೇಳಿದಾಗ ನಾನು ಬಹಳಷ್ಟು ವರ್ಷ ಆಲೋಚನೆ ಮಾಡಿರಲ್ಲ ಅದನ್ನ. ಯಾಕೆ ನನಗೆ ಬೇಕಾಗಿರಲ್ಲ. ಯಾಕಂದರೆ ಇದನ್ನು ಥಿಂಕ್ ಮಾಡೋಕ್ಕೆ ಸಂಪಾದಕರು ಇರ್ತಿದ್ರು. ನಾನೇನು ಯೋಚನೆ ಮಾಡ್ತಿದ್ದೆ ಅಂದರೆ ಹೇಗೆ ಒಂದು ಒಳ್ಳೆಯ ಲೇಖನವನ್ನು ಬರೀಬೋದು ಅಂತ. ಎಕಾನಮಿ ನಂಗೆ ಮುಖ್ಯ ಆಗಿರಲ್ಲ, ಅಡ್ಮಿನಿಸ್ಟ್ರೇಷನ್ ಮುಖ್ಯ ಆಗಿರಲ್ಲ. ಐ ವಾಸ್ ಟೋಟ್ಲಿ ಕನ್ಸರ್ನ್ಡ್ ಅಬೌಟ್ ರೈಟಿಂಗ್, ಎ ಗುಡ್ ಪೀಸ್ ಆಫ್ ರೈಟಿಂಗ್ ಅಷ್ಟೇ ಇತ್ತು. ಬಟ್ ಇವತ್ತು ಹಂಗೆ ಮಾಡೋಕ್ಕಾಗಲ್ಲ. ನಾನು ಇದನ್ನೆಲ್ಲ ಯೋಚನೆ ಮಾಡಬೇಕಾಗಿದೆ. ಈ ಸಮಗ್ರತೆಯನ್ನು ಒದಗಿಸಿಕೊಟ್ಟಂಥ ನಿಮಗೆ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಇಟ್ಸ್ ಅವರ್ ಪ್ಲೆಜರ್. ವೀಕ್ಷಕರೇ, ನೋಡಿದ್ರಲ್ಲ ನಮ್ಮ ಈ ಬಾರಿಯ ಪಾಸಿಟಿವ್ ಪಲ್ಸ್ ಕಾರ್ಯಕ್ರಮ. ಸಾಕಷ್ಟು ವಿಚಾರಗಳನ್ನು ಮಾತನಾಡಿದ್ದೀವಿ. ಇದೇ ರೀತಿಯಾಗಿ ಮತ್ತೊಂದಿಷ್ಟು ವಿಶೇಷ ಅತಿಥಿಗಳ ಜೊತೆಯಲ್ಲಿ ಬರ್ತಾ ಇರ್ತೀವಿ, ಮಾತನಾಡ್ತಾ ಇರ್ತೀವಿ, ನಿಮ್ಮ ಜೊತೆಯಲ್ಲಿ ಚರ್ಚಿಸ್ತಾ ಇರ್ತೀವಿ. ನೀವು ಇದೇ ರೀತಿಯಾಗಿ ನಮ್ಮ ಸುವರ್ಣ ಚಾನಲ್ನ ನೋಡ್ತೀರಿ, ಕನ್ನಡಪ್ರಭವನ್ನು ಓದ್ತಾ ಇರಿ, ನಮ್ಮ ಡಿಜಿಟಲ್ನಲ್ಲಿ ನಮ್ಮ ಜೊತೆಯಲ್ಲಿ ಜಾಯ್ನ್ ಆಗಿರಿ. ನಿಮ್ಮ ಬೆಂಬಲ ಮತ್ತು ನಿಮ್ಮ ಪ್ರೀತಿ ಇದೇ ರೀತಿಯಾಗಿ ಮುಂದುವರಿತಾ ಇರಲಿ. ನೋಡ್ತೀರಿ ಸುವರ್ಣ ನ್ಯೂಸ್, ನೇರ, ದಿಟ್ಟ, ನಿರಂತರ.